Hello everyone, my name is Irfan. I am a maths lecturer. Usually ನಾನು ಇಂಗ್ಲಿಷ್ ಅಲ್ಲೇ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತೆ ಗವರ್ಮೆಂಟ್ ಪಿ ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ನಾನು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಸೊ ನಾರ್ಮಲಿ ಏನ್ ಮಾಡ್ತಿದ್ದೀನಿ ಅಂದ್ರೆ, ಸೊ ನಾನು ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ಬೋರ್ಡಿಗೆ ಕೇಳೋ ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ಸ್ 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಮತ್ತೆ 6 ಮಾರ್ಕ್ಸ್ ವಿತ್ MCQs ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ನೀಟಾಗಿ ಸಾಲ್ವ್ ಮಾಡಿಸಿ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವೆಲ್ಲ ಅದರಿಂದ ನೋಡ್ಬೋದು. ಸೊ ಅದಾದ್ಮೇಲೆ ಮತ್ತೆ ಎಲ್ಲ ಕ್ಲಾಸಸ್ ಏನ್ ಮಾಡಿರ್ತೀನಿ, ಎಲ್ಲ ಕ್ಲಾಸಸ್ PDF ನೋಟ್ಸ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅವೆಲ್ಲ ನೋಡ್ಬೋದು. ಓಕೆ, ಸೊ ನಾವು ಈ ಕ್ಲಾಸ್ ಅಲ್ಲಿ ಏನ್ ಮಾಡೋದಂದ್ರೆ ಫಸ್ಟ್ ಕ್ವಶನ್ ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕರೆಕ್ಟ್. ಸೊ ಯೂಶಲಿ ನಾವು ಈ ಚಾಪ್ಟರ್ ಇಂದ ಫಸ್ಟ್ PUC ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಇಂದ ಸೊ ನಿಮ್ಗೆ ಏನೇನ್ ಕ್ವಶನ್ ಕೇಳ್ತಾನೆ ಅಂದ್ರೆ, ಸೊ 3 ಮಾರ್ಕ್ಸ್ ಇಂದ 1 ಕ್ವಶನ್ ಕೇಳ್ತಾರೆ, 5 ಮಾರ್ಕ್ಸ್ ಇಂದ 1 ಕ್ವಶನ್ ಕೇಳ್ತಾರೆ, 1 MCQ ಕ್ವಶನ್ ಕೇಳ್ತಾರೆ. 1 MCQ ಕ್ವಶನ್ ಕೇಳ್ತಾರೆ, ಅದು ಪರ್ಮುಟೇಷನ್ ಇಂದ ಕೇಳಬಹುದು ಅಥವಾ ಕಾಂಬಿನೇಷನ್ ಇಂದ ಕೇಳಬಹುದು. ಬಟ್ 3 ಮಾರ್ಕ್ಸ್ ಕ್ವಶನ್ ಪರ್ಮುಟೇಷನ್ಸ್ ಇಂದಾನೇ ಕೇಳೋದು. ಓಕೆ, 5 ಮಾರ್ಕ್ಸ್ ಕ್ವಶನ್ ಕಾಂಬಿನೇಷನ್ಸ್ ಇಂದಾನೇ ಕೇಳೋದು. ಅದಕ್ಕೋಸ್ಕರ ಇಲ್ಲಿ 3 ಮಾರ್ಕ್ಸ್ ಕ್ವಶನ್ ಈ ಕ್ಲಾಸಸ್ ಅಲ್ಲಿ ಕಲಿಯೋಣ. ಓಕೆ, ಅದು ಪರ್ಮುಟೇಷನ್ಸ್ ಇಂದ ಕಲಿಯೋಣ. ಸೊ ನಾವು ಕೆಲವೊಬ್ಬರಿಗೆ ವಿಡಿಯೋ ಬಹಳ ಸ್ಪೀಡ್ ಅನ್ಸುತ್ತೆ, ಅವರು ಸ್ಲೋ ಮಾಡ್ಕೊಂಡು ನೋಡ್ಬೋದು. ಯಾರಿಗೆ ಸ್ಲೋ ಅನ್ಸುತ್ತೆ ಅವರು ವಿಡಿಯೋನ ಸ್ಪೀಡ್ ಮಾಡಿ ನೋಡ್ಕೋಬಹುದು. ಓಕೆ, ಸೊ ನಾವು ಈಗ ನೋಡೋಣ. ನೆಕ್ಸ್ಟ್ ಅದಕ್ಕಿಂತ ಮುಂಚೆ ಸೊ ನಾವು ಕಾನ್ಸೆಪ್ಟ್ ಕಲಿಯೋಣ. ಡೈರೆಕ್ಟ್ ಕ್ವಶನ್ಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕಾನ್ಸೆಪ್ಟ್ ಕಲಿಯೋಣ. ಪರ್ಮುಟೇಷನ್ ಇಸ್ ನಥಿಂಗ್ ಬಟ್ ವಾಟ್ ಕಾಂಬಿನೇಷನ್ ಅಂದ್ರೆ, ಪರ್ಮುಟೇಷನ್ ಇಸ್ ನಥಿಂಗ್ ಬಟ್ ಅರೇಂಜ್ಮೆಂಟ್ ಅಂತ ಅರ್ಥ. ಅರೇಂಜ್ಮೆಂಟ್ ಅಂತ ಅರ್ಥ. ಕಾಂಬಿನೇಷನ್ ಇಸ್ ನಥಿಂಗ್ ಬಟ್ ಸೆಲೆಕ್ಷನ್ ಅಂತ. ಓಕೆ, ಸೊ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ, ಅದನ್ನ ಎಕ್ಸಾಂಪಲ್ ಇಂದ ನೀವು ಈಸಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು. ಓಕೆ, ನೀವು ಈಗ ಬಟ್ಟೆ ಅಂಗಡಿಗೆ ಹೋಗ್ತೀರಾ, ಬಟ್ಟೆ ತೊಳಕ್ ಹೋಗ್ತೀರಾ, ಬಟ್ಟೆ ಅಂಗಡಿಗೆ ಬಟ್ಟೆ ತೊಳಕ್ ಹೋಗ್ತೀರಾ. ಸೊ ಅಲ್ಲಿ ಈಗ ಅವ್ನ ಬಟ್ಟೆ ಅಂಗಡಿ ಏನ್ ಮಾಡ್ತಾನೆ, ಬಟ್ಟೆ ತೋರಿಸಿದ್ರೆ ಬಟ್ಟೆ ತೋರಿಸ್ತಾನೆ. ಯಾವ ತರ ತೋರಿಸ್ತಾನೆ, ಡಿಫ್ರೆಂಟ್ ಆಗಿ ಅರೇಂಜ್ ಮಾಡಿ ತೋರಿಸ್ತಾನೆ. ಇದು ನೋಡು ಇದು ಅಂತ ಈ ತರ ಅರೇಂಜ್ ಮಾಡ್ತಾನೆ. ಸೊ ದಟ್ ಅರೇಂಜ್ಮೆಂಟ್ ನಾವು ಏನಂತೀವಿ ಪರ್ಮುಟೇಷನ್. ಓಕೆ, ಸೊ ಆ ಬಟ್ಟೆ ಅಂಗಡಿ ಏನ್ ಡಿಫ್ರೆಂಟ್ ತರ ಅರೇಂಜ್ ಮಾಡಿ ಕೊಡ್ತಾನಲ್ಲ, ಸೊ ಅರೇಂಜ್ಮೆಂಟ್ ನ ಏನ್ ಹೇಳ್ತೀವಿ ನಾವು ಪರ್ಮುಟೇಷನ್ಸ್. ಸೊ ಅವ್ನು ಅರೇಂಜ್ ಮಾಡಿರ್ತಾನೆ, ಅರೇಂಜ್ ಮಾಡಿ ನಾವು ಸೆಲೆಕ್ಟ್ ಮಾಡಿ ತರ್ತೀವಲ್ಲ, ಇದು ಬೇಕು, ಈ ಪ್ಯಾಂಟ್ ಬೇಕು, ಈ ಶರ್ಟ್ ಬೇಕಂತ ಸೆಲೆಕ್ಟ್ ಮಾಡ್ತಿರ್ತೀವಲ್ಲ, ದಟ್ ವಿ ಕಾಲ್ಡ್ ಆಸ್ ಕಾಂಬಿನೇಷನ್. ಓಕೆ, ಪರ್ಮುಟೇಷನ್ ಅಂದ್ರೇನು ಅರೇಂಜ್ಮೆಂಟ್ ಅಂತ ಅರ್ಥ, ಕಾಂಬಿನೇಷನ್ ಅಂದ್ರೇನು ಸೆಲೆಕ್ಷನ್ ಅಂತ ಅರ್ಥ. ಓಕೆ, ಸೊ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಇದ್ರ ಮೇಲೆ ಸೊ ನಾವು ಈಗ ಇಲ್ಲಿ ಪರ್ಮುಟೇಷನ್ಸ್ ಬಗ್ಗೆ ಜಾಸ್ತಿ ಕಲಿಯೋಣ. ಓಕೆ, ಸೊ ನಾವೇನಂದ್ರೆ ಪರ್ಮುಟೇಷನ್ ಅಂತ ಏನಂತ ಫಸ್ಟ್. ಸೊ ಪರ್ಮುಟೇಷನ್ ಅಂತ ಏನಂದಾಗ ಸೊ ನಾವೇನ್ ಮಾಡ್ತೀನಿ, ಸೊ ನಾವು 3 ಮೆಥಡ್ಸ್ ಇಂದ ಕಲಿಬಹುದು. ನಾವು ಪರ್ಮುಟೇಷನ್ಸ್ 3 ಮೆಥಡ್ಸ್ ಇಂದ ಕಲಿಬಹುದು. ಓಕೆ, ಒಂದೊಂದೇ ಮೆಥಡ್ ನಾನು ಈಸಿಯಾಗಿ ಮಾಡಿಸ್ತೀನಿ ನೋಡಿ. ಓಕೆ, ಪರ್ಮುಟೇಷನ್ ಫಸ್ಟ್ ಡೈರೆಕ್ಟ್ ಮೆಥಡ್ ಇದೆ. ಓಕೆ, ಸೊ ಫಸ್ಟ್ ಏನು ಡೈರೆಕ್ಟ್ ಮೆಥಡ್ ಇಂದ ಹಿಂಗೆ. ಸೊ ಡೈರೆಕ್ಟ್ ಮೆಥಡ್ ಇಂದ ಹಿಂಗೆ ಅಂತಂದಾಗ ಸಪೋಸ್ ಲೆಟ್ ಅಸ್ ಕನ್ಸಿಡರ್ ನಮ್ಮ ಹತ್ರ ABC ಅನ್ನೋದು ಒಂದು 3 ಲೆಟರ್ ವರ್ಡ್. ಓಕೆ, ಸೊ ABC ಅನ್ನೋದು ಒಂದು 3 ಲೆಟರ್ ವರ್ಡ್. ಈ ಲೆಟರ್ ನ ನಾವು ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ಅರೇಂಜ್ ಮಾಡಬಹುದು. ABC ಅನ್ನೋ 3 ಲೆಟರ್ ವರ್ಡ್ ನಾನು ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ಅರೇಂಜ್ ಮಾಡ್ಬೇಕಂತ ಕೇಳ್ತಾರೆ ಕ್ವಶನ್. ಓಕೆ, ನಾನೇನ್ ಮಾಡ್ತೀನಿ, ಫಸ್ಟ್ A ತಗೊಳ್ತೀನಿ, ಆಮೇಲೆ BC ತಗೊಳ್ತೀನಿ, ಆಮೇಲೆ A ತಗೊಳ್ತೀನಿ, CB ತಗೊಳ್ತೀನಿ. ಓಕೆ, ಅದೇ ತರ ನೆಕ್ಸ್ಟ್ ಫಸ್ಟ್ B ತಗೊಳ್ತೀನಿ, ಆಮೇಲೆ AC ತಗೊಳ್ತೀನಿ, ನೆಕ್ಸ್ಟ್ B ತಗೊಳ್ತೀನಿ, ಆಮೇಲೆ CA ತಗೊಳ್ತೀನಿ. ಅದೇ ತರ ನೆಕ್ಸ್ಟ್ C ತಗೊಳ್ತೀನಿ, ಆಮೇಲೆ AB ತಗೊಳ್ತೀನಿ, ನೆಕ್ಸ್ಟ್ C ತಗೊಳ್ತೀನಿ, ಆಮೇಲೆ B ತಗೊಳ್ತೀನಿ. ಇಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ನಾನು ಅರೇಂಜ್ ಮಾಡಬಹುದು. ಓಕೆ, ಅಂದ್ರೆ ಎಷ್ಟಾಯ್ತು, 6 ಡಿಫ್ರೆಂಟ್ ವೇಸ್ ಅಲ್ಲಿ 6 ವೇಸ್ ಅಲ್ಲಿ ನಾನು ABC ಲೆಟರ್ ವರ್ಡ್ ನ ABC ವರ್ಡ್ ನ ನಾನು 6 ವೇಸ್ ಅಲ್ಲಿ ಅರೇಂಜ್ ಮಾಡಬಹುದು. ಓಕೆ, ಈ ABC ಲೆಟರ್ ನ 6 ವೇಸ್ ಅಲ್ಲಿ ಅರೇಂಜ್ ಮಾಡಬಹುದು. ಅದೇ ಈಗ ABC 3 ಲೆಟರ್ ವರ್ಡ್, 3 ಲೆಟರ್ ವರ್ಡ್. ಈ 3 ಲೆಟರ್ ವರ್ಡ್ ನೀವು ಏನ್ ಮಾಡ್ಬೇಕಂದ್ರೆ 3 ಲೆಟರ್ ವರ್ಡ್ ನೋಡಿ, ABC ಅನ್ನೋದು 3 ಲೆಟರ್ ವರ್ಡ್. ಓಕೆ, ಇದು 2 ಲೆಟರ್ ವರ್ಡ್ ಆಗಿ ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ನಾವು ಅರೇಂಜ್ ಮಾಡ್ಬೇಕಂತ, ಈ 2 ಲೆಟರ್ ವರ್ಡ್ ಆಗಿ ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ಅರೇಂಜ್ ಮಾಡ್ಬೇಕಂತ ಕೇಳ್ತಾನೆ ಕ್ವಶನ್. ಸೊ ಸಪೋಸ್ ಲೆಟ್ ಅಸ್ ಕನ್ಸಿಡರ್, ಸೊ ಫಸ್ಟ್ AB ತಗೊಳ್ತೀನಿ, ಎಷ್ಟು AB ಇಲ್ಲ. ಓಕೆ, AB ಊಟ ಮಾಡೋದಕ್ಕೆ B ಆಗುತ್ತೆ. AB ಅರೇಂಜ್ ಮಾಡುವಂತ B ಅದರ ಅದೇ ತರ ನೆಕ್ಸ್ಟ್ ಏನ್ ತಗೊಳ್ತೀನಿ, BC ತಗೊಳ್ತೀನಿ, BC ನಾನು CB ಅಂತ ಬರೀಬಹುದು. ಅದೇ ತರ ನೆಕ್ಸ್ಟ್ CA ತಗೊಳ್ತೀನಿ, ನೆಕ್ಸ್ಟ್ ಇದನ್ನ C ನ AC ಅಂತ ಮಾಡ್ತೀನಿ. ಇಷ್ಟು ವೇಸ್ ಅಲ್ಲಿ ಅರೇಂಜ್ ಮಾಡೋದು. ಇಷ್ಟು ವೇಸ್ ಅಂದ್ರೆ ಎಷ್ಟು ವೇಸ್ ಆಯ್ತು, 1 2 3 4 5 6 ವೇಸ್ ಅಲ್ಲಿ ನಾನು ABC ಅನ್ನ 3 ಲೆಟರ್ ವರ್ಡ್ ನ 2 ಲೆಟರ್ ವರ್ಡ್ ಆಗಿ ಅರೇಂಜ್ ಮಾಡೋದು. ಓಕೆ, ಇಲ್ಲಿ ನೋಡಿ ABC ನ ವರ್ಡ್ ನ 3 ಲೆಟರ್ ವರ್ಡ್ ನ 6 ವೇಸ್ ಅಲ್ಲಿ ನಾನು ಅರೇಂಜ್ ಮಾಡಬೇಕು. ಅದೇ ABC ಅನ್ನೋ 3 ಲೆಟರ್ ವರ್ಡ್ ನ 2 ಲೆಟರ್ ವರ್ಡ್ ಆಗಿ ಎಷ್ಟು ವೇಸ್ ಅಲ್ಲಿ ಅರೇಂಜ್ ಮಾಡಬೇಕು, 6 ವೇಸ್. ಅದೇ ನಾವು ಪ್ರಿನ್ಸಿಪಲ್ ಆಫ್ ಫಂಡಮೆಂಟಲ್ ಕೌಂಟಿಂಗ್ ಇಂದ ಹಿಂಗೆ, ಪ್ರಿನ್ಸಿಪಲ್ ಆಫ್ ಫಂಡಮೆಂಟಲ್ ಕೌಂಟಿಂಗ್, ಪ್ರಿನ್ಸಿಪಲ್ ಆಫ್ ಫಂಡಮೆಂಟಲ್ ಕೌಂಟಿಂಗ್.
ಓಕೆ ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ಎದ್ರ ಅದೇ ಲೆಟರ್ಸ್ ಸೇಮ್ ತಗೊಳ್ಳೋಣ. ಇಲ್ಲಿ ಏನ್ ತಗೊಳ್ಳೋಣ, ABC ಅನ್ನೋದು ಒಂದು ವರ್ಡ್. ಓಕೆ, ABC ಅನ್ನೋದು 3 ಲೆಟರ್ ವರ್ಡ್. ಓಕೆ, ABC ಅನ್ನೋದೇನು 3 ಲೆಟರ್ ವರ್ಡ್ ಅಂತ ಅದೇ. ಓಕೆ, ಇದನ್ನ ಎಷ್ಟು ಬೇಸಲ್ಲಿ ಅರೇಂಜ್ ಮಾಡಬಹುದು ನಾವು? ಇದು ಎಷ್ಟು ಬೇಸಲ್ಲಿ ಅಂದ್ರೆ 3 ಲೆಟರ್ ವರ್ಡ್ ಅಂದ್ರೆ ನಾವೇನಾಗಬೇಕು, 3 ಲೆಟರ್ ಇಲ್ಲಿ ಇಂದ 3 ಲೆಟರ್ ಇಲ್ಲಿ ಬರ್ಬೇಕು, ಇಲ್ಲಿ 3 ಲೆಟರ್ ವರ್ಡ್ ಎಷ್ಟು ಬೇಸಲ್ಲಿ ಅರೇಂಜ್ ಮಾಡಿ. ಲೆಟ್ ಅಸ್ ಕನ್ಸಿಡರ್ ಇದು ಫಸ್ಟ್ ಪ್ಲೇಸ್ ಅಲ್ಲಿ ನಾನು ಎಷ್ಟು ಲೆಟರ್ ತುಂಬೋದು? ಇಲ್ಲಿ ABC ಐತಾ, ABC ಅಂತ 3 ಲೆಟರ್ ತುಂಬೋದು. ನಾನು ಇಲ್ಲಿ A ಆದ್ರೂ ತುಂಬೋದು, B ಆದ್ರೂ ತುಂಬೋದು, C ಆದ್ರೂ ತುಂಬೋದು. ಅಂದ್ರೆ ಎಷ್ಟು ಬೇಸಲ್ಲಿ ತುಂಬೋದು? 3 ಬೇಸಲ್ಲಿ ತುಂಬೋದು. ಓಕೆ, ಈಗ ಸೆಕೆಂಡ್ ಪ್ಲೇಸ್, ಈ ಸೆಕೆಂಡ್ ಪ್ಲೇಸ್ ಅಲ್ಲಿ ನಾನು ಈಗ ನೋಡಿ ಇಲ್ಲಿ ABC ಅಲ್ಲಿ A ತುಂಬಿದ್ದೇನೆ ಅಂತ. ಓಕೆ, A ತುಂಬಿ ನಾವು ಎಷ್ಟು ಲೆಟರ್ ಮಾಡಿದ್ವು? ಈ ಸೆಕೆಂಡ್ ಪ್ಲೇಸ್ ಎಷ್ಟು ಲೆಟರ್ ತುಂಬೋದು ನಾವು? 2 ಲೆಟರ್ ತುಂಬೋದು. ಈಗ ಸೆಕೆಂಡ್ ಪ್ಲೇಸ್ ಅಲ್ಲಿ B ತುಂಬಿದ್ದೀನಿ ಅನ್ಕೊಂಡು. ಓಕೆ, ಸೊ ಥರ್ಡ್ ಪ್ಲೇಸ್ ಅಲ್ಲಿ ಎಷ್ಟು ಲೆಟರ್ಸ್ ತುಂಬೋದು? ಈ ಮಾಡಿ ತುಂಬಿದ್ದೀನಿ ಅಂದ್ರೆ ಎಷ್ಟು? 1. ಓಕೆ, ಇದೇನ್ ಮಾಡ್ಬೇಕು? 3 into 2 into 1. ಓಕೆ, ನಂಬರ್ ಆಫ್ arrangements that is equal to 6 base. ಓಕೆ, ಏನ್ ಬರುತ್ತೆ 6 base? 3 into 2 ಮಾಡಿದ್ರೆ 6 ಬರುತ್ತೆ. that is equal to 6 base ಅಲ್ಲಿ ಬರುತ್ತೆ. ಓಕೆ, ಈಗ ಅದೇ ತರ ಈಗ 3 ಲೆಟರ್ ವರ್ಡ್ ABC ಅನ್ನು 3 ಲೆಟರ್ ವರ್ಡ್. ABC ನ 3 ಲೆಟರ್ ವರ್ಡ್, ಈ 3 ಲೆಟರ್ ವರ್ಡ್ ನ 2 ಲೆಟರ್ ವರ್ಡ್ ಗಾಗಿ ಎಷ್ಟು ಬೇಸಲ್ಲಿ ಅರೇಂಜ್ ಮಾಡಬೇಕು? ಓಕೆ, ಸೊ ABC ನ 3 ಲೆಟರ್ ವರ್ಡ್ ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ 6 ಬಂದಿದ್ದ, ಅಲ್ಲಿನೂ ಸೇಮ್ ಬಂತು, ಇಲ್ಲಿ 6 ಬಂದಿತ್ತು, ಅಲ್ಲಿನೂ ಸೇಮ್ ಬಂತು. ಓಕೆ, ಸೊ ದಟ್ ಇಸ್ ವೈ ಇದನ್ನು 6 ಬಂತು. ಇದು ಡೈರೆಕ್ಟ್ ಮೆಥಡ್ ಇದೆ, ಬಟ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಮೆಥಡ್. ಅದೇ ತರ ಇಲ್ಲಿ ABC ಅನ್ನೋದು ಲೆಟರ್, ಓಕೆ, ABC ಅನ್ನೋದು ವರ್ಡ್, ಇದು 2 ವೇಸ್ ಅಲ್ಲಿ 2 ಲೆಟರ್ ವರ್ಡ್ ನೋಟ್ ಮಾಡಿ ಎಷ್ಟು ಬೇಸ್ ಅಲ್ಲಿ ಬರೀಬೇಕು. ಓಕೆ, 2 ಲೆಟರ್ ವರ್ಡ್ ಅಂದ್ರೆ ಏನು? ಓಕೆ, ಸೊ ಇದು 2 ಲೆಟರ್ ವರ್ಡ್ ಹೌದಲ್ಲ? ಓಕೆ, ಇಲ್ಲಿ ಫಸ್ಟ್ ನೋಡಿ, ಇಲ್ಲಿ ಎಷ್ಟು ಲೆಟರ್ ತುಂಬೋದು ನಾನು? ಇಲ್ಲಿ ನೋಡಿ ನನಗೆ ಆಪ್ಷನ್ಸ್ ಎಷ್ಟಿದೆ? A ತುಂಬೋದು ಅಥವಾ B ತುಂಬೋದು ಅಥವಾ C ತುಂಬೋದು, ಅಂದ್ರೆ 3 ಬೇಸ್ ಅಲ್ಲಿ ನಾನು ತುಂಬೋದು. ಅದೇ ತರ ಈಗ ನಾನು ಈಗ ಸಪೋಸ್ A ತುಂಬಿದ್ದೀನಿ ಅಂತ, ಉಳಿದ ಎಷ್ಟು ಲೆಟರ್ ನಮ್ಗೆ? ಉಳಿದೆಷ್ಟು ನಮ್ಗೆ 3 ಲೆಟರ್, ಉಳಿದೆಷ್ಟು 2 ಲೆಟರ್. ಓಕೆ, 2 ಲೆಟರ್ ತುಂಬಿದೆ ಅಂದ್ರೆ 2 ಲೆಟರ್ ತುಂಬೋದಾಯ್ತು. ಇಲ್ಲಿ 2 ಲೆಟರ್ ದಿಸ್ 3 into 2 ಮಾಡಿದ್ರೆ ಎಷ್ಟಾಗುತ್ತೆ? 6. ಓಕೆ, ನಂಬರ್ ಆಫ್ ಅರೇಂಜ್ಮೆಂಟ್ ದಟ್ ಇಸ್ ಈಕ್ವಲ್ ಟು ಎಷ್ಟು ಲೆಟರ್ ತುಂಬೋದು ನಾನು? ನಂಬರ್ ಆಫ್ ಅರೇಂಜ್ಮೆಂಟ್ ದಟ್ ಇಸ್ ಈಕ್ವಲ್ ಟು 6. ಅದೇ ತರ ಇಲ್ಲಿ ಮಾಡಿ ABC ಅನ್ನೋ 3 ಲೆಟರ್ ವರ್ಡ್ ನ 2 ಲೆಟರ್ ವರ್ಡ್ ಆಗಿ ಎಷ್ಟು ಬೇಸ್ ಅಲ್ಲಿ ಅರೇಂಜ್ ಮಾಡಬಹುದಿತ್ತು? 6 ಬೇಸ್ ಅಲ್ಲಿ ಡೈರೆಕ್ಟ್ ಮೆಥಡ್ ಮಾಡಿದ್ವಿ. ಬಟ್ ಇಲ್ಲಿ ನಾವೇನ್ ಮಾಡಬೇಕು? ಪ್ರಿನ್ಸಿಪಲ್ ಆಫ್ ಫಂಡಮೆಂಟಲ್ ಕೌಂಟಿಂಗ್ ಇಂದ ನಾವೇನ್ ಮಾಡಿದ್ವಿ? ಓಕೆ, ಸೊ ಇಲ್ಲಿ 3 ಬಂತು, ಇಲ್ಲಿ 2 ಬಂತು, ದಟ್ ಇಸ್ 3 into 2 ಮಾಡಿದ್ರೆ 6 ಬಂತು. 6 ಬೇಸ್ ಅಲ್ಲಿ ನಾವು ಅರೇಂಜ್ ಮಾಡಬಹುದಿತ್ತು. ಓಕೆ, ಅದೇ ತರ ಈಗ ಲೆಟರ್ಸ್, ಈಗ ನೋಡಿ ಲೆಟರ್ ಜಾಸ್ತಿ ಕೊಟ್ಟು ರೋಸ್ ಅನ್ನ ವರ್ಡ್. ಸೊ ನಾನು ಎಷ್ಟು ಬೇಸ್ ಅಲ್ಲಿ ಅರೇಂಜ್ ಮಾಡೋದು? ಓಕೆ, ರೋಸ್ ಅನ್ನ ವರ್ಡ್ ಎಷ್ಟು ಬೇಸ್ ಅಲ್ಲಿ ಅರೇಂಜ್ ಮಾಡೋದು? ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ? ಓಕೆ, ಸೊ ನಮ್ಗೆ ಎಷ್ಟು ಲೆಟರ್ಸ್ ಎಷ್ಟಿದೆ? 4 ಇದಾವೆ ಅಂದಾಗ, ಸೊ ಲೆಟರ್ಸ್ 4 ಇದಾವೆ ನಮ್ಗೆ. ಇಲ್ಲಿ ನೋಡಿ ಇಲ್ಲಿ 4 ಲೆಟರ್ಸ್ ಇದಾವೆ ಅಂತಂದಾಗ, ಸೊ ನಾವು ಫಸ್ಟ್ ಇಲ್ಲಿ ಈ ಪ್ಲೇಸ್ ಅಲ್ಲಿ ಎಷ್ಟು ಲೆಟರ್ ತುಂಬೋದು? R ಅದ್ರ ತುಂಬೋದು, O ಅದ್ರ ತುಂಬೋದು, S ಅದ್ರ ತುಂಬೋದು, E ಅದ್ರ ತುಂಬೋದು. ಓಕೆ, ನಮಗೆ 4 ಆಪ್ಷನ್ ಇದಾವೆ ನೋಡಿ, 4 ಬೇಸ್ ಇಂದ ತುಂಬೋದು. ಅದಾಯ್ತು. ಈಗ ಒಂದ್ ಯಾವ್ದು R ತುಂಬಿದೆ ಅನ್ಕೊಳ್ಳಿ, ನಮ್ಗೆ ಎಷ್ಟು ಹೋದ್ವು? ಈಗ 3 ಲೆಟರ್ ತುಂಬೋದಾಯ್ತು. ಸೊ ದಟ್ ಇಸ್ ವೈ ಇದು ಲೆಟರ್ಸ್ 3 ಹಿಯರ್. ಈಗ ನಾನು R O ತುಂಬಿಡಿದ್ದೀನಿ, ಇಲ್ಲಿ ಎಷ್ಟು ಬೇಸ್ ಅಲ್ಲಿ ನಾವು ತುಂಬೋದು? 7 ಲೆಟರ್ ತುಂಬೋದು, ದಟ್ ಇಸ್ ಓಕೆ. ಈಗ ನೆಕ್ಸ್ಟ್ ROS ತುಂಬಿಡಿದ್ದೀನಿ ಅನ್ಕೊಳ್ಳಿ. ಓಕೆ, ROS ತುಂಬಿದೆ ಅನ್ಕೊಳ್ಳಿ. ಈಗ ಎಷ್ಟು ಲೆಟರ್ ಉಳಿದೆ ನಾನು ತುಂಬಕ್ಕೆ? 1 ಲೆಟರ್. ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ 4 into 3 into 2 into 1. ದಟ್ ಇಸ್ ಈಕ್ವಲ್ ಎಷ್ಟು ಬರುತ್ತೆ? 4 into 3 into 4 3 into 24 ಬೇಸ್ ಅಲ್ಲಿ ಈ ರೋಸ್ ಅನ್ನ ಲೆಟರ್ ನಾವು ರೋಸ್ ಅನ್ನ ವರ್ಡ್ ಅರೇಂಜ್ ಮಾಡಬಹುದು. 24 ಬೇಸ್ ಅಲ್ಲಿ ರೋಸ್ ಅನ್ನ ವರ್ಡ್ ನಾವು ಅರೇಂಜ್ ಮಾಡಬಹುದು ಅಂತ. ಇಷ್ಟ ಆಯ್ತಾ? ಓಕೆ, ಇಷ್ಟ ಆದ್ಮೇಲೆ ಸೊ ನೆಕ್ಸ್ಟ್ ಏನ್ ಮಾಡಿ ಇದನ್ನ ಬರ್ಕೊಳ್ಳಿ. ಸೊ ಇಷ್ಟ ಆದ್ಮೇಲೆ ಈಗ ಯೂಸಿಂಗ್ ಪರ್ಮುಟೇಷನ್ ಯೂಸ್ ಮಾಡ್ಕೊಂಡು ನಾವು ಕಂಡು ಹಿಡ್ಕೊಳ್ಳೋಣ. ಸೊ ನಂಬರ್ ಆಫ್ ಪರ್ಮುಟೇಷನ್ ಯೂಸ್ ಮಾಡ್ಕೊಂಡು ನಾವು ಏನ್ ಮಾಡೋಣ? ಪರ್ಮುಟೇಷನ್ ಯೂಸ್ ಮಾಡ್ಕೊಂಡು ಸೊ ನಾವು ಎಷ್ಟು ಬೇಸ್ ಅಲ್ಲಿ ನಾವು ಲೆಟರ್ಸ್ ನ ಅರೇಂಜ್ ಮಾಡಬಹುದು ಅಂತ. ಸಪೋಸ್ ABC ಅಂತ, ABC. ಫಸ್ಟ್ ಆಫ್ ಆಲ್ ನಿಮ್ಗೆ ಪರ್ಮುಟೇಷನ್ಸ್ ಕಲಿಯೋಕ್ಕಿಂತ ಮುಂಚೆ ಸೊ ನಿಮ್ಗೆ ಒಂದು ಪರ್ಮುಟೇಷನ್ಸ್ ಫಾರ್ಮುಲಾ ಗೊತ್ತಿರಬೇಕು. ಏನು? ದಟ್ ಈಸ್ NPR that is equal to n factorial divided by n minus r. ಈ ಫಾರ್ಮುಲಾ ಗೊತ್ತಿರೋ n factorial divided by n minus where n is r value lesser than or equal to n greater than or equal to 0. ಈ r value ಏನು? So this r value is lesser than or equal to n ಬರಬೇಕು, greater than or equal to 0 ಬರಬೇಕು. ಫಸ್ಟ್ ಆಫ್ ಆಲ್ n factorial ಅಂದ್ರೆ ಏನು?
ಎನ್ ಫ್ಯಾಕ್ಟೋರಿಯಲ್ ಅಂದ್ರೆ ಏನು ಇಲ್ಲೇ ಮಾಡಿ. ಓಕೆ, ಎನ್ ಫ್ಯಾಕ್ಟೋರಿಯಲ್ ಅಂತಂದ್ರೆ ಎನ್ ಫ್ಯಾಕ್ಟೋರಿಯಲ್ ಇಸ್ ನಥಿಂಗ್ ಬಟ್ ಲೆಟ್ ಅಸ್ ಟೇಕ್ ಇಟ್ ಒಂದು ಎಕ್ಸಾಂಪಲ್ ವೈಸ್ ಮಾಡಿ. ಎಕ್ಸಾಂಪಲ್ ಅಂದ್ರೆ ಸಪೋಸ್ 4 ಫ್ಯಾಕ್ಟೋರಿಯಲ್ ಅಂತ 4 ಫ್ಯಾಕ್ಟೋರಿಯಲ್ ಅಂತಂದಾಗ ಸೊ 4 ಫ್ಯಾಕ್ಟೋರಿಯಲ್ ಅಲ್ಲಿ ಹೆಂಗೆ ಇದೆ 4 into 3 into 2 into 1 ಅಂದ್ರೆ ಈ 4 ನ ಎಲ್ಲಿವರೆಗೆ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಇದು 1 ಬರೋ ತರ ಮಲ್ಟಿಪ್ಲೈ ಮಾಡಿ. ಅಂದ್ರೆ ಏನು ಒಂದೊಂದು ಕಮ್ಮಿ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡ್ಕೊಂತ 4 ಇಂದ 4 ಫ್ಯಾಕ್ಟರ್ 4 into 3 into 2 into 1. ಅದೇ ತರ 5 ಫ್ಯಾಕ್ಟರ್ ತಗೊಂಡು 5 ಫ್ಯಾಕ್ಟರ್ ತಗೊಂಡು 5 into 4 into 3 into 2 into 1. Okay, so then now 6 factor like it as 6 into 5 into 4 into 4 into 3 into 2 into 1. ಅದೇ ತರ 7 ಫ್ಯಾಕ್ಟರ್ ಏನು ಬರಬಹುದು 7 ಫ್ಯಾಕ್ಟರ್ is equal to okay 6 into okay 7 into 6 ಫ್ಯಾಕ್ಟರ್ ಬರೀಬಹುದು. ಓಕೆ 7 ಫ್ಯಾಕ್ಟರ್ ಏನು ಬರೀಬಹುದು ನಾವು 7 into 6 ಫ್ಯಾಕ್ಟರ್ 6 ಫ್ಯಾಕ್ಟರ್ 7 ಏನು ಬರ್ದಿದೆ 6 ಫ್ಯಾಕ್ಟರ್ ಎಲ್ಲ ಬರೀಬಹುದು ನಾನು ವಾಪಸ್. ಅದೇ ತರ n ಫ್ಯಾಕ್ಟರ್ ಅಂದ್ರೆ n ಫ್ಯಾಕ್ಟರ್ ಇಲ್ಲಿ ನೋಡಿ ಈ 4 ಇದ್ರಾಗ 4 ಫ್ಯಾಕ್ಟರ್ ಅಂದ್ರೆ 4 3 2 ಆಗ್ತಿದೆ ಅಪ್ ಟು ಎಲ್ಲವರೆಗೆ ಮಲ್ಟಿಪ್ಲೈ ಮಾಡ್ಬೇಕು ನಾವು. ಈ 4 ಇದ್ರೆ 4 ಗಿಂತ 1 ಕಡಿಮೆ 3 ಗಿಂತ 1 ಕಡಿಮೆ 2 ಗಿಂತ 1 ಕಡಿಮೆ ಅಪ್ ಟು 1 ಬರೋವರೆಗೆ ನಾವು ಮಲ್ಟಿಪ್ಲೈ ಮಾಡಬೇಕು. ಸಪೋಸ್ n ಅಂತ ಬಂತು ನೆಕ್ಸ್ಟ್ ನಂಬರ್ ಏನು ಮಾಡಬೇಕು 1 ಕಡಿಮೆ ಮಾಡಿ 1 ಕಡಿಮೆ ಏನಿಗೆ 1 ಕಡಿಮೆ ಮಾಡಿದ್ರೆ n minus 1. ನೆಕ್ಸ್ಟ್ ಇನ್ನೊಂದು ಕಮ್ಮಿ ಮಾಡಿದ್ರೆ ಏನಾಗುತ್ತೆ n minus 1. ನೆಕ್ಸ್ಟ್ ಅದಕ್ಕೆ ಇನ್ನೊಂದು ಕಡಿಮೆ ಮಾಡಿದ್ರೆ n minus 1. ಅಪ್ ಟು ಎಲ್ಲಿವರೆಗೆ ನಾವು 1 ಬರೆಯವರೆಗೆ ಮಾಡಿ 3 into 2 into 1 ಬರೆಯವರೆಗೆ ನಾವು ಮಲ್ಟಿಪ್ಲೈ ಮಾಡ್ಕೊಂತ ಬರಬೇಕು. ಸೊ ನಮಗೆ 3 into 2 ಇದು ಜನರಲ್ ಫಾರ್ಮುಲಾ ಫಾರ್ n ಫ್ಯಾಕ್ಟರ್. ಇಷ್ಟ ಆಯ್ತಾ? ಇಷ್ಟು ಗೊತ್ತಾದ್ಮೇಲೆ ಸೊ ನಮಗೆ NP4 ಈಗ ನೋಡಿ ABC ಅನ್ನೋದು ವರ್ಡ್ ನಾವು ಅರೇಂಜ್ ಮಾಡೋದು ಎಷ್ಟು ಬೇಸ್ ಅಲ್ಲಿ ಅರೇಂಜ್ ಮಾಡಬೇಕು ಅಂತ ಕೇಳ್ತೀವಿ. ಓಕೆ, ಈಗ ಫಸ್ಟ್ ಆಫ್ ಆಲ್ ನಮ್ಗೆ ಎಷ್ಟು ಲೆಟರ್ಸ್ ಇದಾವೆ? ಓಕೆ, ಎಷ್ಟು ಲೆಟರ್ಸ್ ಇದಾವೆ? 3 ಲೆಟರ್ಸ್ ಇದಾವೆ. ಓಕೆ, 3 ಲೆಟರ್ಸ್ ನ ನಾನು ಎಷ್ಟು ಲೆಟರ್ಸ್ ನ ಅರೇಂಜ್ ಮಾಡೋದು 3 ಲೆಟರ್ಸ್ ಅರೇಂಜ್ ಮಾಡೋದು. ಓಕೆ, 3 ಲೆಟರ್ಸ್ ಇದಾವೆ. 3 ಲೆಟರ್ಸ್ ನ ನಾನು 3 ಲೆಟರ್ಸ್ ನ ಅರೇಂಜ್ ಮಾಡೋದು. ದಟ್ ಇಸ್ 3p3. ಓಕೆ, 3 ಲೆಟರ್ ನ ಅರೇಂಜ್ ಮಾಡ್ಬೇಕಂದ್ರೆ 3p3 ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನ್ ಬರೀಬಹುದು 3p3 ದಟ್ ಈಸ್ ಈಕ್ವಲ್ ಟು 3 ಫ್ಯಾಕ್ಟೋರಿಯಲ್ NPR ಅಂದ್ರೆ n ಫ್ಯಾಕ್ಟೋರಿಯಲ್ n minus r. ಓಕೆ, ಸೊ 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಸೊ 3 minus 3 ಫ್ಯಾಕ್ಟೋರಿಯಲ್. ಓಕೆ, ಸೊ 3 minus 3 ಫ್ಯಾಕ್ಟೋರಿಯಲ್. ಓಕೆ, ಸೊ ನಾವು 1 more 3 ಫ್ಯಾಕ್ಟೋರಿಯಲ್ ಅಂದ್ರೆ ಏನು 3 ಫ್ಯಾಕ್ಟೋರಿಯಲ್ ರೈಟ್ ಆಗಿದೆ 3 ಫ್ಯಾಕ್ಟೋರಿಯಲ್ ಬಟ್ ಡಿನಾಮಿನೇಟರ್ 3 minus 3 ಅಂದ್ರೆ ಏನು 0 ಫ್ಯಾಕ್ಟೋರಿಯಲ್. ಸೊ ದಟ್ ಈಸ್ 0 ಫ್ಯಾಕ್ಟೋರಿಯಲ್. ಓಕೆ, 0 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಅಂದ್ರೆ ಏನು 3 into 2 into 1 ಎಷ್ಟಿದೆ 3 into 2 into ಇದನ್ನು ಫರ್ದರ್ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ 3 into 2 into 1 ಅಂದ್ರೆ 6. 0 ಫ್ಯಾಕ್ಟೋರಿಯಲ್ ಅಂದ್ರೆ 1 ಅಂತ ಅರ್ಥ. 0 ಫ್ಯಾಕ್ಟೋರಿಯಲ್ ಅಂದ್ರೆ ನಥಿಂಗ್ ಬಟ್ 1 ಅಂದ್ರೆ 3p3 is nothing but 6 ವೆಹಿಕಲ್. ಅಂದ್ರೆ ABC ಅನ್ನೋ ವರ್ಡ್ ನಾವು ಎಷ್ಟು ಬೇಸ್ ಅಲ್ಲಿ ಅರೇಂಜ್ ಮಾಡಬಹುದು 6 ಬೇಸ್. ಸೊ ನಾವು ಡೈರೆಕ್ಟ್ ಮೆಥಡ್ ಅಂದ್ರೆ 6 ಬೇಸ್ ಬಂತು. ನಮಗೆ ಪ್ರಿನ್ಸಿಪಲ್ ಆಫ್ ಫಂಡಮೆಂಟಲ್ ಕೌಂಟಿಂಗ್ ಅಂದ್ರೆ 6 ಬೇಸ್ ಬಂತು. ನಮಗೆ ಇಲ್ಲೇನು ಪರ್ಮಿಟೇಷನ್ ಯೂಸ್ ಮಾಡ್ಕೊಂಡ್ರೆ 6 ಬಂತು. ಈಗ ಅದೇ ಇಷ್ಟ ಆಯ್ತಾ? ಈಗ ಇದಾದ್ರೆ ಈಗ ABC ಅನ್ನೋ ವರ್ಡ್ ನ ಓಕೆ, ಸೊ ABC ಅನ್ನೋ ವರ್ಡ್ ನ ಸೊ 2 ಲೆಟರ್ ಆಗಿ 2 ಲೆಟರ್ಸ್ ವರ್ಡ್ ಆಗಿ ಎಷ್ಟು ಬೇಸ್ ಅಲ್ಲಿ ಅರೇಂಜ್ ಮಾಡಿ. ಓಕೆ, ಸೊ ನಮ್ಗೆ ಟೋಟಲ್ ಲೆಟರ್ಸ್ ಎಷ್ಟಿದಾವೆ 3 ಟೋಟಲ್ ಲೆಟರ್ಸ್ ಎಷ್ಟಿದಾವೆ 3. ಓಕೆ, ಸೊ 3 ಲೆಟರ್ ಎಷ್ಟು ಲೆಟರ್ ನ ಅರೇಂಜ್ ಮಾಡ್ಬೇಕು ನಾವು ನಮ್ಗೆ ಟೋಟಲ್ ಲೆಟರ್ಸ್ ಎಷ್ಟು 3 ದಟ್ ವಿ ಕಾಲ್ಡ್ as ಲೆಟರ್ಸ್ will be written as total letters that is equal to n. Okay, R ಅಂದ್ರೆ ಏನು arranging number of arranging letters. Okay, so ನಮಗೆ ಏನು ಸೊ ಟೋಟಲ್ n is nothing but total letters. So total letters ಎಷ್ಟು ನಮಗೆ 3 ಇದಾವ 3. P ಎಷ್ಟು ಲೆಟರ್ಸ್ ಅರೇಂಜ್ ಮಾಡ್ಬೇಕು ನಾವು? ಸೊ ಇದು 2 ಲೆಟರ್ಸ್ ನ ಅರೇಂಜ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ನೋಡಿ ಸೊ 3 ಲೆಟರ್ ವರ್ಡ್ ನ ನಾವು 2 ಲೆಟರ್ ವರ್ಡ್ ಆಗಿ ಎಷ್ಟು ಬೇಸ್ ಅಲ್ಲಿ ಅರೇಂಜ್ ಮಾಡ್ಬೇಕು ಅಂತ ಕೇಳಿದ್ರೆ ಓಕೆ ದಿಸ್ ಇಸ್ ಗಿವನ್ as 3p2. ಓಕೆ, ಸೊ ನಾವು 3p2 ಅಂದ್ರೆ ಏನು ABBC ಆ ತರ ಅರೇಂಜ್ ಮಾಡ್ಬೇಕು. ಓಕೆ, ಸೊ ದಿಸ್ ಇಸ್ ಈಕ್ವಲ್ ಟು ಏನು ಬರುತ್ತೆ 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 minus 2 ಫ್ಯಾಕ್ಟೋರಿಯಲ್ ದಟ್ ಈಸ್ ಈಕ್ವಲ್ ಟು 3 minus 2 ಫ್ಯಾಕ್ಟೋರಿಯಲ್. ನಾವು 3 ಫ್ಯಾಕ್ಟೋರಿಯಲ್ ನ ಏನು ಬರ್ಬೋದು ಡಿನಾಮಿನೇಟರ್ 3 minus 2 ಫ್ಯಾಕ್ಟೋರಿಯಲ್ ಅಂದ್ರೆ 1 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಅಂದ್ರೆ 3 into 2 into 1. 1 ಫ್ಯಾಕ್ಟೋರಿಯಲ್ ಅಂದ್ರೆ 1 ಅಂತ ಅರ್ಥ. 1 ಫ್ಯಾಕ್ಟೋರಿಯಲ್ ಅಂದ್ರೆ 1 ಅಂದ್ರೆ 3p2 ಎಷ್ಟು ಬಂತು 3p2 is nothing but 3 into 2 into 1 is 6. ಅಂದ್ರೆ ಈಗ ನೋಡಿ ಈ ABC ಅನ್ನೋ ವರ್ಡ್ 2 ಲೆಟರ್ ವರ್ಡ್ ಆಗಿ ಎಷ್ಟು ಬೇಸ್ ಅಲ್ಲಿ ಅರೇಂಜ್ ಮಾಡಬಹುದು 6 ಬೇಸ್ ಅಲ್ಲಿ ಇಲ್ಲೇ ಮಾಡಿದ್ವಿ ನೋಡಿ. ಓಕೆ, ಇಲ್ಲೇನ್ ಮಾಡಿದ್ವಿ ಸೊ ABC ಅನ್ನೋ ಲೆಟರ್ 2 ಲೆಟರ್
two letter word ಆಗಿ ಕನ್ವರ್ಟ್ ಮಾಡಿ ಎಷ್ಟು ಬೇಗ ಬಂತು, ಎಷ್ಟು ಬೇಗ ಬಂದಿದೆ 6 ಇಲ್ಲಿನೂ ಅಷ್ಟೇ ಬಂತ. ಓಕೆ ಎಬಿಸಿ ವರ್ಡ್ ಸೊ 3 letter ವರ್ಡ್ 2 letter ವರ್ಡ್ ಆಗಿ ಕನ್ವರ್ಟ್ ಮಾಡೋಕೆ ಎಷ್ಟು ಬೇಸ್ ಅಲ್ಲಿ ನಾವು ಅರೇಂಜ್ ಮಾಡಬಹುದು ಅಂದ್ರೆ ಸೊ ದಟ್ ಇಸ್ 6 ಬೇಸ್ ಅಲ್ಲಿ ನಾವು ಅರೇಂಜ್ ಮಾಡ್ತೀವಿ. ಓಕೆ ಇಷ್ಟ ಆಯ್ತಾ. ಸೊ ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ ತಗೊಳ್ಳೋಣ. ಇನ್ನೊಂದು ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ ನೋಡಿ. ಸೊ ಲೆಟಸ್ ಕನ್ಸಿಡರ್ ನಾನು ಸಪೋಸ್ ಇರ್ಫಾನ್ ಅನ್ನೋದು ಒಂದು ವರ್ಡ್ ಇದೆ, ಮೈಂಡ್ ನನ್ನ ಹೆಸರೇ ಇರ್ಫಾನ್ ಅನ್ನೋದು ಒಂದು ವರ್ಡ್ ಇದೆ ಅಂತ. ಸೊ ಇರ್ಫಾನ್ ಅನ್ನೋದು ಒಂದು ವರ್ಡ್ ಇದೆ ಅಂತಂದ್ರೆ ಈ ವರ್ಡ್ ಇದು ಎಷ್ಟು ಲೆಟರ್ ವರ್ಡ್, 5 letter ವರ್ಡ್. ಓಕೆ ಈ 5 letter ವರ್ಡ್ ಇದೆ. ನಮ್ಗೆ 3 letter ವರ್ಡ್ ಆಗಿ ಎಷ್ಟು ಬೇಸ್ ಅಲ್ಲಿ ನಾವು ಅರೇಂಜ್ ಮಾಡ್ತೀವಿ. ಇರ್ಫಾನ್ ಅನ್ನೋದು ಎಷ್ಟು ವರ್ಡ್ ಲೆಟರ್ ವರ್ಡ್, 5 letter ವರ್ಡ್. ಓಕೆ ಬಟ್ 3 letter ವರ್ಡ್ ನಂಬರ್ ಆಫ್ ways to arrange 3 letter word from word ಇರ್ಫಾನ್ ಅಂತ ಹೇಳ್ತೀವಿ. ಓಕೆ ಸೊ ನಾವೇನ್ ಮಾಡಬೇಕು, ಸೊ ನಂಬರ್ ಆಫ್ ways to arrange 3 letter word from the word ಇರ್ಫಾನ್. ಇದರಲ್ಲಿ ಎಷ್ಟು ಲೆಟರ್ಸ್ ಇದಾವೆ, ನಂಬರ್ ಆಫ್ ವರ್ಡ್ಸ್, ನಂಬರ್ ಆಫ್ ಅಂದ್ರೆ ಏನಿದೆ ಡಿವೈಡ್ ನಂಬರ್ ಆಫ್ ಲೆಟರ್ಸ್ ಎಷ್ಟಿದೆ, ನಂಬರ್ ಆಫ್ ಲೆಟರ್ಸ್ ಎಷ್ಟಿದೆ 5. ಓಕೆ ನಾವು ಎಷ್ಟು ಲೆಟರ್ ನ ಅರೇಂಜ್ ಮಾಡಬೇಕು, ನಾವು 3 letters ಅರೇಂಜಿಂಗ್ ಲೆಟರ್ಸ್ ಎಷ್ಟು ಲೆಟರ್ ನ ಅರೇಂಜ್ ಮಾಡಬೇಕು, ನಾವು 3 letters ನ ಅರೇಂಜ್ ಮಾಡಬೇಕು. ಸೊ ದಟ್ ಇಸ್ ಬರಿಬಹುದು ದಟ್ ಇಸ್ 5 letters ನ ಎಷ್ಟು ಲೆಟರ್ ಅರೇಂಜ್ ಮಾಡಬೇಕು, ನಾವು 3 letters. That is it as 5p3. So 5p3 is nothing but 5p3 and it is 5 factorial divided by 5 minus 3 factorial. 5p3 is nothing but 5 factorial divided by 5 minus 3 factorial. Okay, so 5 factorial 5 minus 3 factorial ಹೆಂಗ್ ಬರೀಬಹುದು, 5 minus 3 factorial is 2 factorial ಅಂತ ಬರೀಬಹುದು. 5 factorial ಹೆಂಗ್ ಬರೀಬಹುದು, ನಾವು 5 factorial is 3 into 4 into 3 into 2 factorial ಅಂತ ಬರೀಬಹುದು. Okay, 5 into 4 into 3 into 2 factorial ಅಂತ ಬರೀಬಹುದು. ಸೊ 2 factorial ಕ್ಯಾನ್ಸಲ್ ಮಾಡಿ. ಓಕೆ ಸೊ ನಮ್ಗೆ ಏನಾಗುತ್ತೆ 5 4 20 into 3 ಮಾಡಿದ್ರೆ 60 ಬೇಸ್ ಅಲ್ಲಿ. ಓಕೆ ಅಂದ್ರೆ ಮೀನಿಂಗ್ ಏನು, ಸೊ ಇರ್ಫಾನ್ ಅನ್ನೋ ಲೆಟರ್ ವರ್ಡ್ ನ 5 letter ವರ್ಡ್ ನ 3 letter ವರ್ಡ್ ಆಗಿ ಕನ್ವರ್ಟ್ ಮಾಡಿ ಎಷ್ಟು ಬೇಸ್ ಅಲ್ಲಿ ಅರೇಂಜ್ ಮಾಡಬಹುದು ಅಂದ್ರೆ ಸೊ 60 ಬೇಸ್ ಅಲ್ಲಿ ಅರೇಂಜ್ ಮಾಡಿ. ಓಕೆ ಸೊ 3 letter ವರ್ಡ್ ಕನ್ವರ್ಟ್ ಮಾಡಿ ಎಷ್ಟು ಬೇಸ್ ಅಲ್ಲಿ ಅರೇಂಜ್ ಮಾಡೋದು ಅಂದ್ರೆ ಸೊ ನಮಗೆ 60 ಬೇಸ್ ಅಲ್ಲಿ ಅರೇಂಜ್ ಮಾಡಬಹುದು. ಓಕೆ ಸೊ ನಮಗೆ ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ನ ಸಾಲ್ವ್ ಮಾಡೋಣ. ಕ್ವಶನ್ ಏನಿದೆ ಅಂತಂದಾಗ ಸೊ ಇಲ್ಲಿ ನೋಡಿ, ಕ್ವಶನ್ ಸಾಲ್ವ್ ಮಾಡೋಕೆ ಮುಂಚೆ ಒಂದೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಅಂದ್ರೆ ಸಪೋಸ್ ನಿಮಗೆ ನೋಡಿ ಇಲ್ಲಿ ಡೈರೆಕ್ಟ್ ಆಗಿ 2 factorial ಅಂತ ಹಾಕೊಂಡ್ರಿ ಈ ತರ ಬರ್ತವೆ ಕಂಡೀಷನ್. ಇಲ್ಲಿ ಡೈರೆಕ್ಟ್ ನೋಡಿ 2 into 1 ಅಂತ factorial ಅಂತ ಬರ್ದಿಲ್ಲ, 2 into 1 ಅಂತ ಬರ್ಕೊಂಡಿಲ್ಲ. ನಾನು ಏನ್ ಮಾಡಿದೆ 2 factorial ಕ್ಯಾನ್ಸಲ್ ಮಾಡಿ. ಲೆಟ್ ಅಸ್ ಕನ್ಸಿಡರ್ ನಮಗೆ ಈಗ 8 factorial divided by 5 factorial ಇದೆ ಅಂತ ಅನ್ಕೊಳ್ಳಿ. 8 factorial divided by 5 factorial ಇದೆ ಅಂತ ಇದನ್ನ ಹೆಂಗ್ ಬರೀಬಹುದು ಅಂದ್ರೆ 8 into 7 into 6 into 5 factorial ಬರೀಬಹುದಾ, ಡಿವೈಡೆಡ್ ಬೈ 5 factorial ಹೆಂಗಿದೆ ನಂಗೆ 5 factorial ಕ್ಯಾನ್ಸಲ್ ಮಾಡಿ ಇದೆಲ್ಲ ಉಳಿದ ಮಲ್ಟಿಪ್ಲೈ ಮಾಡಿ. ಸೊ 8 into 7 into 6 ಮಲ್ಟಿಪ್ಲೈ ಮಾಡಿ ನಮ್ಗೆ ಏನಾದ್ರು ಆನ್ಸರ್ ಬರುತ್ತೆ. ಓಕೆ ಸೊ ಇಷ್ಟ ಆಯ್ತು. ಸೊ ಇದಾದ್ಮೇಲೆ ನಾವೇನ್ ಮಾಡೋಣ, ಒಂದು ಕ್ವಶನ್ ಅದೇ ತರ ಈಗ ನೋಡಿ 7 factorial divided by 4 factorial. So that we can understand factorial divided by 4 factorial ಅಂದ್ರೆ 7 factorial ಹೆಂಗ್ ಬರುತ್ತೆ 7 into 6 into ನಮಗೆ 5 into 4 factorial ಅಂತ ಬರೀಬಹುದು divided by 4 factorial. So 4 factorial ಕ್ಯಾನ್ಸಲ್ ಮಾಡಿ ನೀವು ಮಲ್ಟಿಪ್ಲೈ ಮಾಡಿ. ಅರ್ಥ ಆಯ್ತಾ? ಓಕೆ ಸೊ ಇದಾಯ್ತು. ಇದು ಒಂಥರ ಇನ್ನೊಂಥರ ಇನ್ ಟರ್ಮ್ಸ್ ಆಫ್ ಏನ್ ಕೊಡ್ತಾರೆ, ಇನ್ ಟರ್ಮ್ಸ್ ಆಫ್ n ವ್ಯಾಲ್ಯೂಸ್ ಅಂತ ಕೊಡ್ತಾರೆ. ಓಕೆ ಸೊ ನಾವಾಗ ಏನ್ ಮಾಡ್ಬೇಕಂದ್ರೆ ಸೊ ನಾವು here what you have n minus 1 factor ಇಲ್ಲಿ divided by n minus 3. ಸೊ ನೋಡಿ ಇವೆರಡು ಕಂಪೇರ್ ಮಾಡಿದ್ರೆ ಯಾವ್ದು ದೊಡ್ಡದು, ಇದು ದೊಡ್ಡದು n minus 1 ದೊಡ್ಡದು. ಫೋಕಸ್ ಇಲ್ಲಿ -2 ಕಡಿಮೆ, ಇಲ್ಲಿ 2 times ಕಡಿಮೆ ಇದೆ. ಇದಕ್ಕೆ ಕಂಪೇರ್ 2 times ಅಲ್ಲ 2 ವ್ಯಾಲ್ಯೂ ಕಡಿಮೆ. ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಏನ್ ಮಾಡ್ತೀವಿ ನಾವು, ಇಲ್ಲಿ 7 factorial ಅಂದ್ರೆ 7 into 6 into 5 into 4 ಮಾಡ್ತೀವಿ ಅಂದ್ರೆ ಕಡಿಮೆ ಮಾಡ್ಕೊತೀವಿ. ಅಂದ್ರೆ ವಿಚ್ ಮೀನ್ಸ್ ದಿಸ್ n minus 1 ಹೆಂಗ್ ಬರೀಬಹುದು ಅಂದ್ರೆ n minus 1 into n minus 2 into n minus 3 factorial ಅಂತ ಬರೀಬಹುದಾ, ಡಿವೈಡೆಡ್ ಬೈ n minus 3 factorial. ಸೊ this n minus 3 factorial n minus 3 factorial ಕ್ಯಾನ್ಸಲ್ ಆಯ್ತಾ, ಉಳಿದ ನಮಗೆ n minus 1 into ಇಲ್ಲಿ ಏನಿದೆ ಸೊ ಇದು ದೊಡ್ಡದಿದೆ ಕಂಪೇರ್ ಮಾಡ್ತೀವಿ.
ಸೊ ಆ ಫ್ಯಾಕ್ಟರ್ ಹೆಂಗ್ ಬರಬಹುದು ನಾನು ಸೊ ಅದನ್ನ ಕಡಿಮೆ ಮಾಡ್ಕೊಂಡು ಎಷ್ಟು n - 3 ಫ್ಯಾಕ್ಟರ್ ಬರೀಬಹುದು. ಸೊ ಅದೇ ತರ ಇಲ್ಲಿ ಅದೇ ಈಗ ನಮಗೆ n - 3 ಫ್ಯಾಕ್ಟರ್ ಇದೆ ಅಂತ ಡಿವೈಡೆಡ್ n - 3 ಫ್ಯಾಕ್ಟರ್ ಇಲ್ಲಿ n - 5 ಫ್ಯಾಕ್ಟರ್ ಇದೆ. ಓಕೆ, ಸೊ ಇದನ್ನ ಕಂಪೇರ್ ಮಾಡಿದ್ರೆ ಇದು ಸಣ್ಣದು. ಓಕೆ, ಎಷ್ಟು ಸಣ್ಣದು ಇದಕ್ಕಿಂತ ಕಂಪೇರ್ ಮಾಡಿದ್ರೆ ಎರಡು ವ್ಯಾಲ್ಯೂ ಸಣ್ಣದು. ಅದೇ ಇದು ಹೆಂಗ್ ಬರೀಬಹುದು n - 3 ನಾ n - 3 ಇಂಟು n - 4 ಇಂಟು n - 5 ಡಿವೈಡೆಡ್ ಬೈ ಇದೆ n - 5 ಫ್ಯಾಕ್ಟರ್ ಹೆಂಗಿದೆ ಹೇಳ್ಕೊಳ್ಳಿ. ಸೊ n - 5 ಫ್ಯಾಕ್ಟರ್ n - 5 ಕ್ಯಾನ್ಸಲ್ ಮಾಡಿ ಇದನ್ನ ಮಲ್ಟಿಪ್ಲೈ ಮಾಡಿ. ಓಕೆ, ಸೊ ಇಷ್ಟು ಗೊತ್ತಿರಬೇಕು. ಓಕೆ, ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ಡೈರೆಕ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಹೋಗಿ ನೋಡಿ. ಈ ಕ್ವಶನ್ ಅಂದ್ರೆ if 5 times of 4p r that is equal to 6 times of 5p r ಅಂತ ಕೊಟ್ಟಿದೆ. ಓಕೆ, ಇದನ್ನ ಸಾಲ್ವ್ ಮಾಡ್ಕೊಂತ ಹೋದಾಗ ಏನಾಗುತ್ತೆ, ಓಕೆ, ಫೈಂಡ್ ದ ವ್ಯಾಲ್ಯೂ ಆಫ್ r. ಇದು ಇಷ್ಟು ಕೊಟ್ಟಾಗ ವ್ಯಾಲ್ಯೂ ಆಫ್ r ಏನು ಬರುತ್ತೆ ಅಂತ ಕೊಡ್ತಾರೆ. ಈಗ ಕೊಟ್ಟಿರೋದು ಏನು ಅಂತ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಕ್ವಶನ್ 5 into 4p r 5 into 4p r that is equal to 6 into 5p r. ಓಕೆ, ಇದನ್ನ ಸಾಲ್ವ್ ಮಾಡಿದ್ರೆ 5 ಹೆಂಗಿದೆ ಹಂಗೆ ಬರ್ಕೊಳ್ಳಿ. 5 ಯು ನೋ ದ ಫಾರ್ಮುಲಾ ದಟ್ ಈಸ್ 4p3 ಅಂದ್ರೆ npr ಫಾರ್ಮುಲಾ npr is equal to n factorial divided by n minus r factorial. ಹೌದಾ, ಬೇರೆ n ವ್ಯಾಲ್ಯೂ ಏನಿರುತ್ತೆ ದಿಸ್ ಇಸ್ r ವ್ಯಾಲ್ಯೂ is lesser than or equal to n ಇರಬೇಕು. r ವ್ಯಾಲ್ಯೂ is equal to lesser than or equal to n. ಓಕೆ, and greater than or equal to 0 ಇರಬೇಕು. ಓಕೆ, ಇಷ್ಟು ಇರಬೇಕಾ. ನಾವು ಸೊ ನಮಗೆ ಇದು n 4p r ಅಂದ್ರೆ ಏನು ಬರುತ್ತೆ 4 factorial divided by 4 minus r that is equal to ಇಲ್ಲಿ 6 ಹೆಂಗಿದೆ ಹಂಗೆ ಇಟ್ಕೊಳ್ಳಿ. 5p r minus n factorial 5 factorial divided by 5 minus r minus 1 whole factor. ಇನ್ನೇನು ನೋಡಿ n factorial npr ಅಂದ್ರೆ n factorial divided by n minus r. ಇಲ್ಲಿ 5p r minus n factorial ಅಂದ್ರೆ so 5 factorial divided by 5 minus r minus 1 factorial. Okay, so ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, so this we can write as 5 into 4 factorial. 5 into 4 factorial ಏನು ಬರೀಬಹುದು ನಾನು 5 into 4 factorial ಏನು ಬರುತ್ತೆ 5 factorial ಅಂತ ಬರೀಬಹುದು. 5 into 4 factorial ನಾನು ಏನು ಬರೀತೀನಿ 5 factorial ಅಂತ ಬರೀತೀನಿ divided by 4 minus r is equal to 6 ಹೆಂಗಿದೆ ಹಿಂಗೆ ಇಟ್ಕೊಳ್ಳಿ. so 5 factorial ಹೆಂಗಿದೆ ಹಿಂಗೆ ಇಟ್ಕೊಂಡು divided by ಇದು ಮೈನಸ್ ಅಂತ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ. so this we can write as 5 minus ಅಂತ ಮಾಡಿದ್ರೆ minus r minus into minus ಅಂದ್ರೆ plus 1. ಓಕೆ, ಸೊ ಇಲ್ಲಿ ಮೈನಸ್ ಇಂದ ಮಲ್ಟಿಪ್ಲೈ ಮೈನಸ್ r ಬರುತ್ತೆ, ಮೈನಸ್ ಇಂಟು ಬಂದ್ರೆ ಪ್ಲಸ್ 1 ಬರುತ್ತೆ. ದಟ್ ಈಸ್ 5 ಮೈನಸ್ ಇದೇನಾಗುತ್ತೆ 5 minus r plus 1 whole. ಇಲ್ಲಿ 5 factorial ಕ್ಯಾನ್ಸಲ್ ಮಾಡಿ 5 factorial ಕ್ಯಾನ್ಸಲ್ ಮಾಡಿದ್ರೆ ಓಕೆ, ಸೊ ಇಲ್ಲಿ this is 1 divided by 4 minus r. ಓಕೆ, ಸೊ divided 1 minus 4 minus r divided by ಏನಿದೆ 1 divided by 6 minus ಓಕೆ, ಇಲ್ಲಿ 6 ಹೆಂಗಿದೆ ನನಗೆ ನಾವು ಜಸ್ಟ್ ಇದನ್ನ ಇಲ್ಲಿ ತರಬಹುದು. ಸೊ ಇದನ್ನ ಇಲ್ಲಿ ತಾನೆ, ಸೊ ದಿಸ್ ವಿಲ್ ಬಿಕಮ್ 6 minus r factorial that is divided by ಏನಾಗುತ್ತೆ that is 4 minus r that is equal to 6. ಇವೆರಡರಲ್ಲಿ ಯಾವುದು ದೊಡ್ಡದು? ಓಕೆ, ಇವೆರಡರಲ್ಲಿ ಯಾವುದು ದೊಡ್ಡದಿದೆ ನಮಗೆ? ಇದು ದೊಡ್ಡದಿದೆ 6 minus r. 6 minus r ಅಂದ್ರೆ ಏನು ಮಾಡೋದು? 6 minus r ದೊಡ್ಡದಿದೆ ಅಂದ್ರೆ ಏನು ಮಾಡೋದು? ಇನ್ ಟರ್ಮ್ಸ್ ಆಫ್ 4 minus r factorial ಬರ್ಬೋದು. ಹೆಂಗ್ ಬರ್ಕೊಳ್ತೀರಾ? 6 minus r factorial 6 minus r factorial into 5 minus 1 ನೋಡಿ ಫ್ಯಾಕ್ಟರಿಯಲ್ ಅಂದ್ರೆ ಏನು ಒಂದೊಂದು ಕಡಿಮೆ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡೋದು. ಇದು 6 ಇದ್ದಿದ್ದು ಏನಾಗುತ್ತೆ 5 ಆಗುತ್ತೆ. 5 minus r into 4 minus r divided. Okay, so divided by the 4 minus r factorial ಇದೆ ನಂಗೆ 4 minus r factorial. Okay, so that is equal to 6 ಹೆಂಗಿದೆ 4 minus r factorial ಕ್ಯಾನ್ಸಲ್ ಆಗುತ್ತೆ. ಡಿವೈಡ್ ಮಲ್ಟಿಪ್ಲೈ ಮಾಡೋದು ಏನಾಗುತ್ತೆ 6 into 5 is 30. Okay, 6 into minus r is minus 6r. So minus r into 5 is minus 5r. Minus into minus plus r into r ಅಂದ್ರೆ r 6r. ಇಷ್ಟ. ಓಕೆ, ಇಷ್ಟ ಆದ್ಮೇಲೆ ಸೊ ನಾನು ಮಾಡೋಣ ಇದನ್ನೆಲ್ಲ ಆ ಕಡೆ ಕಳಿಸ್ಬೇಕು. ಸೊ ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. ಸೊ r ಸ್ಕ್ವೇರ್ ಇದನ್ನ ಪ್ಲಸ್ 6 ಆಗಿ ಇಡ್ತಾನೆ. ಸೊ r ಸ್ಕ್ವೇರ್ minus 6r minus 5r ಅಂದ್ರೆ ಏನಾಗುತ್ತೆ minus 11r. ಓಕೆ, ಸೊ ಇಲ್ಲಿ ಪ್ಲಸ್ 30 ಆಯ್ತಾ? ಇಲ್ಲಿ ಪ್ಲಸ್ 30 ಇಲ್ಲಿ ಪ್ಲಸ್ 6 ಆಗಿ ಇಡ್ತಾನೆ minus 6 that is equal to 0. Now so the r square minus 11r, okay, this will become plus 20. ಇದೊಂದು ಕ್ವಾಡ್ರೇಟ್. ಈ ಕ್ವಾಡ್ರೇಟ್ ಈಕ್ವೇಷನ್ ಹೆಂಗ್ ಸಾಲ್ವ್ ಮಾಡ್ತೀರಾ? ಓಕೆ, ಕ್ವಾಡ್ರೇಟ್ ಈಕ್ವೇಷನ್ ಹೆಂಗ್ ಸಾಲ್ವ್ ಮಾಡ್ತೀರಾ? 24 ಯಾವ ಮಂಗಿಲಿ ಬರುತ್ತೆ? ಸೊ ನಮಗೆ 6 4 24 6 4 24 ಬಂದ್ರೆ ಬಟ್ 6 4 24 ಬಂದ್ರೆ ಬಟ್ 6 ಪ್ಲಸ್ 4 ಮಾಡಿದಾಗ ಎಷ್ಟು ಬರುತ್ತೆ? 6 ಪ್ಲಸ್ 4 ಮಾಡಿದಾಗ ನಮಗೆ 10 ಬರ್ತಿದೆ, ಬರ್ತಿಲ್ಲ ಅಂದ್ರೆ ಇನ್ನೊಂದು ಯಾವ ಮಂಗಿಲಿ ಬರುತ್ತೆ ನೋಡಿ.
8 3 24. Okay, 8 3 24 ಕೊಡ್ತಾ 8 3 24 24 ಕೊಡ್ತಾ 8 + 3 ಅಂದ್ರೆ 11. ಇದನ್ನ ಹೆಂಗ್ ಸ್ಪ್ಲಿಟ್ ಮಾಡಬೇಕಂದ್ರೆ ಇದನ್ನ ಸ್ಪ್ಲಿಟ್ ಮಾಡಬೇಕಂದ್ರೆ ಸೊ ದಟ್ ಈಸ್ -8r into -3 plus 24. ನೀವು ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋದು ಬರ್ತಿರ್ಬೇಕು. ನೀವು ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋದು ವೇಸ್ಟ್. ಓಕೆ, ಇದನ್ನೆಲ್ಲ ನೀವು ಸ್ಕೂಲಲ್ಲಿ ಕಲ್ತಿರ್ಬೇಕು. ಓಕೆ, ಸೊ ಈ ಡಿವೈಡರ್ ಏನ್ ಕಾಮನ್ ಇದೆ? ಓಕೆ, ಡಿವೈಡರ್ ಏನ್ ಕಾಮನ್ ಇದೆ? ಓಕೆ, ಸೊ ಡಿವೈಡರ್ ನಮಗೆ ಇಲ್ಲಿ ನೋಡಿ ನಿಮಗೆ ಡೈರೆಕ್ಟ್ ಮಾಡಬೇಕು. ಡೈರೆಕ್ಟ್ ಮಾಡ್ಬೇಕಂದ್ರೆ ಹೆಂಗ್ ಡೈರೆಕ್ಟ್ ಮಾಡ್ಬೇಕಂದ್ರೆ ಫಸ್ಟ್ ರೂಟ್ಸ್ ಕಂಡುಹಿಡಿಯಿರಿ. ಸೊ ಅಂದ್ರೆ 2 ಟರ್ಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 2 ಟರ್ಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 24 ಬರಬೇಕು. ಅವೇ 2 ಟರ್ಮ್ಸ್ ಆಡ್ ಮಾಡಿದ್ರೆ ಏನು ಬರಬೇಕು? 7 ಟರ್ಮ್ಸ್ ಆಡ್ ಮಾಡಿದ್ರೆ -11. ಓಕೆ, ಅವೇ 2 ಟರ್ಮ್ಸ್. ಸೊ -8 and -3 ಹೌದು. -8 and -3 8. ಡೈರೆಕ್ಟ್ ಆಗಿ ನೀವು ಏನ್ ಮಾಡಬಹುದು? ಡೈರೆಕ್ಟ್ ಆಗಿ ಏನ್ ಮಾಡಿದ್ರೆ r - 8 r - 3 ಅಂತ ಬರ್ಬೋದು ಡೈರೆಕ್ಟ್ ಆಗಿ. ಬಟ್ ನಿಮ್ಗೆ ಕೆಲವೊಬ್ರು ಗೊತ್ತಿರಲ್ಲ ಇದು ಡೈರೆಕ್ಟ್ ಆಗಿ. ಸೊ ನಮ್ಗೆ ಯಾವಾಗ ಇದು r ಫ್ಯಾಕ್ಟೋರಿಯಲ್ r ಸ್ಕ್ವೇರ್ ಕೋಎಫಿಷಿಯಂಟ್ 1 ಇದ್ದಾಗ ಮಾತ್ರ ಇರೋದು. ಕೋಎಫಿಷಿಯಂಟ್ ಏನಾದ್ರು ಬೇರೆ ಇದ್ರೆ ಈ ತರ ಬರೆಯಕ್ಕಾಗಲ್ಲ. ಸೊ ಅದ್ರ ತರ ನಾರ್ಮಲ್ ಮೆಥಡ್ ಮಾಡ್ಕೊಂಡು ಹೋಗ್ತೀನಿ. ನಿಮ್ಗೆ ಇಲ್ಲ ಅಂತಂದ್ರೆ ಇದೇ ಬರುತ್ತೆ ಆನ್ಸರ್ ಬೇಕಾದ್ರೆ r - 8 into r - 3 ಇದಾಯ್ತಾ? ನೆಕ್ಸ್ಟ್ ಇವಾಗ ಏನು ಕಾಮನ್ ಇದೆ? ಸೊ ಇವಾಗಲ್ಲಿ r ಕಾಮನ್ ಇದೆ, r ಬಿಡಿ. ಇವಾಗ ಏನು ಕಾಮನ್ ಇದೆ? -3 ಕಾಮನ್ ಮಾಡಿ this will be r how much 24 ಆಗುತ್ತೆ. r - 8 ಮೈನಸ್ ಕಾಮನ್ ತಗೊಂಡ್ರೆ ಪ್ಲಸ್ ಇದೆ ಮೈನಸ್ ಮೈನಸ್ ಇದು ಪ್ಲಸ್ ಆಗುತ್ತೆ. ಇವಾಗ ಏನು ಕಾಮನ್ ಇದೆ ನಮಗೆ? ಇಲ್ಲಿ r - 8 ಇದೆ, r -8 ಕಾಮನ್ ಕಾಮನ್ ನಮಗೆ ಹೇಳುತ್ತೆ. ಇಲ್ಲಿ r ಬರುತ್ತೆ. ಓಕೆ, r ಬರುತ್ತೆ. ಇಲ್ಲಿ ಮೈನಸ್ ಇರುತ್ತೆ. ಇಲ್ಲಿ r - 8 ಕಾಮನ್ ತಗೊಂಡ್ರೆ 3 ಸೊ ದಟ್ ಈಸ್ ಈಕ್ವಲ್ ಟು 0. ಸೊ ಒನ್ ಮೋರ್ ಥಿಂಗ್ ಇಲ್ಲಿ ನೋಡಿದ್ರೆ ಈಗ ಎರಡು ಸಾಲ್ವ್ ಮಾಡ್ಕೊಂಡು ಹೋಗಿ ಸೊ ಒಂದ್ಸಲ ಏನಾಗುತ್ತೆ r ವ್ಯಾಲ್ಯೂ ಏನಾಗುತ್ತೆ ಇನ್ನು 8 ಆಗುತ್ತೆ. ಇನ್ನೊಂದ್ಸಲ ಏನ್ ಮಾಡುತ್ತೆ r ವ್ಯಾಲ್ಯೂ 3. ಬಟ್ ಯಾವುದು ಕರೆಕ್ಟ್ ನಿಮಗೆ? ಒಂದ್ಸಲ r ವ್ಯಾಲ್ಯೂ ಏನಾಗುತ್ತೆ r ವ್ಯಾಲ್ಯೂ ಇಲ್ಲಿ ನೋಡಿ ಇಲ್ಲಿ ಕಂಡೀಷನ್ ಕೊಟ್ಟಿದೆ. ಇದು ಕಂಡೀಷನ್ ಗೊತ್ತಿರಬೇಕು. ಇಲ್ಲಿ ನಮ್ಗೆ n ವ್ಯಾಲ್ಯೂ ಎಷ್ಟಿದೆ ಹೇಳಿ? n ವ್ಯಾಲ್ಯೂ 4 ಇದೆ. ಓಕೆ, n ವ್ಯಾಲ್ಯೂ 4 ಇದೆ ಅಂತಂದಾಗ ಸೊ n ವ್ಯಾಲ್ಯೂ 4 ಇದೆ. r ವ್ಯಾಲ್ಯೂ ಎಷ್ಟು ಇರಬೇಕು ನಮಗೆ? 4 ಗಿಂತ ಕಡಿಮೆ ಇರಬೇಕು. ಸೊ r ವ್ಯಾಲ್ಯೂ 4 ಗಿಂತ ಕಡಿಮೆ ಇರಬೇಕು. ಸೊ ದಿಸ್ n ವ್ಯಾಲ್ಯೂ ದಿಸ್ 4 ವ್ಯಾಲ್ಯೂ this r value has to be less than or equal to n. Okay, lesser than or equal to n. But ಇಲ್ಲಿ ಏನಿದೆ? 8 ಬರುತ್ತೆ. So that is why we should not. Therefore r is equal to 3. So this is the answer. Okay, r value is equal to 3 ಅಂತ ತರಬೇಕು. ಇಂತ ಹೋಗಬಾರ್ದು. ಯಾಕೆ ಹೇಳಿ? ಸೊ ನಮಗೆ r value has to be always n ಗಿಂತ ಕಡಿಮೆ ಇರಬೇಕು. n ಗಿಂತ ಕಡಿಮೆ ಯಾಕಂದ್ರೆ why because ಈ ಕಂಡೀಷನ್ ಗೊತ್ತು ನಮಗೆ. That is the ನೋಡಿ r value 3. Okay, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ ನೋಡಿ. Just write down. Okay, next question solve ಮಾಡೋಣ. Okay, so next question ಏನಿದೆ? In how many 4-digit numbers, in how many ways, in how many 4-digit numbers can be formed by using 1 to 9 digits if repetition of digits is not allowed and if repetition of digits is allowed. Okay, ಅವ್ರು ಏನ್ ಕೇಳ್ತಾರೆ? So 1 ಇಂದ 9 numbers ಇದಾವೆ. So 1 2 3 4 5 6 7 8 9 numbers ಇದಾವೆ. ಓಕೆ, ಈ 9 ನಂಬರ್ಸ್ ಇದಾವೆ. 9 ನಂಬರ್ಸ್ ಎಷ್ಟು ನಂಬರ್ ಆಗಿ ಕನ್ವರ್ಟ್ ಮಾಡ್ಬೇಕು ನಾವು? 4 ಡಿಜಿಟ್ ನಂಬರ್ ಆಗಿ ಫಾರ್ಮ್ ಮಾಡಿ 9 ನಂಬರ್ ಯೂಸ್ ಮಾಡ್ಕೊಂಡು 4 ಡಿಜಿಟ್ ನಂಬರ್ ಎಷ್ಟು ನಂಬರ್ ಆಫ್ ವೇಸ್ ಅಲ್ಲಿ ಫಾರ್ಮ್ ಮಾಡ್ಬೇಕು ಅಂತ ಕೇಳಿದ್ವಿ. ಓಕೆ, ಸೊ ನಮಗೆ ಟೋಟಲ್ ನಂಬರ್ ಆಫ್ ಲೆಟರ್ಸ್ ಅಥವಾ ಟೋಟಲ್ ನಂಬರ್ ಆಫ್ ನಂಬರ್ಸ್ ಎಷ್ಟು ಇದಾವೆ? ಸೊ ಟೋಟಲ್ n is equal to ಟೋಟಲ್ ನಂಬರ್ ಆಫ್ ಲೆಟರ್ಸ್ ಎಷ್ಟಿದೆ ನಮಗೆ? 9 ಇದಾವೆ. ಎಷ್ಟು ಬೇಸ್ ಅಲ್ಲಿ ಅರೇಂಜ್ ಮಾಡ್ಬೇಕು ನಾವು? 4 ಬೇಸ್ ಅಲ್ಲಿ ಅರೇಂಜ್ ಮಾಡ್ಬೇಕು ಅಥವಾ ಎಷ್ಟು ಲೆಟರ್ ಫಾರ್ಮ್ ಮಾಡ್ಬೇಕು ಅಥವಾ 4 ಡಿಜಿಟ್ ನಂಬರ್ ಕಂಡು ಹಿಡಿಬೇಕು. r ವ್ಯಾಲ್ಯೂ 4 ನಮಗೆ ಅಂತ ಅರ್ಥ. ಓಕೆ, ವಿಚ್ ಮೀನ್ಸ್ ಫಸ್ಟ್ ಕ್ವಶ್ಚನ್ ಏನಿದೆ ನಮಗೆ? 4 ಡಿಜಿಟ್ ನಂಬರ್ without repetition, without repeat. So we have to find the 4-digit number. 4-digit number find ಮಾಡಬೇಕು. So ಎಷ್ಟು 4-digit number find ಮಾಡಬಹುದು using this 9 numbers. Okay, total numbers ಎಷ್ಟಿದಾವೆ? 9 ಇದಾವೆ. So this we can have 9 okay, number of digits 4-digit number of 4-digit numbers are ಅಂತ ಬರ್ಕೊಂಡು. ಓಕೆ, ಸೊ ದಟ್ ಇಸ್ ಈಕ್ವಲ್ ಟು ನಂಬರ್ ಆಫ್ 4-digit numbers are ಅಂತ ಬರ್ಕೊಂಡು ಎಷ್ಟು ನಮಗೆ ಎಷ್ಟಿದೆ ನಂಬರ್ಸ್ ಟೋಟಲ್ ಆಗಿ 9 ಇದಾವೆ. 9 ನಲ್ಲಿ ಎಷ್ಟು ನಂಬರ್ ಅರೇಂಜ್ ಮಾಡ್ಬೇಕು ನಾವು? 4 ನಂಬರ್ಸ್. ದಟ್ ಇಸ್ 9p4. ಓಕೆ, 9p4. ಓಕೆ, ಸೊ ದಿಸ್ ಇಸ್ 9p4. 9p4 ಸಾಲ್ವ್ ಮಾಡ್ಕೊಳ್ಳಿ. ದಟ್ ಇಸ್ 9p4 ಅಂತ ಏನು? 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 9 + 4.
Okay, 9 factorial divided by 9 minus 4 factorial. This ಏನು ಬರೀಬಹುದು ನಾನು 9 factorial ನ divided by 9 minus 4 factorial ಅಂದ್ರೆ 5 factorial. Okay, next ಇಲ್ಲಿ ಏನಾಗುತ್ತೆ? So 9 factorial ಇದ್ರೆ 9 into 8 into 7 into 6 into 5 factorial. 5 factorial cancel ಮಾಡಿ ಇವೆಲ್ಲ ಆಡ್ ಮಲ್ಟಿಪ್ಲೈ ಮಾಡಿ. So 9 8 ಎಷ್ಟಾಗುತ್ತೆ? 9 8 72. 9 8 72. Next 7 6 40. 9 8 72, 7 6 42, 40. You have multiply. Okay, that is 2 2 4, 2 7 40, plus 4 2 8, 7 4 28. Divided. Okay, now 4 into the number 20. So this is 4 plus 12, 12 plus is 10 ಆಗುತ್ತೆ. So this is 3024. ಅಂದ್ರೆ 3024. 3024. ಸೊ ನಮಗೆ ಟೋಟಲ್ 9 ನಂಬರ್ ಯೂಸ್ ಮಾಡ್ಕೊಂಡು ನಾವು 4 ಡಿಜಿಟ್ ನಂಬರ್ ಎಷ್ಟು ಫಾರ್ಮ್ ಮಾಡೋದು? 4 ಡಿಜಿಟ್ ನಂಬರ್ ಎಷ್ಟು ಫಾರ್ಮ್ ಮಾಡೋದ್ರೆ 3024 ವೇಸ್ ಅಲ್ಲಿ ಅಥವಾ 3024 ನಂಬರ್ಸ್ ನಾವು ಫಾರ್ಮ್ ಮಾಡಬಹುದು ಅಂತ ಅರ್ಥ. ಓಕೆ, ಸೊ 9 ಡಿಜಿಟ್ ಯೂಸ್ ಮಾಡ್ಕೊಂಡು ಎಷ್ಟು 4 ಡಿಜಿಟ್ ನಂಬರ್ ಫಾರ್ಮ್ ಮಾಡೋದ್ರೆ 3024. ಓಕೆ, 3024 ನಂಬರ್ಸ್ ನಾವು ಫಾರ್ಮ್ ಮಾಡಬಹುದು. ಇದು ಫಸ್ಟ್ ಕ್ವಶನ್ ಏನು? when digits are when repetition of digits is not allowed. ಈಗ ಡಿಜಿಟ್ಸ್ ರಿಪೀಟ್ ಆದ್ರೆ ಅವಾಗ ಏನು? ಇನ್ನೊಂದು ಕಂಡೀಷನ್ ಏನು? ಇದು ನೋಡಿ, ಇಫ್ ರಿಪಿಟೇಷನ್ ಇಸ್ ಅಲೌಡ್. ಓಕೆ, ಈಗ ನಾನು ಯೂಸ್ ಮಾಡಿದ ನಂಬರ್ ಇನ್ನೊಂದ್ಸಲ ಯೂಸ್ ಮಾಡ್ಬೇಕು. ಯೂಸ್ ಮಾಡಿದ ನಂಬರು ಇನ್ನೊಂದ್ಸಲ ಯೂಸ್ ಮಾಡ್ಬೇಕು. ರಿಪಿಟೇಷನ್ ಆಫ್ ಡಿಜಿಟ್ಸ್ ಆರ್ ಅಲೌಡ್. ಈಗ ನೋಡಿ, ಎಷ್ಟು ಡಿಜಿಟ್ ನಂಬರ್ ಫಾರ್ಮ್ ಮಾಡ್ಬೇಕು? ನಾವು 4 ಡಿಜಿಟ್ ನಂಬರ್ ಫಾರ್ಮ್ ಮಾಡಬೇಕಾ? ಯೂಸಿಂಗ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಕೌಂಟಿಂಗ್ ಯೂಸ್ ಮಾಡ್ಕೊಳ್ಳೋಣ. ಓಕೆ, 4 ಡಿಜಿಟ್ ನಂಬರ್ ಫಾರ್ಮ್. ಈಗ ನೋಡಿ, ಇವೆಲ್ಲ ಲೆಟರ್ಸ್ ಇದಾವ, 9 ಲೆಟರ್ಸ್ ಇದೆ. 9 ಲೆಟರ್ಸ್ ಅಲ್ಲಿ ನಾನೇನು ಯಾವ್ದಾರ ನಂಬರ್ ಫಿಲ್. ಓಕೆ, ನಾವು ಎಷ್ಟು ಈ ಪ್ಲೇಸ್ ಅಲ್ಲಿ ಎಷ್ಟು ನಂಬರ್ ಫಿಲ್ ಮಾಡ್ಬೋದು? ನಾವು 9 ನಂಬರ್ಸ್ ಫಿಲ್ ಮಾಡ್ಬೋದು. 1 ತುಂಬಿ 2 ತುಂಬಿ 3 ತುಂಬಿ ಅಪ್ ಟು 9 ನಂಬರ್ಸ್ ತುಂಬಿ 9 ಬೇಸ್ ಇದೆ. ಲೆಟರ್ಸ್ ಕನ್ಸಿಡರ್ ಈಗ 1 ತುಂಬಿದಿನ ಅಂದ್ರೆ 1 ತುಂಬಿದ್ವಿ ಈ ಪ್ಲೇಸ್ ಅಲ್ಲಿ 1 ತುಂಬಿ. ಓಕೆ, ಈಗ ನೆಕ್ಸ್ಟ್ ಪ್ಲೇಸ್ ಇಲ್ಲಿ ಎಷ್ಟು ಉಳಿದ? 3 ಪ್ಲೇಸಸ್ ಉಳಿದು. 3 ಪ್ಲೇಸಸ್ ಅಲ್ಲಿ ಇಲ್ಲಿ ಡಿಜಿಟ್ಸ್ ಆರ್ ರಿಪಿಟೇಷನ್ ಇಸ್ ಅಲೌಡ್. ಅಂದ್ರೆ 1 ತುಂಬಿದ ಇನ್ನೊಂದ್ಸಲ ತುಂಬೋದು. ಓಕೆ, ರಿಪಿಟೇಷನ್ ಇಸ್ ನಾಟ್ ಅಲೌಡ್ ಅಂದ್ರೆ ಹೆಂಗ್ ಬರ್ತಿದ್ದೆ ನಾನು? ಈಗ 1 ತುಂಬಿದ್ರೆ ಇಲ್ಲಿ ಎಷ್ಟು ಪ್ಲೇಸ್ ತುಂಬೋದು? ಇನ್ನು 1 ತುಂಬಿದ್ರೆ ಎಷ್ಟು ಉಳಿದಿತ್ತು? ನಮ್ಗೆ 8 ಉಳಿದಿತ್ತು. ಅಂದ್ರೆ 8 ನಂಬರ್ ತುಂಬೋದಿತ್ತು. ಯಾವಾಗ ರಿಪಿಟೇಷನ್ ಇಸ್ ನಾಟ್ ಅಲೌಡ್. ರಿಪಿಟೇಷನ್ ಇಸ್ ಅಲೌಡ್ ಅಂತ ಈ 1 ತುಂಬಿದ್ರೆ ಇನ್ನೊಂದ್ಸಲ 1 ತುಂಬೋದು. ಇಲ್ಲಿ 1 ತುಂಬಿದ್ರೆ ಇನ್ನೊಂದ್ಸಲ 1 ತುಂಬೋದು. ಅಂದ್ರೆ ವಾಪಸ್ ನಮ್ಗೆ ಟೋಟಲ್ ಎಷ್ಟು ನಂಬರ್ ಬಂತು? 9 ನಂಬರ್ ತುಂಬೋದು. ಓಕೆ, ಸೊ ನಾವು 9 ನಂಬರ್ ತಿನ್ಬೋದು. ಅದಕ್ಕೋಸ್ಕರ ನಮ್ಗೆ ಏನಾಗುತ್ತೆ? ಈ 9 ಪ್ಲೇಸ್ ತುಂಬ. ಈಗ ಯಾವ್ದಾರ ಇನ್ನೊಂದು ಯಾವ್ದಾರು ತುಂಬಿದೆ ಅನ್ಕೊಡಿ. ಈಗ ಮತ್ತೆ ಎಷ್ಟು? ಈಗ ಬರ್ದಿದ್ದ ನಂಬರ್ ಇನ್ನೊಂದ್ಸಲ ಬರೀಬಹುದು. ಅಂದ್ರೆ ಮತ್ತೆ ವಾಪಸ್ ಎಲ್ಲ ನಂಬರ್ ತುಂಬೋದು. ಸೊ ದಿಸ್ ಇಸ್ 9 ಪ್ಲೇಸ್ ಅಲ್ಲಿ ತುಂಬೋದು. ಮತ್ತೆ ಇಲ್ಲಿ ಎಷ್ಟು? ಇಲ್ಲಿ 9 ಪ್ಲೇಸ್ ಅಲ್ಲಿ ಮತ್ತೆ ಇಲ್ಲಿ 9 ಪ್ಲೇಸ್ ತುಂಬೋದು. Which is 9 into 9 into 9. So that is number of 2 digit number. Number of 4 digit number is 4 digit numbers when repetition allowed. Number of 4 digit number when repetition allowed. Repetition is allowed ಅಂತ ಬಂದಾಗ ನಮಗೆ ಎಷ್ಟು ಬರುತ್ತೆ? 9 into 9 ಅಂದ್ರೆ 9 to the power 4. 9 to the power 4. ಸೊ 9 to the power 4 ನಂಬರ್ಸ್ ನಾವು 4 ಡಿಜಿಟ್ ನಂಬರ್ ಫಾರ್ಮ್ ಮಾಡಬೇಕು ಅಂತ. ಓಕೆ, ಇಷ್ಟು ಇದನ್ನ ಓಕೆ ಇಷ್ಟು ಬರ್ಕೊಳ್ಳಿ. ಇಷ್ಟಾದ್ಮೇಲೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3 ಇಲ್ಲೇನಿದೆ? ಫೈಂಡ್ ದ ನಂಬರ್ ಆಫ್ 4 ಡಿಜಿಟ್ ನಂಬರ್. ಸೇಮ್ ಫೈಂಡ್ ದ ನಂಬರ್ ಆಫ್ 4 ಡಿಜಿಟ್ ನಂಬರ್ ಕ್ಯಾನ್ ಬಿ ಫಾರ್ಮ್ಡ್ ಯೂಸಿಂಗ್ ದಿ ಡಿಜಿಟ್. ಓಕೆ, ಯೂಸಿಂಗ್ ದಿ ಡಿಜಿಟ್ಸ್ 1 2 3 4 5. ಇಫ್ ನೋ ಡಿಜಿಟ್ ಇಸ್ ರಿಪೀಟೆಡ್, ಹೌ ಮೆನಿ ಆಫ್ ದೀಸ್ ವಿಲ್ ಬಿ ಈವನ್? ಫಸ್ಟ್ ಏನ್ ಮಾಡೋಣ? ಫಸ್ಟ್ ಈ 5 ಡಿಜಿಟ್ ಕೊಡಿದ್ರೆ 5 ಡಿಜಿಟ್, ಈ 5 ಡಿಜಿಟ್ ಯೂಸ್ ಮಾಡಿಕೊಂಡು ನಾವು ಎಷ್ಟು 4 ಡಿಜಿಟ್ ನಂಬರ್ ಫಾರ್ಮ್ ಮಾಡಿ 5 ಡಿಜಿಟ್ ಫಸ್ಟ್ ಏನು ನಂಬರ್ಸ್ ಬರ್ಕೊಳ್ಳಿ. ಸೊ 1 2 3 ದಟ್ ಈಸ್ 4 5. ಅಂದ್ರೆ ಟೋಟಲ್ ನಂಬರ್ಸ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? ಟೋಟಲ್ ನಂಬರ್ಸ್ 5. ಅಂದ್ರೆ ಏನ್ ಮೇಲೆ ಎಷ್ಟು ನಂಬರ್? ನಾವು ಎಷ್ಟು ನಂಬರ್ಸ್ ಅರೇಂಜ್ ಮಾಡಬೇಕು? 4 ನಂಬರ್ಸ್. ದಟ್ ಈಕ್ವಲ್ ಟು 4. ಓಕೆ, ಅಂದ್ರೆ 5 ನಂಬರ್ಸ್ ಕೊಡಿದ್ರೆ 5 ನಂಬರ್ಸ್ ಯೂಸ್ ಮಾಡ್ಕೊಂಡು 4 ಡಿಜಿಟ್ ನಂಬರ್ ಫೈಂಡ್ ಮಾಡಬೇಕು. ಓಕೆ, ಸೊ ಅಂದ್ರೆ ನಮ್ಗೆ 5 ಡಿಜಿಟ್ಸ್ ಅಲ್ಲಿ ದಟ್ ವಿ ಟೇಕ್ ಇಟ್ ಆಸ್ 5. ಓಕೆ, ಸೊ ಆರ್ ವಿ ಟೇಕ್ ಇಟ್ ಆಸ್ ಎಷ್ಟು ಡಿಜಿಟ್ ಫಾರ್ಮ್ ಮಾಡಬೇಕು? ನಮಗೆ 4 ಡಿಜಿಟ್ ನಂಬರ್ ಅಥವಾ 4 ಡಿಜಿಟ್ ನಂಬರ್ ಅರೇಂಜ್ ಮಾಡಿ. ಇಷ್ಟ ಆಯ್ತಾ? ಫಸ್ಟ್ ಕ್ವಶನ್ ಏನಿದೆ? ಓಕೆ, ಸೊ 4 ಡಿಜಿಟ್ ನಂಬರ್ ಆಫ್ 4 ಡಿಜಿಟ್
4 digit numbers. Okay, that is equal to, okay, this number of 4 digit number is equal to number of arrangement. Number of arrangement bardire ಸಾಕು, ಅಥವಾ number of 4 digit numbers. Number of 4 digit numbers, that is equal to, ಈಗ ನಾವು ಟೋಟಲ್ ಎಷ್ಟು ಇದಾವೆ, ಟೋಟಲ್ ನಮಗೆ ಎಷ್ಟು 5 ನಂಬರ್ಸ್ ಇದಾವ. 5 ನಂಬರ್ಸ್ ಎಷ್ಟು ನಂಬರ್ಸ್ ಫಾರ್ಮ್ ಮಾಡ್ಬೇಕು ನಾವು, 4 ಡಿಜಿಟ್ ನಂಬರ್ ಫಾರ್ಮ್ ಮಾಡ್ಬೇಕು. ದಟ್ ಈಸ್ 5 ಟೋಟಲ್ ನಂಬರ್ಸ್ ಎಷ್ಟಿದೆ, 5 ಇದಾವೆ. 5 ದಲ್ಲಿ ನಾವು 4 ಡಿಜಿಟ್ ಲೆಟರ್ ಮಾಡ್ಬೇಕು. 4 ನಂಬರ್ಸ್ ನ ಅರೇಂಜ್ ಮಾಡಬೇಕು. 5 ನಂಬರ್ಸ್ ಅಲ್ಲಿ ಎಷ್ಟು ನಂಬರ್ಸ್ ಅರೇಂಜ್ ಮಾಡಬೇಕು, ನಾವು 4 ನಂಬರ್ಸ್ ಅರೇಂಜ್ ಮಾಡಬೇಕು. ದಟ್ ಈಸ್ 5p4. ಓಕೆ, 5p4 ಇದನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಸೊ ದಿಸ್ ವಿಲ್ ಬಿಕಮ್ ವಾಟ್, 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 minus 1. Okay, so that is equal to 5 factorial ಅಂದ್ರೆ ಏನು, 5 factorial is equal to 5 into 4 into 3 into 2 into 1. Okay, divided by 1 factorial. 1 factorial ಅಂದ್ರೆ 1 ಅಂತ ಅರ್ಥ. Okay, 5 into 4 into 2 into 1, 5 4 ಏನಾಗುತ್ತೆ 20 ಆಗುತ್ತೆ. Okay, 20 2 into 3 ಮಾಡಿದ್ರೆ ಎಷ್ಟಾಗುತ್ತೆ, 6 ಆಗುತ್ತೆ. 20 into 6 ಮಾಡಿದ್ರೆ ಎಷ್ಟಾಗುತ್ತೆ, 20 into 6 ಮಾಡಿದಾಗ that is 120 ಆಗುತ್ತೆ. That is equal to ನಾವು 120 ಬೇಸ್ ಅಲ್ಲಿ, okay, so 120 ಬೇಸ್ ಅಲ್ಲಿ ನಾವು 5 letters 5 numbers ನ ಯೂಸ್ ಮಾಡ್ಕೊಂಡು 4 ಡಿಜಿಟ್ ನಂಬರ್ ಫಾರ್ಮ್. ಓಕೆ, ಸೊ 120 ಬೇಸ್ ಅಲ್ಲಿ ಸೊ 5 ಡಿಜಿಟ್ ಯೂಸ್ ಮಾಡ್ಕೊಂಡು 4 ಡಿಜಿಟ್ ನಂಬರ್ ನ 5 ಮಾಡಿ. ಓಕೆ, ಇಷ್ಟ ಆಯ್ತಾ, ಇದು ಒಂದು. ಇನ್ನೊಂದು ಏನ್ ಕೊಟ್ಟಿದ್ದಾರೆ ನೆಕ್ಸ್ಟ್. ಓಕೆ, ಸೊ ಹೌ ಮೆನಿ ದಿಸ್ ವಿಲ್ ಬಿ ಈವನ್. ಓಕೆ, ಹೌ ಮೆನಿ ಅಂತಿವೆ ಈವನ್ 4 ಡಿಜಿಟ್ ಈವನ್. ಓಕೆ, ನಾವೇನ್ ಮಾಡಬೇಕು ಈಗ, 4 ಡಿಜಿಟ್ ಈವನ್ ನಂಬರ್ ಎಷ್ಟು ಬರ್ಬೋದು, ಲಿಸ್ಟ್ ಮಾಡಿದ 120 ಬೇಸ್ ಅಲ್ಲಿ ನಾವು 5 ಡಿಜಿಟ್ ಯೂಸ್ ಮಾಡ್ಕೊಂಡು 120 ಬೇಸ್ ಅಲ್ಲಿ ನಾವು 4 ಡಿಜಿಟ್ ನಂಬರ್ ಫಾರ್ಮ್ ಮಾಡೋದು. ಅದ್ರಲ್ಲಿ ಈವನ್ ಎಷ್ಟಿರ್ತಾವ, ಈಗ ಲೆಟರ್ಸ್ ಕನ್ಸಿಡರ್ ನಮ್ಗೆ ಎಷ್ಟಿದಾವೆ ಟೋಟಲ್ ಆಗಿ 4 ಡಿಜಿಟ್ ಲೆಟರ್ ಫಾರ್ಮ್ ಮಾಡುವಾಗ 4 ಡಿಜಿಟ್ ನಂಬರ್ ಫಾರ್ಮ್ ಮಾಡಬೇಕಾಗಿದ್ದು 4 ಡಿಜಿಟ್ ನಂಬರ್ ಅಂತ ಅನ್ಕೊಳ್ಳಿ. ಈಗ ಯಾವ್ದಾರ ನಂಬರ್ ಅದು ಈಗ ನಮ್ಗೆ ಯಾವ್ದಾರ ನಂಬರ್ ಈವನ್ ಆಗ್ಬೇಕಂದ್ರೆ, ಯಾವ್ದಾರ ನಂಬರ್ ಈವನ್ ಆಗ್ಬೇಕಂದ್ರೆ ಈ ಲಾಸ್ಟ್ ಡಿಜಿಟ್ ಏನಿರ್ಬೇಕು, ಈವನ್ ನಂಬರ್ ಇರ್ಬೇಕಾ, ಯಾವ್ದಾರ ನಂಬರ್ ಇರ್ಬೇಕು. ಈಗ ಯಾವ್ದಾರ ನಂಬರ್ ಈಗ ನಮ್ಗೆ ಈವನ್ ಆಗ್ಬೇಕಂದ್ರೆ ಲಾಸ್ಟ್ ಡಿಜಿಟ್ ಇರ್ಬೇಕು, ಅದೇ ಈವನ್ ಆಗಿರ್ಬೇಕು. ಇಲ್ಲಿ ಈವನ್ ನಂಬರ್ಸ್ ಎಷ್ಟಿದಾವೆ ಟೋಟಲ್ ಆಗಿ, ಇದು 2 ಮತ್ತೆ 4 ಈವನ್ ನಂಬರ್, 2 ಮತ್ತೆ ಬೇಕು ಅಂದ್ರೆ ಲಾಸ್ಟ್ ಡಿಜಿಟ್ ಹ್ಯಾಸ್ ಟು ಬಿ ಈವನ್ ನಂಬರ್ ಬರ್ಬೇಕಂದ್ರೆ, ಕಂಪ್ಲೀಟ್ 4 ನಂಬರ್ ಈವನ್ ನಂಬರ್ ಬರ್ಬೇಕಂದ್ರೆ ನಮ್ಗೆ ಅದು ನಂಬರ್ 2 ಆಗಿರ್ಬೇಕಿಲ್ಲ 4 ಆಗಿರ್ಬೇಕು, ಅವಾಗ ಮಾತ್ರ ಈ ನಂಬರ್ ಈವನ್, ಇಲ್ಲದೆ ಈವನ್ ಆಗಕ್ಕಾಗಲ್ಲ. ಓಕೆ, ನಮ್ಗೆ ಲಾಸ್ಟ್ ಡಿಜಿಟ್ ಏನಿರ್ಬೇಕು 2 ಅಥವಾ 4 ಆಗಿರ್ಬೇಕು. ಓಕೆ, ಲಾಸ್ಟ್ ಡಿಜಿಟ್ 2 ಅಥವಾ 4 ಆಗಿರ್ಬೇಕಂದ್ರೆ ಅಂದ್ರೆ ಈ ಪ್ಲೇಸ್ ಅಲ್ಲಿ ನಾನು ಎಷ್ಟು ಬೇಸ್ ಅಲ್ಲಿ ನಾನು ನಂಬರ್ ತುಂಬಬಹುದು, 2 ತುಂಬಬಹುದು ಅಥವಾ 4 ತುಂಬಬಹುದು, 2 ತುಂಬಬಹುದು ಅಥವಾ 4 ತುಂಬಬಹುದು. ಅಂದ್ರೆ ಇಲ್ಲಿ 2 ವೇಸ್ ಅಲ್ಲಿ ನಾವು 2 ವೇಸ್ ಅಲ್ಲಿ ಈ ಡಿಜಿಟ್ ನ ಈ ಪ್ಲೇಸ್ ನ ಫಿಲ್ ಮಾಡಬಹುದು. ಉಳಿದ ಎಷ್ಟು, ಇಲ್ಲಿ 3 ಉಳಿದ್ವಾ. ಓಕೆ, ಈಗ ನಾವು ಎಷ್ಟಿತ್ತು 1 2 3 4 5 ಇಲ್ಲಿ ಈಗ ನಾನು 2 ಅನ್ನೋದು ಈವನ್ ನಂಬರ್ ತುಂಬಿದ್ದೀನಿ ಅನ್ಕೊಳ್ಳಿ, ಇಲ್ಲಿ 2 ತುಂಬಿದ ಅಥವಾ 4 ತುಂಬಿದ್ದೀನಿ ಅನ್ಕೊಳ್ಳಿ, ಯಾವ್ದಾರ ಒಂದು ಉಳಿದ ಎಷ್ಟು ನಂಬರ್ಸ್ ತೊಗೊಂಡು ನಮ್ಗೆ. ಸೊ 1 2 3 4 ಈ 4 ನಂಬರ್ ಅಲ್ಲಿ ಈ 4 ನಂಬರ್ಸ್ ಅಲ್ಲಿ ಇಲ್ಲಿ ಅರೇಂಜ್ ಮಾಡಿ 4 ನಂಬರ್ಸ್ ಅಲ್ಲಿ ಎಷ್ಟು ನಂಬರ್ ಅರೇಂಜ್ ಮಾಡ್ಬೇಕು, ಇಲ್ಲಿ 4 ನಂಬರ್ಸ್ ಅಲ್ಲಿ 3 ನಂಬರ್ಸ್ ಅರೇಂಜ್ ಮಾಡ್ಬೇಕು. ಅಂದ್ರೆ ಏನು, 4 ನಂಬರ್ಸ್ ಅಲ್ಲಿ 3 ನಂಬರ್ಸ್ ನ ಅರೇಂಜ್ ಮಾಡಿ, 4 ನಂಬರ್ಸ್ ಅಲ್ಲಿ 3 ನಂಬರ್, 4 ನಂಬರ್ಸ್ ಉಳಿದ್ವಾ, 4 ನಂಬರ್ಸ್ ಅಲ್ಲಿ 3 ನಂಬರ್ಸ್ ನ ಅರೇಂಜ್ ಮಾಡಿದ್ರೆ ಏನ್ ಮಾಡುತ್ತೆ, ನಮಗೆ ಟೋಟಲ್ ನಂಬರ್ ಆಫ್ 4 ಡಿಜಿಟ್ ಈವನ್ ನಂಬರ್ ಬರುತ್ತೆ. ಓಕೆ, ಸೊ ದಟ್ ಈಸ್ ವೈ ದಟ್ ಈಸ್ ನಂಬರ್ ಆಫ್ ಅರೇಂಜ್ಮೆಂಟ್ ಅಥವಾ ನಂಬರ್ ಆಫ್ 4 digit even number that is equal to 2 times of 4p3. Okay, so 2 times of 4p3 and 2 you write as it is into 4p3 and 4 factorial divided by 4 minus 3. Now, so 4 factorial ಅಂದ್ರೆ ಏನು, you write as it is 4 factorial ಅಂದ್ರೆ ಏನು, 4 factorial ಅಂದ್ರೆ 4 into 3 into 2 into 1. So ಇಲ್ಲಿ 4 minus 3 ಅಂದ್ರೆ 1 factorial ಕ್ಯಾನ್ಸಲ್ ಮಾಡಿ ಅಥವಾ 1 factorial ಕ್ಯಾನ್ಸಲ್ ಮಾಡಿದ್ರೆ 4 3 is 12. ಓಕೆ, 12 2 is 24, 24 2 just 48. ಓಕೆ, ಸೊ ನಮ್ಮ 48 ಬೇಸ್ ಅಲ್ಲಿ ಅಂದ್ರೆ 48 ಬೇಸ್ ಅಲ್ಲಿ ನಮಗೆ 4 ಡಿಜಿಟ್ ಈವನ್ ನಂಬರ್ ನ ಫಾರ್ಮ್ ಮಾಡಿ 48 ಬೇಸ್ ಅಲ್ಲಿ ಅಥವಾ 48 4 ಡಿಜಿಟ್ ಈವನ್ ನಂಬರ್ ಫಾರ್ಮ್ ಮಾಡುತ್ತೆ ಅಂತ ಅರ್ಥ. ಓಕೆ, ಸೊ ನಮ್ಗೆ ಎಷ್ಟು 4 ಡಿಜಿಟ್ ಈವನ್ ನಂಬರ್ ಬರ್ತದೆ, 48 4 ಡಿಜಿಟ್ ಈವನ್ ನಂಬರ್ ಬರುತ್ತೆ. ಓಕೆ, ಜಸ್ಟ್ ರೈಟ್ ಡೌನ್.
ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ಈಗ ನೆಕ್ಸ್ಟ್ ಕ್ವಶನ್ ಇದರಿಂದ ಈಗ ಲೆಟರ್ಸ್ ಯೂಸ್ ಮಾಡಿ. ಓಕೆ, ಅವ್ರು ಏನ್ ಮಾಡಿದ್ರೆ ಹೌ ಮೆನಿ ವರ್ಡ್ಸ್ ವಿತ್ ಆರ್ ವಿತೌಟ್ ಮೀನಿಂಗ್, ಹೌ ಮೆನಿ ವರ್ಡ್ಸ್ ವಿತ್ ಆರ್ ವಿತೌಟ್ ಮೀನಿಂಗ್ ಫ್ರಮ್ ದಿ ಲೆಟರ್ಸ್ ಆಫ್ ದಿ ವರ್ಡ್ ಮಂಡೇ ಫ್ರಮ್ ದಿ ಲೆಟರ್ಸ್ ವರ್ಡ್ ಮಂಡೇ ಅಸ್ಯೂಮಿಂಗ್ ದಟ್ ನೋ ಲೆಟರ್ ಇಸ್ ರಿಪೀಟೆಡ್. ಅಂದ್ರೆ ನಂಬರ್ ಯಾವ್ದು ಲೆಟರ್ ರಿಪೀಟ್ ಆಗಿಲ್ಲ ಅಂತ ಅರ್ಥ. ಸೊ ನಮ್ಗೆ 4 ಲೆಟರ್ ವರ್ಡ್ ಫಾರ್ಮ್, 4 ಲೆಟರ್ ಬಂದ್ರೆ ಇವೆಲ್ಲ ಏನ್ ಮಾಡ್ಬೇಕು, ಮಂಡೇ ಲೆಟರ್ ಯೂಸ್ ಮಾಡ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಸೊಲ್ಯೂಷನ್. ಮಂಡೇ ಅನ್ನೋದು ಲೆಟರ್, ಮಂಡೇ ಅನ್ನೋದು ಲೆಟರ್. ಓಕೆ, ಅಂದ್ರೆ ಟೋಟಲ್ ನಂಬರ್ ಆಫ್ ಲೆಟರ್ಸ್ ಎಷ್ಟಿದಾವೆ ಇಲ್ಲಿ? ಟೋಟಲ್ ನಂಬರ್ ಆಫ್ 1 2 3 4 5 6. ಟೋಟಲ್ ನಂಬರ್ ಆಫ್ ಲೆಟರ್ ಎಷ್ಟಿದಾವೆ? 4 5 6. ಟೋಟಲ್ ನಂಬರ್ ಆಫ್ ಲೆಟರ್ಸ್ 4 5 6. 4 5 6 ಅಂತಂದ್ರೆ n ವ್ಯಾಲ್ಯೂ ಎಷ್ಟು? n ವ್ಯಾಲ್ಯೂ 6. ಓಕೆ, n ವ್ಯಾಲ್ಯೂ 6 ಅಂತ ಅರ್ಥ. n ವ್ಯಾಲ್ಯೂ 6 ಆಯ್ತು. n ವ್ಯಾಲ್ಯೂ 6 ಆದ್ಮೇಲೆ ಅವ್ರು ಏನ್ ಮಾಡಿದ್ರೆ ಫಸ್ಟ್ ಕ್ವಶನ್ ಅಲ್ಲಿ 4 ಲೆಟರ್ಸ್ ಆರ್ ಯೂಸ್ಡ್ ಇಟ್ ಅಟ್ ಎ ಟೈಮ್. 4 ಲೆಟರ್ಸ್ used at a time. ಇದು ಕ್ವಶನ್ ಕೇಳಿದ್ರು. ಓಕೆ, ಅಂದ್ರೆ ಮೀನಿಂಗ್ ಏನು? ಓಕೆ, ಈ 6 ಲೆಟರ್ ವರ್ಡ್ ಮಂಡೇ ಯೂಸ್ ಮಾಡ್ಕೊಂಡು ನಾವು 4 ಲೆಟರ್ ವರ್ಡ್ ಫಾರ್ಮ್ ಮಾಡಬೇಕು. ಓಕೆ, 6 ಲೆಟರ್ ವರ್ಡ್ ಯೂಸ್ ಮಾಡ್ಕೊಂಡು 4 ಲೆಟರ್ ವರ್ಡ್ ಫಾರ್ಮ್ ಮಾಡಬೇಕು. ಆ ತರದ್ ಎಷ್ಟು ಲೆಟರ್ಸ್ ಎಷ್ಟು ವರ್ಡ್ಸ್ ಬರಿಬೇಕಂತ ಕೇಳ್ತಿದ್ರು. ಓಕೆ, ಅಂದ್ರೆ ನಾವು ಈ ಮಂಡೇ 6 ಲೆಟರ್ ವರ್ಡ್ ಯೂಸ್ ಮಾಡ್ಕೊಂಡು 4 ಲೆಟರ್ ವರ್ಡ್ ಫಾರ್ಮ್ ಮಾಡಬೇಕು. ಆ ತರ ಎಷ್ಟು ತರದ್ದು ನಾವು ವರ್ಡ್ಸ್ ಫಾರ್ಮ್ ಮಾಡಬಹುದು ಅಂತ ಕೇಳ್ತಿದ್ರೆ, ವಿಚ್ ಮೀನ್ಸ್ ಆರ್ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ? ಆರ್ ವ್ಯಾಲ್ಯೂ 4 ಅಂತ ಅರ್ಥ. n ವ್ಯಾಲ್ಯೂ ಎಷ್ಟಿದೆ? ದಟ್ ಈಸ್ n ವ್ಯಾಲ್ಯೂ 6 ಇದೆ ಮತ್ತು n ವ್ಯಾಲ್ಯೂ 6 ಇದೆ. ಆರ್ ವ್ಯಾಲ್ಯೂ ಎಷ್ಟಾಗುತ್ತೆ? ನಮಗೆ 4 ಆಗುತ್ತೆ. ಸೊ ವಿಚ್ ಮೀನ್ಸ್ ನಂಬರ್ ಆಫ್ ಅರೇಂಜ್ಮೆಂಟ್ that is equal to number of arrangement ಎಷ್ಟು equal to ನಮಗೆ ಎಷ್ಟಿದೆ ಟೋಟಲ್ ಲೆಟರ್ಸ್ ಎಷ್ಟಿದೆ? 6 ಅಲ್ಲಿ ಎಷ್ಟು ಲೆಟರ್ಸ್ ವರ್ಡ್ ಫಾರ್ಮ್ ಮಾಡ್ಬೇಕು ನಾವು? ಸೊ 6 ಲೆಟರ್ ವರ್ಡ್ ಇಂದ ಎಷ್ಟು ಲೆಟರ್ ವರ್ಡ್ ಫಾರ್ಮ್ ಮಾಡ್ಬೇಕು? ದಟ್ ಈಸ್ 4 ಲೆಟರ್, ದಟ್ ಈಸ್ 64. ಓಕೆ, 6p4 ಫಾರ್ಮ್ ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ 6 minus 4 ಫ್ಯಾಕ್ಟೋರಿಯಲ್. 6 minus 4 ಫ್ಯಾಕ್ಟೋರಿಯಲ್ ಅಂದ್ರೆ ಏನಾಗುತ್ತೆ? ಓಕೆ, so that is first ಇಲ್ಲೇ ಮಾಡ್ತೀನಿ ನೋಡಿ. So this 6 minus 4 factorial ಅಂದ್ರೆ ಏನಾಗುತ್ತೆ? That is 2 factorial. Okay, here 2 factorial ಅಂತ ಇಲ್ಲಿ 6 factorial ಹಾಕಿದ್ರೆ 6 into 5 into 4 into 3 into 2. ಈ 2 factorial ಕ್ಯಾನ್ಸಲ್ ಮಾಡಿ ಉಳಿದ ನಮಗೆ 6 into 5 into 4 into 3. 6 5 ಎಷ್ಟಾಗುತ್ತೆ? 30 ಆಗುತ್ತೆ. 30 into 4 3 ಎಷ್ಟಾಗುತ್ತೆ? That is 12 3 is 36 ಆಗುತ್ತೆ. 36 360 ways ಅಲ್ಲಿ. ಓಕೆ, ಸೊ ಮಂಡೇ 4 ಲೆಟರ್ ವರ್ಡ್ ಯೂಸ್ ಮಾಡ್ಕೊಂಡು ನಮ್ಗೆ ಮಂಡೇ 6 ಲೆಟರ್ ವರ್ಡ್ ಯೂಸ್ ಮಾಡ್ಕೊಂಡು ನಮ್ಗೆ 4 ಲೆಟರ್ ವರ್ಡ್ ಎಷ್ಟು ವೇಸ್ ಅಲ್ಲಿ ಫಾರ್ಮ್ ಮಾಡಬಹುದು ಅಂದ್ರೆ 360 ವೇಸ್ ಅಲ್ಲಿ ಫಾರ್ಮ್ ಮಾಡೋದು. ಓಕೆ, 360 ವೇಸ್ ಅಲ್ಲಿ ಫಾರ್ಮ್ ಮಾಡೋದು. ಇದಷ್ಟು ಆಯ್ತಾ? ಒಂದು ಕ್ವಶನ್ ಆಯ್ತು. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ಇದೆ ಆಲ್ ಲೆಟರ್ಸ್ ಯೂಸ್ ಎಲ್ಲ ಲೆಟರ್ ಯೂಸ್ ಮಾಡಿದ್ದೀನಿ. 6 ಲೆಟರ್ಸ್ ಅದ, 6 ಲೆಟರ್ ಯೂಸ್ ಮಾಡ್ಕೊಂಡು ನಾನು ಎಷ್ಟು ವೇಸ್ ಅಲ್ಲಿ ನಾನು ಅರೇಂಜ್ ಮಾಡ್ತೀನಿ ಅಂತ ಕೇಳ್ತೀನಿ. Which means all letters used. 6 ಲೆಟರ್ ಅದಾವ ನಮಗೆ, ಅಂದ್ರೆ n ವ್ಯಾಲ್ಯೂ ಎಷ್ಟಿದೆ? n ವ್ಯಾಲ್ಯೂ 6. ಎಷ್ಟು ಲೆಟರ್ ಅರೇಂಜ್ ಮಾಡಬೇಕು? ಎಷ್ಟು ಲೆಟರ್ ಅರೇಂಜ್ ಮಾಡಿದ್ರೆ 6. ಅಂದ್ರೆ ಅರೇಂಜ್ ಮಾಡೋದು ಎಷ್ಟು? 6. ಓಕೆ, 6 ಅದೇನು ಅರೇಂಜ್ ಮಾಡೋದು. ಎಷ್ಟು ಅರೇಂಜ್ ಮಾಡಬೇಕು? 6 ಲೆಟರ್ಸ್ ಅರೇಂಜ್ ಮಾಡೋದು. ಅಂದ್ರೆ n ವ್ಯಾಲ್ಯೂ 6, r ವ್ಯಾಲ್ಯೂ 6. ನಂಬರ್ ಆಫ್ arrangements that is equal to np6. Sorry, 6p6. Okay, 6p6 ಅಂದ್ರೆ ಏನು? That is 6 factorial divided by 6 factorial divided by 6 minus 6. 6 factorial ಅಂದ್ರೆ ಏನು? 6 minus 6 factorial. 6 factorial ಅಂದ್ರೆ 6 minus 6 factorial ಅಂದ್ರೆ 0 factorial. 0 factorial divided by 0 factorial ಏನು ಬರುತ್ತೆ? 0 factorial. 6 factorial ಏನು ಬರುತ್ತೆ? 6 into 5 into 4 into 3 into 2 into 1. 0 factorial ಅಂದ್ರೆ 1 ಬರುತ್ತೆ. ಸೊ ದಟ್ ಈಸ್ ವೈ ನಾನು ಏನು ಬರ್ತೀನಿ? ಡಿವೈಡೆಡ್ ಬೈ 1 ಅಂತ ಬರ್ತೀನಿ. ಓಕೆ, ಬಟ್ ಇಲ್ಲಿ ಏನು ಬರುತ್ತೆ ನಮಗೆ? ಡಿವೈಡೆಡ್ ಬೈ 1 ಬರುತ್ತೆ. ಇದು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಓಕೆ, ನಾವು 6 5 is 30. ಓಕೆ, ಸೊ 6 5 is 30 ಅಥವಾ 6 5 is 30 into 4 3 is 12. 12 into 2 ಮಾಡಿದ್ರೆ ಎಷ್ಟಾಗುತ್ತೆ? ದಟ್ ಈಸ್ 24. 24 into 3 ಮಾಡೋದು. 24 into 3, 24 3 is 3 4 is 12, 3 2 is 6 720. ಅಂದ್ರೆ ನಾವೇನ್ ಮಾಡಬೇಕು? 720 ವೇಸ್ ಅಲ್ಲಿ
30 24 into 30 ಇಲ್ಲ 32 ಅಂದ್ರೆ 720 ಬೇಸ್ ಅಲ್ಲಿ. ಓಕೆ 720 ಬೇಸ್ ಅಲ್ಲಿ ನಾನು ಏನ್ ಮಾಡ್ಬೋದು, 720 ಬೇಸ್ ಅಲ್ಲಿ ನಾವು ಇದು ಮಂಡ್ಯನ ಲೆಟರ್ ನ 720 ಬೇಸ್ ಅಲ್ಲಿ ಅರೇಂಜ್ ಮಾಡ್ಬೋದು. ಮಂಡ್ಯನ ಲೆಟರ್ ನ 720 ಬೇಸ್ ಅಲ್ಲಿ ಮಂಡ್ಯನ ಲೆಟರ್ ನ ಅಥವಾ ಮಂಡ್ಯನ ವರ್ಡ್ ನ 720 ಬೇಸ್ ಅಲ್ಲಿ ಡಿಫರೆಂಟ್ ಬೇಸ್ ಅಲ್ಲಿ ನಾನು ಅರೇಂಜ್ ಮಾಡ್ಬೋದು. ಇಷ್ಟ ಆಯ್ತಾ? ಆಲ್ ಲೆಟರ್ಸ್ ಆರ್ ಯೂಸ್ಡ್ ಬಟ್ ಫಸ್ಟ್ ಲೆಟರ್ ಇಸ್ ಎ ಓವಲ್. ಎಲ್ಲಾ ಲೆಟರ್ ಯೂಸ್ ಮಾಡಿ ನಾವು ಮಂಡ್ಯನ ಲೆಟರ್ ಬರ್ಕೊಂಡು ಫಸ್ಟ್ ಲೆಟರ್ ಇಸ್ ಓವಲ್. All letters used ಅಲ್ಲ, all letters used. ಓಕೆ ಆಲ್ ಲೆಟರ್ಸ್ ಯೂಸ್ ಮಾಡಿದ್ವಿ. ಅದರೊಳಗೆ ಫಸ್ಟ್ ಲೆಟರ್ ಏನ್ ಇರಬೇಕು, ಓಎಲ್ ಆಗಿರ್ಬೇಕು. ಫಸ್ಟ್ ಲೆಟರ್ ಏನ್ ಇರಬೇಕು, ಓಎಲ್ ಆಗಿರ್ಬೇಕು. ಲೆಟರ್ಸ್ ಕನ್ಸಿಡರ್ ನಾವು ಮಂಡ್ಯ ಫಸ್ಟ್ ಮಂಡ್ಯ. ಓಕೆ ಫಸ್ಟ್ ಈ ಮಂಡ್ಯನ ಯಾವ ತರ ಅರೇಂಜ್ ಮಾಡೋದು, 6 ಲೆಟರ್ ವರ್ಡ್. ಓಕೆ 6 ಲೆಟರ್ ವರ್ಡ್ ಅಂದ್ರೆ ಇಲ್ಲಿ ಫಸ್ಟ್ ಲೆಟರ್ ಏನ್ ಬರಬೇಕು, ಫಸ್ಟ್ ಲೆಟರ್ ಓವೆಲ್ ಬರುತ್ತೆ. ಇದ್ರಲ್ಲಿ ಓವೆಲ್ ಎಷ್ಟಿದೆ ನಮ್ಗೆ, ಓವೆಲ್ಸ್ ಎಷ್ಟಿದೆ, ಓವೆಲ್ಸ್ ನಮ್ಗೆ ಏನ್ ಬಂದು ಓವೆಲ್ಸ್ ಎ ಮತ್ತೆ ಓ ಅನ್ನೋದು ಇವೆರಡು ಓವೆಲ್ಸ್. ಅಂದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಓವೆಲ್ ಬರುತ್ತೆ. ಫಸ್ಟ್ ಪ್ಲೇಸ್ ಅಲ್ಲಿ ಏನ್ ಬರಬೇಕು, ಓವೆಲ್ ಬರಬೇಕು. ಅಂದ್ರೆ ಎ ಬರ್ಬೋದು ಅಥವಾ ಓ. ನಾವು ಫಸ್ಟ್ ಪ್ಲೇಸ್ ತುಂಬಿದ್ವಲ್ಲ ಅದು ಎ ಬರ್ಬೇಕಿಲ್ಲ ಓ ಬರ್. ಸೊ ಎ ಬರ್ಬೇಕಂದ್ರೆ ನಾವು ಎಷ್ಟು ಬೇಸ್ ಅಂದ್ರೆ ಫಸ್ಟ್ ಪ್ಲೇಸ್ ಎಷ್ಟು ಬೇಸ್ ಅಲ್ಲಿ ತುಂಬೋದು, 2 ಬೇಸ್ ಅಲ್ಲಿ ತುಂಬ. ಲೆಟರ್ಸ್ ಎ ತುಂಬಿಟ್ಟಿದ್ದೀನಿ ನೋಡ್ಕೊಡಿ. ಓಕೆ ಈ ಮಂಡೇ ಇಂದ ಇದು ಎ ತುಂಬಿಟ್ಟಿದೆ. ಉಳ್ಕಿದ ಎಷ್ಟು ಲೆಟರ್ ಉಳಿದು ನಮ್ಗೆ 5 ಲೆಟರ್ಸ್. ಓಕೆ ಉಳ್ಕಿದ ಎಷ್ಟು ಲೆಟರ್ ಉಳಿದು 5 ಲೆಟರ್ಸ್. 5 ಲೆಟರ್ಸ್ ಏನ್ ತುಂಬೇಕು ನಾನು 5 ಲೆಟರ್ಸ್ ತುಂಬ. ಓಕೆ ಇದು 5 ಲೆಟರ್ಸ್ ಇದು ಎ ತುಂಬಿಟ್ಟಿದೆ. ಎ ತುಂಬಿಟ್ಟು ಉಳ್ಕಿದ ಎಷ್ಟು ನಮ್ಗೆ ಅಂದ್ರೆ ಉಳ್ಕಿದ ಎಷ್ಟು ನಮ್ಗೆ 5 ಲೆಟರ್ಸ್. 5 ಲೆಟರ್ಸ್ ಅಲ್ಲಿ ಈ 5 ಪ್ಲೇಸಸ್ ಅಲ್ಲಿ ಫಿಲ್ ಮಾಡೋದು. ಅಂದ್ರೆ ಇದೇನಾಗುತ್ತೆ 5P 5P. ಓಕೆ ನಮ್ದಿಂದ ನಂಬರ್ ಆಫ್ arrangements that is equal to 2 times of 5P5. ಅಂದ್ರೆ 5P5 is nothing but 5 factorial ಅಂತ. ಇನ್ನೊಂದು ನೋಡಿ ಯಾವತ್ತಾದ್ರೂ ನಿಮ್ಗೆ ಈಗ ಡೈರೆಕ್ಟ್ ಆಗಿ ಬರ್ದ್ಬಿಡ್ತೀನಿ ಈಗ. ಓಕೆ ನಮ್ಗೆ whenever you have 5P5 ಅಂತ ಬಂದಾಗ 5P5 is nothing but 5 factorial ಅಂತ ಅರ್ಥ, ಅಥವಾ 3P3 is nothing but 3 factorial ಅಂತ ಅರ್ಥ. ಓಕೆ ಅದೇ ತರ 6P6 is nothing but 6 factorial ಅಂತ ಅರ್ಥ. ಓಕೆ ಅದನ್ನ ನಾನು ಸಾಲ್ವ್ ಮಾಡಿದ್ವಿ. ಇಲ್ಲಿ ಬಂದಿತ್ತು ನೋಡಿ, ಇಲ್ಲೇನ್ ಬಂದಿತ್ತು 6P6 ಅಂದ್ರೆ ಎಷ್ಟು ಬಂತು 6 ಫ್ಯಾಕ್ಟೋರಿಯಲ್. ಡೈರೆಕ್ಟ್ ಆಗಿ 6 ಫ್ಯಾಕ್ಟೋರಿಯಲ್ 6 ಫ್ಯಾಕ್ಟೋರಿಯಲ್ ಅಂದ್ರೆ 720 ಬಂತು. ಅದೇ ತರ ಇಲ್ಲಿ ನಾವೇನಿದೆ, ಸೊ 5P5 ಇದೆ. 5P5 is nothing but 5 ಫ್ಯಾಕ್ಟೋರಿಯಲ್ ಅಂತ ಅರ್ಥ. 5 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಎಷ್ಟು, 5 ಫ್ಯಾಕ್ಟೋರಿಯಲ್ is nothing but 5 ಫ್ಯಾಕ್ಟೋರಿಯಲ್ 2 times of 5 ಫ್ಯಾಕ್ಟೋರಿಯಲ್ 5 into 4 into 3 into 2 into 1. ಇವೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 5 4 ಎಷ್ಟು ಆಗುತ್ತೆ 20 ಆಗುತ್ತೆ. 20 3 2 is 6. ಓಕೆ 6 into 20 ಮಾಡಿದ್ರೆ ಎಷ್ಟಾಗುತ್ತೆ 120. 120 into 2 ಮಾಡಿದ್ರೆ 240. ನಾವು 240 ಬೇಸ್ ಅಲ್ಲಿ ಮಂಡ್ಯನ ಲೆಟರ್ ಫಾರ್ಮ್ ಮಾಡಬಹುದು. ಮಂಡ್ಯನ ಲೆಟರ್ ಅರೇಂಜ್ ಮಾಡಬಹುದು. ಮಂಡ್ಯನ ಲೆಟರ್ ಅರೇಂಜ್ ಮಾಡಬಹುದು. ಬಟ್ ಫಸ್ಟ್ ಪ್ಲೇಸ್ ಅಲ್ಲಿ ಏನ್ ಹಾಕಿರ್ತೀವಿ ನಾವು, ಓವೆಲ್ ಹಾಕಿರ್ತೀವಿ. ಓಕೆ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಓಕೆ ನಮ್ಗೆ ಇದು 6 ಡಿಜಿಟ್ 6 ಲೆಟರ್ ವರ್ಡ್ ನಾವು ಅರೇಂಜ್ ಮಾಡಬೇಕು. 6 ಲೆಟರ್ ವರ್ಡ್ ನ ಅರೇಂಜ್ ಮಾಡ್ಬೇಕಂದ್ರೆ ಬಟ್ ಅವ್ರು ಏನ್ ಹೇಳಿದ್ರೆ ಫಸ್ಟ್ ಲೆಟರ್ ಮಸ್ಟ್ ಬಿ ಓವೆಲ್. ಫಸ್ಟ್ ಲೆಟರ್ ಅಂದ್ರೆ ಫಸ್ಟ್ ಲೆಟರ್ ಓವೆಲ್ ಇರಬೇಕು. ಓವೆಲ್ ಇರ್ಬೇಕಂದ್ರೆ ಈ ಲೆಟರ್ ತುಂಬಕ್ಕೋಸ್ಕರ ಎಷ್ಟು ಚಾನ್ಸಸ್ ಇದಾವೆ ನಮ್ಗೆ, ಎಷ್ಟು ಬೇಸ್ ಇದಾವೆ. ನಾನು ಓವೆಲ್ ಯಾವ್ಯಾವ್ದ್ರಲ್ಲಿ ಓ ಮತ್ತೆ ಓ ತುಂಬೋದು ಅಥವಾ ಎ ತುಂಬ, ಎಷ್ಟು ಚಾನ್ಸಸ್ ಎಷ್ಟು ಬೇಸ್ ಇದಾವೆ 7 ಬೇಸ್ ಇದಾವೆ. ಓಕೆ ಈ ಉಳಿಕಿದ ಎಷ್ಟಿದಾವೆ 5 ಉಳಿದು. ಈಗ ನಾವು ಲೆಟರ್ಸ್ ಕನ್ಸಿಡರ್ ಎ ತುಂಬಿಟ್ಟಿದ್ದೀನಿ ಅಂತ ಈ ಪ್ಲೇಸ್ ಎ ತುಂಬ ಉಳಿಕಿದ ಎಷ್ಟು ಲೆಟರ್ಸ್ ಉಳಿದು ನಮಗೆ 5 ಲೆಟರ್ಸ್. ಈ 5 ಲೆಟರ್ಸ್ ಅಲ್ಲಿ ಇಲ್ಲಿ 5 ಲೆಟರ್ಸ್ ಅರೇಂಜ್ ಮಾಡೋದು. ಅದನ್ನೇ 5 ಲೆಟರ್ಸ್ ಅಲ್ಲಿ 5 ಲೆಟರ್ ಅರೇಂಜ್ ಮಾಡಬೇಕಂದ್ರೆ 5P5 ಅಂತ ಬರ್ತೀನಿ. 2 into 5P5 that is equal to 240 ಬೇಸ್ ಇದಾಯ್ತು. ಓಕೆ ಸೊ ಇಷ್ಟ ಆಯ್ತಾ. ನೆಕ್ಸ್ಟ್ ಕ್ವಶನ್ ನೋಡಿ, ಬರ್ಕೊಳ್ಳಿ ನೀಟಾಗಿ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ಇನ್ ಹೌ ಮೆನಿ ವೇಸ್ ಕ್ಯಾನ್ ದಿ ಲೆಟರ್ಸ್ ಆಫ್ ದಿ ವರ್ಡ್ ಪರ್ಮ್ಯುಟೇಷನ್ಸ್ ಬಿ ಅರೇಂಜ್ಡ್. ಓಕೆ ಹೌ many ways can the letters of the word permutation be arranged if the word starts with the P and ends with the S? Okay, so word starts with the P. ಇನ್ನೊಂದು ಇದಕ್ಕಿಂತ ಮುಂಚೆ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮಗೆ. ಕಾನ್ಸೆಪ್ಟ್ ಏನಂದ್ರೆ, ಈಗ ಲೆಟಸ್ ಕನ್ಸಿಡರ್ ನಾನು ಈಗ ಅರೇಂಜ್ ಮಾಡ್ತಿದ್ದೀನಿ ವರ್ಡ್. ಅರೇಂಜ್ ಮಾಡ್ತೀನಿ ಯಾವ ತರ ವರ್ಡ್, ಲೆಟಸ್ ಸ್ಕೂಲ್ ಅನ್ನೋ ವರ್ಡ್.
ಈ ಕೂಲ್ ಅನ್ನೋ ವರ್ಡ್ ಎಷ್ಟು ಬೇಸಲ್ಲಿ ಅರೇಂಜ್ ಮಾಡ್ಬೋದು. ಸೊ ಎಷ್ಟು ಲೆಟರ್ಸ್ ಇದಾವೆ ಟೋಟಲ್ ಆಗಿ 4 ಲೆಟರ್ಸ್ ಇದಾವ. 4 ಲೆಟರ್ಸ್ ಇದಾವ. ಎಷ್ಟು ಲೆಟರ್ಸ್ ಅರೇಂಜ್ ಮಾಡ್ಬೇಕು ನಾನು 4 ಅರೇಂಜ್ ಮಾಡ್ತೀನಿ ಅಂದ್ರೆ 4p4 ಅಂತ 4p4 ಬಟ್ ಸಾರಿ 4p4 ಅಂದ್ರೆ 4 ಕೂಲ್ ಅನ್ನೋ ಲೆಟರ್ ಇದೆ. ಕೂಲ್ ಲೆಟರ್ ಎಷ್ಟು ಅರೇಂಜ್ ಮಾಡ್ಬೇಕು ಡಿಫ್ರೆಂಟ್ ಬೇಸ್ ಅಲ್ಲಿ ಅರೇಂಜ್ ಮಾಡ್ಬೇಕು ಅಂದ್ರೆ 4 ಲೆಟರ್ಸ್ ಅದ 4 ಡಿಫ್ರೆಂಟ್ ಬೇಸ್ ಅಲ್ಲಿ ಅರೇಂಜ್ ಮಾಡ್ಬೇಕು ಅಂದ್ರೆ 4 ಲೆಟರ್ ಫಾರ್ಮ್ ಮಾಡ್ಬೇಕು ಅಂದ್ರೆ ಇಲ್ಲಿ ನೋಡಿ 4p4 ಬಂತ. ಬಟ್ ಇಲ್ಲಿ ಓ ಅನ್ನೋದೇನು 2 ಟೈಮ್ಸ್ ಬರುತ್ತೆ. ಈ ಓ ಅನ್ನೋದೇನು 2 ಟೈಮ್ಸ್ ಬಂದಿದೆ. ಸೊ ಓ ಅನ್ನೋದೇನು 2 ಟೈಮ್ಸ್ ಬಂತ. ದಟ್ ಈಸ್ ವಿ ಕ್ಯಾನ್ ರಿಟರ್ನ್ ಇಲ್ಲಿ ಓ ನ ಎಷ್ಟು ಟೈಮ್ ರಿಪೀಟ್ ಆಗಿದೆ 2 ಟೈಮ್ಸ್ ರಿಪೀಟ್. ಅದಕ್ಕೋಸ್ಕರ ದಟ್ ಇಸ್ ನಾಟ್ 2 ಫ್ಯಾಕ್ಟರ್. 4p4 ಅಂದ್ರೆ ಎಷ್ಟು ಬರುತ್ತೆ 4p4 ಅಂದ್ರೆ 4 ಫ್ಯಾಕ್ಟರ್ ಡಿವೈಡೆಡ್ ಬೈ 2 ಫ್ಯಾಕ್ಟರ್. ಸೊ ಇದನ್ನ ಸಾಲ್ವ್ ಮಾಡಿದ್ರೆ 4 into 3 into 2 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟರ್ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಎಷ್ಟು 12 ಬೇಸ್. ಇದು ಕೂಲ್ ಅನ್ನೋ ಲೆಟರ್ ವರ್ಡ್ ಕೂಲ್ ಅನ್ನೋದು ವರ್ಡ್ 12 ಬೇಸ್ ಅಲ್ಲಿ ನಾವು ಅರೇಂಜ್ ಮಾಡ್ತೀವಿ. ಸೊ ಕೂಲ್ ಅನ್ನೋ ಲೆಟರ್ ವರ್ಡ್ ನಾವು 12 ಬೇಸ್ ಅಲ್ಲಿ ಅರೇಂಜ್ ಮಾಡೋದು. ಅದೇ ತರ ಇನ್ನೊಂದು ಲೆಟರ್ ಯೂಸ್ ಮಾಡೋದು. ಸಪೋಸ್ ದಟ್ ಇಸ್ ಕನ್ಸಿಡರ್ಡ್ ಆಸ್ ಮಾರ್ನಿಂಗ್ MORNING. ಓಕೆ ಮಾರ್ನಿಂಗ್ ಅನ್ನೋ ಲೆಟರ್. ಓಕೆ ಸೊ ಮಾರ್ನಿಂಗ್ ಅನ್ನೋ ವರ್ಡ್ ಇದು ಎಷ್ಟು ಡಿಫರೆಂಟ್ ಬೇಸ್ ಅಲ್ಲಿ ಅರೇಂಜ್ ಮಾಡಬೇಕು. ಎಷ್ಟು ಡಿಫರೆಂಟ್ ಬೇಸ್ ಅಲ್ಲಿ ಅರೇಂಜ್ ಮಾಡಬಹುದು ಅಂದ್ರೆ ಸರ್ ಫಸ್ಟ್ ನೋಡಿ ಲೆಟರ್ಸ್ ಎಷ್ಟಿದೆ ನಮಗೆ 1 2 3 4 5 6 7. ಓಕೆ 7 ಲೆಟರ್ಸ್ ಇದೆ. ಓಕೆ ಅಂದ್ರೆ ವಿಚ್ ಮೀನ್ಸ್ 7 ಲೆಟರ್ಸ್ ಅಲ್ಲಿ ಎಷ್ಟು ಡಿಫರೆಂಟ್ ಬೇಸ್ ಅಲ್ಲಿ ಅರೇಂಜ್ ಮಾಡಿದ್ರೆ 7p7 ಬಟ್ 7p7 ಬಟ್ ಇಲ್ಲಿ ಎಷ್ಟು ಲೆಟರ್ಸ್ ರಿಪೀಟ್ ಆಗ್ತಿದೆ. ಓಕೆ ಎಷ್ಟು ಲೆಟರ್ಸ್ ಎನ್ ಅನ್ನೋದೇನು 2 ಟೈಮ್ಸ್ ರಿಪೀಟ್ ಆಗ್ತಿದೆ. ಎನ್ ಅನ್ನೋದೇನು 2 ಟೈಮ್ಸ್ ರಿಪೀಟ್ ಆಗ್ತಿದೆ. ಮತ್ತೆ ಯಾವ್ದು ರಿಪೀಟ್ ಆಗ್ತಿದೆ ಇಲ್ಲ. ಎನ್ 2 ಟೈಮ್ಸ್ ರಿಪೀಟ್ ಆಗಿದೆ ಡಿವೈಡೆಡ್ ಬೈ 2. ಅರ್ಥ ಆಯ್ತಾ. ಓಕೆ ಈ 4 ಮಾರ್ನಿಂಗ್ ಅನ್ನೋ ವರ್ಡ್ ಎಷ್ಟು ಡಿಫರೆಂಟ್ ಬೇಸ್ ಅಲ್ಲಿ ಬರೀಬಹುದು ಅಂದ್ರೆ 7p7 ಡಿವೈಡೆಡ್ ಬೈ 2 ಫ್ಯಾಕ್ಟರ್. ಇದಾಯ್ತು. ಒನ್ ಮೋರ್ ಎಕ್ಸಾಂಪಲ್ ಇರುತ್ತೆ. ದಟ್ ಈಸ್ ಅಸಾಸಿನೇಷನ್. ಸೊ ಅಸಾಸಿನೇಷನ್ ಅಂದ್ರೇನು. ಅಸಾಸಿನೇಷನ್ ಅಂದ್ರೆ ಯಾರಿಗಾದ್ರು ಕೊಲ್ಸೋದು. ಅಸಾಸಿನೇಷನ್ ಕೊಲ್ಸೋದು ಅಂತಾರಲ್ಲ ಅದನ್ನ ಅಸಾಸಿನೇಷನ್ ಅಂತಾರೆ. ಓಕೆ ಅಸಾಸಿನೇಷನ್ ಅನ್ನೋದು ಇದು ಎಷ್ಟು ಡಿಫರೆಂಟ್ ಬೇಸ್ ಅಲ್ಲಿ ನಾವು ಅರೇಂಜ್ ಮಾಡ್ಬೇಕು ಅಂತ ಕೇಳ್ತೇವೆ. ಅಸಾಸಿನೇಷನ್ ಅನ್ನೋದು ವರ್ಡ್ ಎಷ್ಟು ಡಿಫರೆಂಟ್ ಬೇಸ್ ಅಲ್ಲಿ ಅರೇಂಜ್. ಈ ಫಸ್ಟ್ ಎಷ್ಟು ಲೆಟರ್ಸ್ ಇದಾವೆ ಬರ್ಕೊಂಡು 1 2 3 4 5 6 7 8 9 10 11 12 13 ಅಂದ್ರೆ 13 ಲೆಟರ್ಸ್ ಇದಾವೆ. 13 ಅಂದ್ರೆ ಎಷ್ಟಾಗುತ್ತೆ 13 ಆಗುತ್ತೆ. ಎಷ್ಟು ಲೆಟರ್ಸ್ ಅರೇಂಜ್ ಮಾಡಬೇಕು 13 ಲೆಟರ್ಸ್ ಅರೇಂಜ್ ಮಾಡಬೇಕು. ವಿಚ್ ಮೀನ್ಸ್ ನಾನು 13p13 ಡಿವೈಡೆಡ್ ಬೈ ಈಗ ಡಿವೈಡ್ ಮಾಡಿದ್ರೆ ಇಲ್ಲಿ ನೋಡಿ ಅಸಾಸಿನೇಷನ್ ಅಲ್ಲಿ ಯಾವ್ಯಾವ ಲೆಟರ್ ಎಷ್ಟು ರಿಪೀಟ್ ಆಗಿದೆ. ಓಕೆ ನಾವು ಏನಾದೇನು ಎಷ್ಟು ರಿಪೀಟ್ ಆಗಿದೆ. ಓಕೆ ಸೊ ನಾವು ಏನಾದ್ರು ಎಷ್ಟು ರಿಪೀಟ್ 1 2 3 ಓಕೆ 3 ಟೈಮ್ಸ್ ರಿಪೀಟ್ ಆಗಿದೆ. 3 ಟೈಮ್ಸ್ ಏನಾದ್ರು 3 ಟೈಮ್ಸ್ ರಿಪೀಟ್ ಆಗಿದೆ ಅಂತ. ಓಕೆ ಅದೇ ತರ ನಮಗೆ ಎಸ್ ಅನ್ನೋದು ಎಸ್ ಎಷ್ಟು ರಿಪೀಟ್ ಆಗಿದೆ. ಎಸ್ ಎಷ್ಟು ರಿಪೀಟ್ ಆಗಿದೆ 4 ಟೈಮ್ಸ್. ಎಸ್ 4 ಟೈಮ್ಸ್ ರಿಪೀಟ್ ಆಗಿದೆ. ಅದೇ ತರ ಏನ್ ಅನ್ನೋದು 2 ಟೈಮ್ಸ್. ಏನ್ ಅನ್ನೋದು 2 ಟೈಮ್ಸ್ ರಿಪೀಟ್ ಆಗಿದೆ. ನೆಕ್ಸ್ಟ್ ಇದಾಯ್ತಾ ಮತ್ತೇನಂದ್ರೆ ಆಯ್ತಾ ಎ ಆಯ್ತು ಎಸ್ ಆಯ್ತು ಐ ಅನ್ನೋದು ಎಷ್ಟು ರಿಪೀಟ್ ಆಗಿದೆ. ಐ ಎಷ್ಟು ರಿಪೀಟ್ ಆದ್ರೆ 2 ಟೈಮ್ಸ್. ಇದಾಯ್ತಾ ಐ ಆಯ್ತು ಎನ್ ಆಯ್ತು ಎ ಆಯ್ತು ಇಷ್ಟ ಆಯ್ತಾ. ಓಕೆ ಅಂದ್ರೆ 13p13 ಅಂತ. ಈಗ ಏನಾದ್ರು ಎಷ್ಟು ಟೈಮ್ ರಿಪೀಟ್ ಆಗಿದೆ 3 ಟೈಮ್ಸ್. ಅದಕ್ಕೋಸ್ಕರ ಡಿವೈಡೆಡ್ ಬೈ 3 ಫ್ಯಾಕ್ಟರ್. ನಂಬರ್ ಆಫ್ ಅರೇಂಜ್ಮೆಂಟ್ ಆಫ್ ಅಸಾಸಿನೇಷನ್ ನಂಬರ್ ಆಫ್ ಅರೇಂಜ್ಮೆಂಟ್ of word assassination is equal to 13p13 divided by ಇಲ್ಲಿ 3 ಟೈಮ್ಸ್ ರಿಪೀಟ್ 3 ಫ್ಯಾಕ್ಟರ್ ಬರುತ್ತೆ. ಎಷ್ಟು ರಿಪೀಟ್ ಆಗಿದೆ 4 ಟೈಮ್ಸ್. that is 4 divided by 4. ಅದೇ ತರ ಇಲ್ಲಿ n ಎಷ್ಟು ರಿಪೀಟ್ ಆಗಿದೆ ನಮಗೆ 4 ಟೈಮ್ಸ್ ಆಗ್ತದೆ. that is n 4 ಟೈಮ್ಸ್ ರಿಪೀಟ್ ಆಗಿದೆ. n ಬರೀ 2 ಟೈಮ್ಸ್ ರಿಪೀಟ್ ಆಗಿದೆ ನೋಡಿ ನಂಬರ್. ಓಕೆ n 2 ಟೈಮ್ಸ್ ರಿಪೀಟ್ ಆಗಿದೆ. ಓಕೆ n 2 ಟೈಮ್ಸ್ ರಿಪೀಟ್ ಆಗಿದೆ. that is 2 ಫ್ಯಾಕ್ಟರ್ ಅಂತ. ಓಕೆ ಮಲ್ಟಿಪ್ಲೈ ಬೈ 2 ಫ್ಯಾಕ್ಟರ್. ಅದೇ ಐ ಎಷ್ಟು ರಿಪೀಟ್ ಆಗಿದೆ ಸೊ ಐ 2 ಟೈಮ್ಸ್ ದಟ್ ಇಸ್ ಮಲ್ಟಿಪ್ಲೈ ಡಿವೈಡೆಡ್ ಬೈ ಇದಕ್ಕೆಲ್ಲ ಈ ತರ ಡಿವೈಡ್ ಮಾಡಿ ಅಸಾಸಿನೇಷನ್ ಎಷ್ಟು ಬೇಸ್ ಅಲ್ಲಿ ನಾವು ಅರೇಂಜ್ ಮಾಡಬಹುದು ಅಂತ 13p13 divided by ಇಷ್ಟು ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಅಂದ್ರೆ ಎಷ್ಟು ಟರ್ಮ್ಸ್ ಎಷ್ಟು ನಂಬರ್ಸ್ ರಿಪೀಟ್ ಆಗುತ್ತೆ ಡಿವೈಡೆಡ್ ಬೈ ಅಷ್ಟು ಫ್ಯಾಕ್ಟರ್ಸ್ ನಾವು ಡಿವೈಡ್ ಮಾಡಬೇಕು. ಸೊ ನಮ್ಗೆ ಅದೇ ತರ ಇಲ್ಲಿ ಈ ಕ್ವಶನ್ ಅಲ್ಲಿ ಏನಿದೆ ನಮ್ಗೆ ಈ ಕ್ವಶನ್ ಅಲ್ಲಿ ಏನಿದೆ ಅಂತ ಇನ್ ಹೌ ಮೆನಿ ವೇಸ್ ಕ್ಯಾನ್ ದಿ ಲೆಟರ್ಸ್ ಆಫ್ ದಿ ವರ್ಡ್ ಪರ್ಮುಟೇಷನ್ ಕ್ಯಾನ್ ಬಿ ಅರೇಂಜ್ಡ್ ಅಂತ ಕೊಟ್ಟಿದ್ದಾರೆ. ಓಕೆ ಫಸ್ಟ್ ಪರ್ಮುಟೇಷನ್ ಅನ್ನೋದು ವರ್ಡ್ ಬರ್ಕೊಂಡ್ರಿ PERMUTATION
MUTATIONS permutations. First question ಏನಿದೆ? First question. The word starts with AP and ends with S. Okay, word starts with P. Word start with P and ends with S. Okay. The word ಅಂದ್ರೆ ನಾವು ಡಿಫರೆಂಟ್ ನಮ್ಮ ಪರ್ಮಿಟೇಷನ್ ಅದು ವರ್ಡ್ ಅರೇಂಜ್ ಮಾಡಬೇಕು. ಯಾವ ತರ ಅರೇಂಜ್ ಮಾಡಬೇಕು ಅಂದ್ರೆ ವರ್ಡ್ ಪಿ ಇಂದಾನೆ ಸ್ಟಾರ್ಟ್ ಆಗಿರ್ಬೇಕು, ಎಸ್ ಇಂದಾನು ಎಂಡ್ ಆಗಿರ್ಬೇಕು. ಓಕೆ, ಲೆಟ್ಸ್ ಫಸ್ಟ್ ಎಷ್ಟು ಲೆಟರ್ಸ್ ಇದೆ? 1 2 3 4 5 6 7 8 9 10 11 12. ಅಂದ್ರೆ ಏನು ಈಕ್ವಲ್ ಟು ಎಷ್ಟು? 12. ನಂಬರ್ ಆಫ್ ಟೋಟಲ್ ಟರ್ಮ್ಸ್ ಅಥವಾ ನಂಬರ್ ಆಫ್ ಟೋಟಲ್ ಲೆಟರ್ಸ್ ಎಷ್ಟಿದಾವೆ? 12 ಇದಾವೆ. ಓಕೆ, ಸೊ ವಿಚ್ ಮೀನ್ಸ್ ಫಸ್ಟ್ ಟೈಮ್ ಮಾಡೋಣ 12 ಲೆಟರ್ಸ್, 12 ಬಾಕ್ಸಸ್. Okay, because 12 letters arrange ಮಾಡಬೇಕಲ್ಲ ಡಿಫರೆಂಟ್ ವೇಸ್ ಅಲ್ಲಿ. ಓಕೆ, ಸೊ ದಿಸ್ ಇಸ್ 1 3 4 8 9 10 11 12. ಓಕೆ, ಈಗ ಅವ್ರನ್ನ ಮಾಡಿದ್ರೆ ಫಸ್ಟ್ ಲೆಟರ್ ಆಲ್ವೇಸ್ ಫಸ್ಟ್ ಲೆಟರ್ ಫಿಕ್ಸ್ ಪಿ ನೇ ಇರಬೇಕು, ಲಾಸ್ಟ್ ಲೆಟರ್ ಏನಿರಬೇಕು ಎಸ್ ಇರಬೇಕು, ಫಿಕ್ಸ್ ಮಾಡಿ ಮುಗೀತು. ಈ ಫಸ್ಟ್ ಲೆಟರ್ ಲಾಸ್ಟ್ ಲೆಟರ್ ಕೊಟ್ಬಿಡೋದು. ಉಳಿಕಿದ ಎಷ್ಟು ಲೆಟರ್ಸ್? ಈಗ ಉಳಿಕಿದ ಎಷ್ಟು? 10 ಲೆಟರ್ಸ್ ಅರೇಂಜ್ ಮಾಡಿ. ಎಷ್ಟು ಲೆಟರ್? ನಮಗೆ 10 ಲೆಟರ್ಸ್ ಅರೇಂಜ್ ಮಾಡಿ, 10 ಲೆಟರ್ಸ್ ಅರೇಂಜ್. ಓಕೆ, ಸೊ 10 ಲೆಟರ್ಸ್ ಅರೇಂಜ್ ಮಾಡಬೇಕಾದ್ರೆ ಅಂದ್ರೆ ಪಿ ಮತ್ತೆ ಎಸ್ ಬಿಟ್ಬಿಡಿ. ಪಿ ಮತ್ತೆ ಎಸ್ ಬಿಟ್ಟಾಗ ಈಗ ಎನ್ ವ್ಯಾಲ್ಯೂ ಎಷ್ಟು ಬರ್ತವೆ? ಎನ್ ವ್ಯಾಲ್ಯೂಸ್ ನಾವು 10. ಎಷ್ಟು ಬೇಸ್ ಅಲ್ಲಿ ಅರೇಂಜ್ ಮಾಡಬೇಕು? 10 ಬೇಸ್ ಅಲ್ಲಿ. 10 ಪ್ಲೇಸಸ್ ಇದಾವ, 10 ಪ್ಲೇಸಸ್ ಇದ್ರೆ 10 ಬೇಸ್ ಅಲ್ಲಿ ಅರೇಂಜ್ ಮಾಡೋದು. which means number of arrangement that is equal to number of arrangement 10p 10. Okay, so ನಮಗೆ ಎಷ್ಟು ಟೋಟಲ್ ನಂಬರ್ ಆಫ್ ಎಷ್ಟು ಲೆಟರ್ಸ್ ಇದಾವೆ? 10 ಲೆಟರ್ಸ್ ಇದಾವೆ. 10 ಲೆಟರ್ಸ್ ಅಲ್ಲಿ ಎಷ್ಟು ಲೆಟರ್ಸ್ ಅರೇಂಜ್ ಮಾಡಬೇಕು? 10 ಲೆಟರ್ಸ್ ಅರೇಂಜ್ ಮಾಡಬೇಕು. ಈಗ ಡಿವೈಡೆಡ್ ಬೈ ಯಾವ್ಯಾವ ಎಷ್ಟು 10 ರಿಪೀಟ್ ಆಗಿದೆ. ಓಕೆ, ಸೊ ಈ ಏನಾದ್ರು ರಿಪೀಟ್ ಆಗಿದ್ರೆ ಈ ಇಲ್ಲ, ಆರ್ ಅನ್ನೋದು ರಿಪೀಟ್ ಆಗಿದೆ, ಎಂ ಅನ್ನೋದು ಯು ಅನ್ನೋದು ರಿಪೀಟ್ ಆಗಿದೆ, ಟಿ ಅನ್ನೋದು 2 ಟೈಮ್ಸ್, ಟಿ 2 ಟೈಮ್ಸ್. ಟಿ 2 ಟೈಮ್ಸ್ ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಟಿ ಏನು ರಿಪೀಟ್ ಆಗಿದೆ? ಇಲ್ಲ, ಟಿ ಆಲ್ರೆಡಿ ಬರ್ತದೆ. ಐ ಅನ್ನೋದು ರಿಪೀಟ್ ಆಗಿಲ್ಲ, ಓ ಅನ್ನೋದು ರಿಪೀಟ್ ಆಗಿಲ್ಲ. ಓಕೆ, ಅಂದ್ರೆ ಟಿ ಅಂದ್ರೆ 2 ಟೈಮ್ಸ್ ರಿಪೀಟ್. ಡಿವೈಡೆಡ್ ಬೈ 2 ಫ್ಯಾಕ್ಟರ್. ಡಿವೈಡೆಡ್ ಬೈ 2 ಫ್ಯಾಕ್ಟರ್, which means number of arrangement is equal to 10 into 10p10 divided by 2 factor. Okay, ಇಷ್ಟು ಮಾಡೋಣ. ಓಕೆ, ಸೊ ನಾವು ಇದಕ್ಕೆ we can write as ಇದು ಇಷ್ಟೇ ಬರೆದ್ರೆ ಮುಗಿಯುತ್ತೆ. ಯಾಕಂದ್ರೆ ನಿಮ್ಮ ಹತ್ರ ಕ್ಯಾಲ್ಸಿ ಇರುತ್ತೆ. ಓಕೆ, ನಿಮ್ ಕ್ಯಾಲ್ಸಿ ಇರುತ್ತಲ್ಲ, ಸೊ ಕ್ಯಾಲ್ಸಿ ತಗೊಂಡು ಮಾಡ್ಬಿಡಿ. ಅಂದ್ರೆ ಏನಾಗುತ್ತೆ ಇದು ಕ್ಯಾಲ್ಸಿ ತಗೊಂಡ್ರೆ 10p10 ಅಂದ್ರೆ 10 factor. 10 factor divided by 2. This is nothing but what 10 into 9 ಈ ಕಡೆ ತಗೊಂಡು 10 into 9 into 8 into 7 into 6 into 5 into 4 into 3 into 2 factorial divided by 2 factorial. 2 factorial ಕ್ಯಾನ್ಸಲ್ ಮಾಡಿ ಉಳಿಯೋದೇನು ನಮಗೆ? ಸೊ ನಮ್ಗೆ ಏನು ಬರುತ್ತೆ? 10 into 9 into ಇದು ನೀವು ಇಷ್ಟು ಬರೆದ್ರೆ ನಡೀತು ಸಾಕು, 10p10 divided by 2 factorial. ಬಟ್ ನಿಮ್ಮ ಹತ್ರ ಕ್ಯಾಲ್ಸಿ ಇರುತ್ತೆ, ಕ್ಯಾಲ್ಸಿ ಸೊ ಯೂಸ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ನಾನು ಮಲ್ಟಿಪ್ಲೈ ಮಾಡ್ತೀನಿ ನೋಡಿ. ಈಗ ಎಷ್ಟು ಬರ್ತದೆ ಅಂದ್ರೆ ನಿಮಗೆ so 10 into 9 into 8 into 7 into 6 into 5 into 4 into 3 into ಮುಗಿತಲ್ಲ 3 ಆಗುತ್ತೆ. Okay, that is 18,14,400. 18,14,400 in space ಇಲ್ಲಿ ಬರ್ಕೊಡ್ತೀನಿ ನೋಡಿ. ಸೊ 18,14,400 ಬೇಸ್ ಅಲ್ಲಿ ನಾನು ಓಕೆ, ಸೊ ಈ ಲೆಟರ್ ವರ್ಡ್ ಪರ್ಮ್ಯೂಟೇಷನ್ಸ್ ಅನ್ನೋದು ಅರೇಂಜ್ ಮಾಡಬಹುದು. ಬಟ್ ಏನು ಪಿ ಮತ್ತೆ ಎಸ್ ಲಾಸ್ಟ್ ಎಂಡ್ ಇರಲೇಬೇಕು. ಎಷ್ಟು ಬೇಸ್ ಅಲ್ಲಿ ನಾನು ಈ ಲೆಟರ್ ವರ್ಡ್ ನ ಅರೇಂಜ್ ಮಾಡ್ತೀನಿ. ಇದು ನೀವು ಇಲ್ಲಿ ಕೆಳಗೆ ಬರ್ಕೊಳ್ಳಿ, ಇಷ್ಟು ಬೇಸ್ ಇಲ್ಲ ಅಂತ ಇಲ್ಲಿ ಬರ್ತಿದ್ದೀನಿ ನಾನು. ಓಕೆ, ಇಷ್ಟ ಆಯ್ತಾ? ನೆಕ್ಸ್ಟ್ ಏನ್ ಕೊಟ್ಟಿದ್ರೆ ಆಲ್ ಓವರ್ಸ್ ಟುಗೆದರ್. ಸೆಕೆಂಡ್ ಕ್ವಶನ್ ಏನು? ಆಲ್ ಓವರ್ಸ್ ಟುಗೆದರ್. ಇಷ್ಟು ಬರೆದ್ರೆ ಸಾಕು. ನಿಮ್ಗೆ 10p10 ಅಂದ್ರೆ 10 ಫ್ಯಾಕ್ಟರ್ ಡಿವೈಡೆಡ್ 2 ಫ್ಯಾಕ್ಟರ್ ಅಂತ ಬರೆದ್ರೆ ಸಾಕು. ಬಟ್ ನಿಮ್ ಕ್ಯಾಲ್ಸಿ ಇರುತ್ತೆ ಮಾಡಿ. ನೆಕ್ಸ್ಟ್ ಇಷ್ಟ ಆಯ್ತಾ? ನೆಕ್ಸ್ಟ್ ಆಲ್ ಓವರ್ಸ್ ಆರ್ ಆಲ್ ಟುಗೆದರ್. ಓವಲ್ಸ್ ಜೊತೆಗೆ ಬರುತ್ತೆ ಅಂದ್ರೆ ಫಸ್ಟ್ ಏನ್ ನೋಡಿ, ಓವಲ್ಸ್ ಎಷ್ಟಿದೆ ನೋಡಿ. ಓವಲ್ಸ್ ಎಷ್ಟಿದೆ? ಆಲ್ ಓವಲ್ಸ್ ಟುಗೆದರ್. ಆಲ್ ಓವಲ್ಸ್ ಇದರ ಫಸ್ಟ್ ಬರ್ಕೊಳ್ಳಿ ಕ್ವೆಶ್ಚನ್. ಆಲ್ ಓವಲ್ಸ್ ಅಂದ್ರೆ ಮೀನಿಂಗ್ ಏನು?
ಈ ನಾವು ವರ್ಡ್ ಅರೇಂಜ್ ಮಾಡ್ತೀವಲ್ಲ ಪರ್ಮುಟೇಷನ್ ವರ್ಡ್ ಅರೇಂಜ್ ಮಾಡಬಹುದು ಓವೆಲ್ಸ್ ಜೊತೆಗೆ ಇರಬೇಕು. ಓವೆಲ್ ಜೊತೆಗೆ ಇರಬೇಕು. ಆ ತರ ನಾವು ಅರೇಂಜ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಓವೆಲ್ಸ್ ಎಷ್ಟಿದೆ ನೋಡಿ. ಸೊ ಈ ಓವೆಲ್ಸ್ ಆರ್ ಅಂತ ಬರ್ತದೆ. Vowels are that is E, next to U, next to A, I, O. ಎಲ್ಲ vowels ಇದ್ರಾಗೆ A, E, I, O, U ಇದ್ರಾಗೆ ಅಂದ್ರೆ 5 vowels ಇದಾವೆ. ಓಕೆ 5 vowels ಇದಾವೆ. ಇದನ್ನ ಓಕೆ ಇದನ್ನ ಜೊತೆಗೆ ಇರಬೇಕು. ಓಕೆ ಸೊ ಇವು ಜೊತೆಗೆ ಇರಬೇಕಂದ್ರೆ ಇದ್ರದ್ದು ಒಂದು ಬಾಕ್ಸ್ ಸಪರೇಟ್ ಆಗಿ ಬಾಕ್ಸ್. ದಟ್ ಈಸ್ ನಾವು ಫಸ್ಟ್ ಏನ್ ಮಾಡೋಣ, ಫಸ್ಟ್ ಡಿಫ್ರೆಂಟ್ ಈಗ ಎಷ್ಟು ವೇಸ್ ಅರೇಂಜ್ ಮಾಡಬಹುದು ನಾವು. ಎಷ್ಟು ಲೆಟರ್ಸ್ ಇದಾವೆ ಟೋಟಲ್ ಆಗಿ 12 ಲೆಟರ್ಸ್ ಇದಾವೆ. 12 ಲೆಟರ್ಸ್ ಬಾಕ್ಸ್ ಫಾರ್ಮ್ ಮಾಡ್ತೀವಿ. 1 2 3 4 5 6 7 8 9 10 11 12. ಓಕೆ ಇದು 12 ಬಾಕ್ಸ್ ಆಯ್ತು. ನಾವು ಇದು ಎ ಇ ಐ ಓ ಅಂತಂದ್ರೆ ಇ ಎ ಯು ಇ ಯು ಎ ಐ ಓ ಇದು ಒಂದು ಸಪರೇಟ್ ಬಾಕ್ಸ್ ಅಂತ ಅಸ್ಯೂಮ್ ಮಾಡ್ತೀವಿ. ಇದನ್ನ ಏನ್ ಮಾಡ್ತೀವಿ, ಇದು ಒಂದು ಸಪರೇಟ್ ಬಾಕ್ಸ್. ಇದು ಇದ್ರ ಜೊತೆಗೆ ಬರಬೇಕು. ಈ ಬಾಕ್ಸ್ ಜೊತೆಗೆ ಬರ್ಬೇಕಿತ್ತು. ಈಗ ನಾನು ಮಾಡ್ತೀನಿ ಇದು ಒಂದು ಬಾಕ್ಸ್ ಅಂತ ಅಸ್ಯೂಮ್ ಮಾಡ್ಕೊಂಡು ಇವೆಲ್ಲ ಒಂದೊಂದು ಬಾಕ್ಸ್ ಅಂತ ಅಸ್ಯೂಮ್ ನಾವು ಈಗ ನಾವು ಸಿ ಈಗ ನಾವೇನ್ ಮಾಡ್ತೀವಿ, ಇದೊಂದು ಬಾಕ್ಸ್ ಅಂತ ಅಸ್ಯೂಮ್ ಮಾಡ್ಕೊಂಡು ಇದೆಲ್ಲ ಒಂದು ಬಾಕ್ಸ್ ಅಂತ ಹೇಳುದು. ಬಟ್ ಬಿಕಾಸ್ ಇದು ಒಂದು ಸಪರೇಟ್ ಬಾಕ್ಸ್ ಅಂತ ಅರ್ಥ. ಜೊತೆಗೆ ಬರ್ಬೇಕಿದೆ. ಜೊತೆ ಬರ್ಬೇಕಂದ್ರೆ ಇಲ್ಲಿ ಎಷ್ಟಾಯ್ತು ಈಗ 1 2 3 4 5 6 7 8. ಓಕೆ ಈ 8 ಬಾಕ್ಸ್ ಅರೇಂಜ್ ಮಾಡೋದು. 8 ಬಾಕ್ಸ್ ಅರೇಂಜ್ ಮಾಡೋದಂದ್ರೆ ನಮ್ಗೆ ಏನಾಗುತ್ತೆ, ನಂಬರ್ ಆಫ್ arrangements that is equal to so 8p8 ಅಂದ್ರೆ ಏನು, that is 8 factorial. 8 factorial ಇದಾಯ್ತಾ, ಸಿಂಪ್ಲಿಫೈ ಮಾಡ್ತಾರೆ. 8p8 ಅಂದಾಗ 8 factorial ಆಯ್ತು. ಓಕೆ 8p ಇಂಟು ಇಲ್ಲಿ ಏನ್ ಮಾಡಿದ್ರೆ ಯಾವ್ದಾದ್ರು ನಂಬರ್ಸ್ ರಿಪೀಟ್ ಆಗ್ಯಾವ, ಪಿ ಏನಾಗುತ್ತೆ ರಿಪೀಟ್ ಆಗುತ್ತೆ. ಎಷ್ಟು ರಿಪೀಟ್ ಆಗಿದೆ 2 ಟೈಮ್ಸ್ ಅಂದ್ರೆ ಡಿವೈಡೆಡ್ ಬೈ 2 ಇಂಟು ನೆಕ್ಸ್ಟ್ ಇದಾದ್ಮೇಲೆ ನಾವೇನ್ ಮಾಡ್ಬೇಕು, ಈಗ ಇವನು ಇವನು ಅರೇಂಜ್ ಮಾಡ್ಬೇಕು. ಈ ಬಾಕ್ಸ್ ಅಲ್ಲಿ ಇದು ಇಲ್ಲಿ ಬರ್ಬೋದು, ಇದು ಇಲ್ಲಿ ಬರ್ಬೋದು, ಅದು ಇಲ್ಲಿ ಬರ್ಬೋದು, ಇವನು ಅರೇಂಜ್ ಮಾಡ್ಬೇಕು. ನೀವು ಎಷ್ಟು ರೀತಿಯಲ್ಲಿ ಅರೇಂಜ್ ಮಾಡ್ತಾರೆ, ಎಷ್ಟಿದಾವೆ ನಮ್ಗೆ. ಸೊ 1 2 3 4 5 ಅಂದ್ರೆ ಇವು 5 ವೇಸ್ ಅಲ್ಲಿ ಅರೇಂಜ್ ಮಾಡ್ಬೋದು. ಓಕೆ ಅಂದ್ರೆ ಅಥವಾ 5 ಫ್ಯಾಕ್ಟರಿಯಲ್ ವೇಸ್ ಅಂದ್ರೆ ಇದು 5p5. This is 5p5. So that is equal to, next page ಅಲ್ಲಿ ಮಾಡ್ತೀನಿ ನೋಡಿ. So ನಮಗೆ 8p8 ಅರೇಂಜ್ ಮಾಡ್ತಾ, that is 8p8 into 5p5 divided by 2. 8p8 ಅಂದ್ರೆ 8 factorial into 5p5 ಅಂದ್ರೆ 5 factorial divided by 2. So that is equal to, so ನಾವು ಇದನ್ನ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಇರುತ್ತೆ, that is 8 into 7 into 6 into 5 into 4 into 3 into 2 factorial into, that is 5 into 4 into 3 into 2 into 1 divided by 2 factorial. Okay, 2 factorial cancel ಮಾಡಿ ಎಷ್ಟು ನಂಬರ್ ಆಫ್ ವೇಸ್ ಎಷ್ಟು ಮತ್ತು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಒಂದೊಂದೇ ಕ್ಯಾಲ್ಕುಲೇಟ್ ಮಾಡಿದಾಗ ಏನಾಗುತ್ತೆ, that is 8 into 7 into 6 into 5 into 4 into 3 into 2 into 5 into 4 into 3 into 2. ಓಕೆ ಅಂದ್ರೆ ನಮ್ಗೆ 24,19,200. 24,19,200 ವೇಸ್ ಅಲ್ಲಿ 200 ವೇಸ್ ಅಲ್ಲಿ ನಾವೇನ್ ಮಾಡ್ಬೇಕು, ಇದನ್ನ ಅರೇಂಜ್ ಮಾಡ್ಬೇಕು. 24,19,200 ವೇಸ್ ಅಲ್ಲಿ ಸೊ ನಾವೇನು, ಸೊ ಇದು ಲೆಟರ್ ಓವರ್ಸ್ ಆಲ್ ಟುಗೆದರ್. ಸೊ ನಮ್ಗೆ ಪರ್ಮುಟೇಷನ್ ಅನ್ನೋ ಲೆಟರ್ ಅರೇಂಜ್ ಮಾಡಬಹುದು. when it is all letters are all vowels are together ಅಂತ ಬಂದಾಗ ಸೇಮ್ ಮಾಡಿ ಈ ತರ ಅರೇಂಜ್ ಮಾಡಬಹುದು. ನಾವು ಇಲ್ಲಿ ಸಿ ಅಂದ್ರೆ ಇದನ್ನ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಇದನ್ನ ಒಂದು ವೋವೆಲ್ಸ್ ಅನ್ನೋದೇ ಒಂದು ಬಾಕ್ಸ್ ತಗೊಂಡು ಒಂದು ಬಾಕ್ಸ್ ತಗೊಂಡಾಗ ಈಗ ನಮ್ಗೆ ಎಷ್ಟು ಲೆಟರ್ಸ್ ಆಗ್ತವೆ, ಇದೊಂದು ಲೆಟರ್ 1 ಲೆಟರ್ 2 ಲೆಟರ್ 3 ಲೆಟರ್ 4 ಲೆಟರ್ 5 ಲೆಟರ್ 8 ಲೆಟರ್ ಅರೇಂಜ್ ಮಾಡೋದು. 8 ಲೆಟರ್ ಅರೇಂಜ್ ಮಾಡಿದೀನಿ. ಓಕೆ 8 ಲೆಟರ್ ಇಂಟು ಡಿವೈಡೆಡ್ ಬೈ ಇದರಲ್ಲಿ 30 ಅನ್ನ 2 ಟೈಮ್ಸ್ ರಿಪೀಟ್ ಆಗಿದೆ, ದಟ್ ಇಸ್ ಡಿವೈಡೆಡ್ ಬೈ 2 ಫ್ಯಾಕ್ಟರ್. ಏನ್ ಮಾಡ್ಬೇಕು, ಈ ಲೆಟರ್ಸ್ ಅರೇಂಜ್ ಮಾಡ್ಬೇಕಾ, ಈ ಲೆಟರ್ಸ್ ಅರೇಂಜ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಈ ಲೆಟರ್ಸ್ ಅರೇಂಜ್ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಲೆಟರ್ಸ್ ಅರೇಂಜ್ ಮಾಡ್ಬೇಕಂದ್ರೆ ಇದ್ರದ್ದು 5 ಲೆಟರ್ಸ್ ಅರೇಂಜ್ ಮಾಡ್ಬೇಕಂದ್ರೆ 5p5 ಅದನ್ನ ಇಲ್ಲಿ ಸಾಲ್ವ್ ಮಾಡ್ಬೇಕಂದ್ರೆ ಎಷ್ಟು
ಇಷ್ಟು ಬೇಸ್ ಅಲ್ಲಿ ನೀವು ಅರೇಂಜ್ ಮಾಡ್ಬೋದು. ಜಸ್ಟ್ ರೈಟ್ ಡೌನ್. Okay, question number 6 ನೋಡಿ ಏನಿದೆ, in how many ways can letters of the word independence be arranged? Okay, in how many ways ಅರೇಂಜ್ ಮಾಡಿದ್ರೆ ಫಸ್ಟ್ in how many ways the word independence ಎಷ್ಟು ರೇಸ್ ಅಲ್ಲಿ ಅರೇಂಜ್ ಮಾಡಬಹುದು ಅಂತ ಹೇಳಿದ್ರೆ, and in how many ways the letter the arrangement of these two vowels always occur together. Okay, so always in first independence ನ ವರ್ಡ್ ಅರೇಂಜ್ ಎಷ್ಟು ವೇಸ್ ಅಲ್ಲಿ ಅರೇಂಜ್ ಮಾಡಬೇಕು ಅಂತ ಅದಕ್ಕೆ ಹೇಳಿದ್ರೆ. ನೆಕ್ಸ್ಟ್ ಏನು, vowels always occurs together. ಫಸ್ಟ್ ಏನು ಇಂಡಿಪೆಂಡೆನ್ಸ್ ಅನ್ನೋದು ವರ್ಡ್ ಬರ್ಕೊಳ್ಳೋಣ. ಫಸ್ಟ್ ಇಂಡಿಪೆಂಡೆನ್ಸ್ ಅಂತ ಇಂಡಿಪೆಂಡೆನ್ಸ್ ಅನ್ನೋ ವರ್ಡ್ ಇಂಡಿಪೆಂಡೆನ್ಸ್ ಇಂಡಿಪೆಂಡೆನ್ಸ್. ಸೊ ಫಸ್ಟ್ ಆಫ್ ಆಲ್ ಲೆಟರ್ಸ್ ಎಷ್ಟಿದೆ ಅಂತ ನೋಡಿ. ಸೊ 1 2 3 4 5 6 7 8 9 10 11 12. ಓಕೆ, ಅದರ ಲೆಟರ್ಸ್ ಎಷ್ಟಿದಾವೆ? 12 ಇದಾವೆ, which means n is equal to 12 ಆಯ್ತು. Okay, so and one more thing, ಎಷ್ಟು ಲೆಟರ್ಸ್ ರಿಪೀಟ್ ಆಗಿದೆ? ಯಾವ ಲೆಟರ್ಸ್ ಎಷ್ಟು ಲೆಟರ್ಸ್ ರಿಪೀಟ್ ಆಗಿದೆ? ಐ ಅನ್ನೋದು ರಿಪೀಟ್ ಆಗಿದೆ ಇಲ್ಲ. ನೆಕ್ಸ್ಟ್ ಎನ್ ಅನ್ನೋದು 1 2 3 3 ಟೈಮ್ಸ್ ರಿಪೀಟ್ ಆಗಿದೆ. ಸೊ ಎನ್ ಅನ್ನೋದು 3 ಟೈಮ್ಸ್ ರಿಪೀಟ್ ಆಗಿದೆ, 3 ಟೈಮ್ಸ್. ಮತ್ತೆ ಏನಾದ್ರು ರಿಪೀಟ್ ಆಗ್ಯಾವ? ಮತ್ತೆ ಏನಾಗಿದೆ ಅಂದ್ರೆ ಡಿ ಅನ್ನೋದು 2 ಟೈಮ್ಸ್ ರಿಪೀಟ್ ಆಗಿದೆ, ಡಿ ಅನ್ನೋದು 2 ಟೈಮ್ಸ್, ಡಿ ದಟ್ ಇಸ್ 2 ಟೈಮ್ಸ್ ರಿಪೀಟೆಡ್. ಡಿ ಅನ್ನೋದು 2 ಟೈಮ್ಸ್ ರಿಪೀಟ್ ಆಗಿದೆ. ಮತ್ತೆ ನೆಕ್ಸ್ಟ್ ಪಿ ರಿಪೀಟ್ ಆಗಿಲ್ಲ. ಇ ಅನ್ನೋದು 1 2 3 4, ಇ ಅನ್ನೋದು 4 ಟೈಮ್ಸ್ ರಿಪೀಟ್ ಆಗಿದೆ, ಇ ಅನ್ನೋದು 4 ಟೈಮ್ಸ್. ಸೊ 4 ಟೈಮ್ಸ್. ನೆಕ್ಸ್ಟ್ ಏನಾದ್ರು ರಿಪೀಟ್ ಆಗಿದೆ? ಡಿ ಬರ್ದಿದ್ದೀವಿ ಆಲ್ರೆಡಿ. ನೆಕ್ಸ್ಟ್ ಇಲ್ಲ, ಯಾವುದು ರಿಪೀಟ್ ಆಗಿದೆ? ಸೊ ನಾವು ವಿ ಹ್ಯಾವ್ ಟು ನಂಬರ್ ಆಫ್ ಅರೇಂಜ್ಮೆಂಟ್ ಆಫ್ ದಿಸ್ ವರ್ಡ್ ಇಂಡಿಪೆಂಡೆನ್ಸ್. ನಂಬರ್ ಆಫ್ arrangement of independence. So that is equal to total number is 12 ಇದಾವ ಅಂದ್ರೆ ಏನ್ ಮಾಡಬೇಕು? 12p12 ನ this you can write as it is 12p12 divided by ಸೇಮ್ ಇದೆ ನಮಗೆ. ಯಾವ ಸೇಮ್ ಅಂದ್ರೆ ನಮಗೆ ಇಲ್ಲಿ ಸೊ n 3 ಟೈಮ್ಸ್ ಇದೆ, ಅದು ದಟ್ ಇಸ್ ವೈ ನಾವು ಏನ್ ಮಾಡಬೇಕು? n ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು ಇಲ್ಲಿ d 2 ಟೈಮ್ಸ್ ಇದೆ, ದಟ್ ಇಸ್ ವೈ ಇದನ್ನ ಏನ್ ಮಾಡೋದು? ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು ಸೊ ನಮಗೆ ಎಷ್ಟು ಮತ್ತೆ ಈ ಎಷ್ಟು 4 ಟೈಮ್ಸ್ ಇದೆ, ದಟ್ ಇಸ್ ವೈ ಡಿವೈಡೆಡ್ ಬೈ. ಓಕೆ, ನಮ್ಗೆ ಯು ನೋ ದಟ್ 12 ಫ್ಯಾಕ್ಟೋರಿಯಲ್ ಅಂದ್ರೆ ಎಷ್ಟು? 12 ಫ್ಯಾಕ್ಟೋರಿಯಲ್ 12p12 ಅಂದ್ರೆ 12 ಫ್ಯಾಕ್ಟೋರಿಯಲ್. ಓಕೆ, ಡಿವೈಡೆಡ್ ಬೈ ನಾವೇನ್ ಮಾಡಬೇಕು? 3 ಫ್ಯಾಕ್ಟೋರಿಯಲ್ ಎಲ್ಲಿ ಇದೆ ನೋಡಿ, ಅಥವಾ 3 ಫ್ಯಾಕ್ಟೋರಿಯಲ್ ಜನರೇಟರ್ಸ್ 3 into 2 into 1 into 2 ಫ್ಯಾಕ್ಟೋರಿಯಲ್ ಜನರೇಟರ್ಸ್ 2 into 1. 4 ಫ್ಯಾಕ್ಟೋರಿಯಲ್ ಹೆಂಗಿದೆ ಇಲ್ಲಿ ಬರ್ತದೆ, ಬಿಕಾಸ್ ಇಲ್ಲಿ ಕ್ಯಾನ್ಸಲ್ ಮಾಡೋಣಂತೆ 12 ಫ್ಯಾಕ್ಟೋರಿಯಲ್ ಅಲ್ಲಿ. ದಿಸ್ 12 ಫ್ಯಾಕ್ಟೋರಿಯಲ್ ನಾನು ಏನ್ ಕರಿತೀನಿ ಅಂದ್ರೆ, ಸೊ ದಟ್ ಇಸ್ ಜನರೇಟರ್ಸ್ 12 into 11 into 10 into 9 into ಎಷ್ಟು 8 into 7 into 6 into 5 into 4. ಓಕೆ, ಡಿವೈಡೆಡ್ ಬೈ ಇದು ಹೆಂಗಿದೆ ನನಗೆ ಬರ್ಕೊಳ್ಳಿ. 3 into 2 ಮಾಡಿದ್ರೆ ಎಷ್ಟಾಗುತ್ತೆ? 6 ಆಗುತ್ತೆ. ಇಂಟು 2 you write as it is. Okay, 3 into 3 ಮಾಡಿದಾಗ ಎಷ್ಟಾಗುತ್ತೆ? 6 ಆಗುತ್ತೆ. 3 2 just 6 into 2 ಮಾಡಿದಾಗ 12 ಆಗುತ್ತೆ. 12 into 6 4 ಫ್ಯಾಕ್ಟೋರಿಯಲ್ ಹೆಂಗಿದೆ ನಂಗೆ ಬರುತ್ತೆ. ಸೊ ಇಲ್ಲಿ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಮಾಡಿ, 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಮಾಡಿದಾಗ ಈ 12 ಕ್ಯಾನ್ಸಲ್ ಮಾಡಿ ಉಳಿದೇನ್ ಬರುತ್ತೆ ಅದನ್ನ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಕ್ಯಾಲ್ಸಿ ಇರುತ್ತೆ, ಕ್ಯಾಲ್ಸಿ ಯೂಸ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡ್ಬೇಕು. ಸೊ ಮಲ್ಟಿಪ್ಲೈ ಮಾಡಬಹುದು. ಸೊ ಇಲ್ಲಿ ನೋಡಿ ನಾನು ಮಾಡ್ತೀನಿ ನೋಡಿ, 11 into 10 into 9 into 8 into 7 into 6 into 5. ಓಕೆ, ಅಂದ್ರೆ ಏನಾಗುತ್ತೆ ನಮಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನನಗೆ 16,63,200 ಏನಾಗುತ್ತೆ ಅಂದ್ರೆ 16,63,200 ಬೇಸ್ ಅಲ್ಲಿ ನಾವು ಇಂಡಿಪೆಂಡೆನ್ಸ್ ಅನ್ನೋ ವರ್ಡ್ ಅನ್ನು ಅರೇಂಜ್ ಮಾಡೋದು. ಓಕೆ, ಸೊ ನಮಗೆ 16,63,200 ಬೇಸ್ ಅಲ್ಲಿ ನಾವು ಇಂಡಿಪೆಂಡೆನ್ಸ್ ಅನ್ನೋ ವರ್ಡ್ ನ ಅರೇಂಜ್ ಮಾಡಬಹುದು ಅಂತ ಹೇಳ್ತಾರೆ. ಇದಷ್ಟೇ ಇಲ್ಲ ಕ್ವಶನ್. ಇನ್ನೊಂದು ಕ್ವಶನ್ ಏನಿದೆ? ಆಲ್ವೇಸ್ ಓವೆನ್ಸ್ ಆಲ್ವೇಸ್ ಅಕರ್. ಇನ್ನೊಂದು ಕ್ವಶನ್ ಏನಿದೆ? ಓವೆನ್ಸ್ ಆಲ್ವೇಸ್ ಅಕರ್. ಇನ್ನೊಂದು ಇದು ನೆಕ್ಸ್ಟ್ ಪೇಜ್ ಅಲ್ಲಿ ಮಾಡೋಣ. ನೆಕ್ಸ್ಟ್ ಪೇಜ್ ಅಲ್ಲಿ ಕ್ವಶನ್ ಇದೆ, ಇನ್ನೊಂದು ಸ್ಲೈಡ್ ಆಡ್ ಮಾಡಿ. ಸೊ ಓವೆನ್ಸ್ ಆಲ್ವೇಸ್ ಅಕರ್. ಓವೆನ್ಸ್ always occurs together. First of all, vowels have been added in Hindi. So vowels have been ಇಲ್ಲಿ. So ನಮಗೆ vowels e ಅನ್ನೋದು vowel ಮತ್ತೆ I ಅನ್ನೋದು vowel. I ಅನ್ನೋದು ಎಷ್ಟಿದಾವೆ? I ಅನ್ನೋದು ನಮಗೆ ಫಸ್ಟ್ ಆಫ್ ಆಲ್ I ಅನ್ನೋದು ಎಷ್ಟಿದೆ ನಮಗೆ? I ಅನ್ನೋದು ಒಂದಿದೆ, E ಅನ್ನೋದು ಎಷ್ಟು 4 ಇದೆ. ಫಸ್ಟ್ ಅದು ಬರ್ಕೊಂಡ್ಬಿಡಿ. ಓಕೆ, ಸೊ ಫಸ್ಟ್ ನಮಗೆ ಟೋಟಲ್ ಆಗಿ ಎಷ್ಟು ನಮ್ಮ ಎಷ್ಟು ವರ್ಡ್ ನಮಗೆ 12 ವರ್ಡ್ ಅರೇಂಜ್ ಮಾಡಿ
ಓಕೆ ಸೊ 12 ಬೇಸ್ ಅರೇಂಜ್ ಮಾಡಬೇಕು, 12 ವರ್ಡ್ಸ್ ಅರೇಂಜ್ ಮಾಡಬೇಕಂದ್ರೆ ಫಸ್ಟ್ ಏನು ಮಾಡೋದು, ಇದು 1 2 3 4 5 6 7 8 9 10 11 12. So 1 2 3 4 5 6 7 8 9 10 11 12 ಇಷ್ಟಿದೆ 12. ಸೊ 12 ವರ್ಡ್ಸ್ ನ ಅರೇಂಜ್ ಮಾಡಬೇಕು. ಅವ್ರು ಏನ್ ಕೇಳಿದ್ರೆ ಓವೆಲ್ಸ್ ಒಂದ್ ಜೊತೆಗೆ ಬರುತ್ತೆ, ಒಂದೇ ಕನ್ನಡ. ಸತೋಜ್ ಓವೆಲ್ಸ್ ಇಲ್ಲಿ ಓವೆಲ್ಸ್ ಯಾವ್ಯಾವ ನಮಗೆ, ದಟ್ ಈಸ್ ಓವೆಲ್ಸ್ ಐ ಮತ್ತೆ ಇ ಇ ಇ ಇ. ಓಕೆ ಇಷ್ಟು ಇದು ಒಂದ್ ಕಡೆ ಬರುತ್ತೆ ಅಂತ ಲೆಟ್ ಅಸ್ ಕನ್ಸಿಡರ್ ಇಲ್ಲಿ ಬರುತ್ತೆ ಅಂತ ಇ ಇ ಇ ಇ. ಇದನ್ನ ಏನ್ ಮಾಡೋಣ, ಇದು ಒಂದೇ ಕಡೆ ಬರುತ್ತೆ, ಇದನ್ನ ಒಂದ್ ಡಬ್ಬಿ ಅಂತ ಅನ್ಕೋಣ. ಸಪರೇಟ್ ಆಗಿ ಏನ್ ಮಾಡ್ಕೋಣ, ಒಂದು ಸಪರೇಟ್ ಆಗಿ ಡಬ್ಬಿ ಅಂತ ಅನ್ಕೋಣ. ಇದು ಒಂದು ಡಬ್ಬಿ, ಇದು ಒಂದು ಡಬ್ಬಿ, ಉಳಿಕಿದ್ದೇನು ಅರೇಂಜ್ ಮಾಡ್ಕೊಂತ ಹೋಗೋಣ. ಇದೊಂದು ಡಬ್ಬಿ ಅಂತ ಅರೇಂಜ್ ಮಾಡ್ಕೊಂಡು ಹೋದಾಗ ನಿಮ್ಗೆ ಕಾಣಿಸ್ತದೆ ಅಂದ್ರೆ ಬೇರೆ ಕಲರ್. ಇದು ಒಂದು ಡಬ್ಬಿ, ಇದು ಕಂಪೇರ್ ಮಾಡಿದ್ರೆ ಇದೊಂದು ಡಬ್ಬಿ. ಸರ್ಗೆ ಟೋಟಲ್ ಎಷ್ಟು ನಂಬರ್ ಅರೇಂಜ್ ಮಾಡ್ಬೇಕಂದ್ರೆ ಫಸ್ಟ್ 1 2 3 4 5 6 7 ಇದೊಂದು 8. ಓಕೆ ಇದನ್ನ ಕೂಡಿಸಿ ಏನಾಗುತ್ತೆ 8 ಆಗುತ್ತೆ. ಸೊ ವಿಚ್ ಮೀನ್ಸ್ ವಾಟ್ ವಿ ಹ್ಯಾವ್ ಟು ಡು ಮೀನ್ಸ್ ಇದನ್ನ ಸೊ ನಂಬರ್ ಆಫ್ ಅರೇಂಜ್ಮೆಂಟ್ಸ್ that is equal to 8 factorial ಅಂದ್ರೆ 8p8 divided by 8p8 divided by. ಸೊ ನಮಗೆ ಫಸ್ಟ್ ಆಫ್ ಆಲ್ ರಿಪೀಟ್ ಎಷ್ಟಾಗ್ತಿದಾವೆ 8p8 divided by. ಸೊ ಯಾವ್ಯಾವ ವರ್ಡ್ಸ್ ರಿಪೀಟ್ ಆಗ್ತಿದೆ ನೋಡಿ. ಸೊ ನಮಗೆ ಯಾವ ಇಲ್ಲಿ n 3 ಟೈಮ್ಸ್ ರಿಪೀಟ್ ಆಗ್ತಿದೆ, d n ಎಷ್ಟು ಟೈಮ್ಸ್ ರಿಪೀಟ್ ಆಗ್ತಿದೆ ಅದು ಬರೀರಿ. n 3 ಟೈಮ್ಸ್ ರಿಪೀಟ್ ಆಗ್ತಿದೆ ಅರೇಂಜ್ಮೆಂಟ್ 3 factorial, d n ಎಷ್ಟು ಟೈಮ್ಸ್ ರಿಪೀಟ್ ಆಗ್ತಿದೆ ದಟ್ ಇಸ್ 2 ಟೈಮ್ಸ್ ರಿಪೀಟ್ ಆಗ್ತಿದೆ ದಟ್ 2 factorial. ಓಕೆ ಈಗ ಇದು ಅರೇಂಜ್ ಮಾಡಿದ್ವಾ, ಇದು ಅರೇಂಜ್ ಮಾಡಿದ್ರೆ ಏನ್ ಮಾಡ್ಬೇಕು, ಈ ಲೆಟರ್ಸ್ ಅರೇಂಜ್ ಮಾಡ್ಬೇಕು. ಅಂದ್ರೆ ಇದ್ರ ಒಳಗಡೆ ಅರೇಂಜ್ ಮಾಡ್ಬೇಕು. ಇದು ಈ ಬರ್ಬೋದು, ಈ ಕಡೆ ಬರ್ಬೋದು, ಆ ತರ ಟೋಟಲ್ ಎಷ್ಟು ಲೆಟರ್ಸ್ ಇದಾವೆ ಇಲ್ಲಿ. ಸೊ ಇದನ್ನ 5 ಲೆಟರ್ಸ್ ನ ಅರೇಂಜ್ ಮಾಡಬೇಕು. ಎಷ್ಟು ಲೆಟರ್ಸ್ ಇದಾವೆ ನಮ್ಗೆ ಟೋಟಲ್ ಆಗಿ 5 ಲೆಟರ್ಸ್ ಇದಾವೆ. ದಟ್ ಇಸ್ 5p 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 5 5p 5 ಡಿವೈಡೆಡ್ ಬೈ. ಓಕೆ ಬಟ್ ನಮ್ಗೆ ಸೇಮ್ ಲೆಟರ್ಸ್ ಎಷ್ಟು ಇದಾವೆ 4 ಇದಾವೆ. ದಟ್ ಇಸ್ 5p 5 ಡಿವೈಡೆಡ್ ಬೈ 4. ಓಕೆ ಇದನ್ನ ಏನ್ ಮಾಡಬಹುದು, ಸೊ ದಿಸ್ ಯು ಕ್ಯಾನ್ ರೈಟ್ as 8p8 ಅಂದ್ರೆ 8 factorial. ಸೊ ಡಿವೈಡೆಡ್ ಬೈ 3 factorial ಯಾಕಂದ್ರೆ 3 factorial ಆಗಿದೆ ನಂಗೆ ಬರ್ಕೊಳ್ಳಿ ಇಂಟು ನಮ್ಗೆ ಇಲ್ಲಿ ಏನ್ ಬರುತ್ತೆ 2 factorial ಆಗಿದೆ ನಂಗೆ ಇಂಟು 5p5 ಅಂದ್ರೆ ದಟ್ ಇಸ್ 5 factorial ದಟ್ ಇಸ್ ಡಿವೈಡೆಡ್ ಬೈ 4 factorial. ಓಕೆ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ ನಮಗೆ 8 factorial ಆಗಿದೆ 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 factorial ಡಿವೈಡೆಡ್ ಬೈ ಏನಿದೆ ಡಿವೈಡೆಡ್ ಬೈ 3 factorial ಇಂಟು 2 factorial 2 factorial ಏನಿದೆ 2 ಇಂಟು 1 ಅಂತ ಬರೀತೀನಿ. ಅದೇ ತರ 5p5 ಅಂದ್ರೆ 5 factorial ಏನು ಬರೀತೀನಿ ನಾನು 5 factorial ಅಂದ್ರೆ 5 ಇಂಟು 4 5 ಇಂಟು 4 factorial ಡಿವೈಡೆಡ್ ಬೈ 4 factorial. ಇಲ್ಲಿ 4 factorial ಕ್ಯಾನ್ಸಲ್ ಮಾಡಿ, ಇಲ್ಲಿ 3 factorial ಕ್ಯಾನ್ಸಲ್ ಮಾಡಿ, ಉಳಿದಿದ್ದೇನಿದೆ ಅದು ಮಲ್ಟಿಪ್ಲೈ. ಇಲ್ಲಿ 2 1 2 ಆಗುತ್ತೆ. ಓಕೆ ಉಳಿಕಿದ ಏನಿದೆ ಮಲ್ಟಿಪ್ಲೈ ಮಾಡ್ಬಿಡಿ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಹತ್ರ ಕ್ಯಾಲ್ಸಿ ಇರುತ್ತೆ ನೋಡಿ, ಕ್ಯಾಲ್ಸಿ ತಗೊಂಡು ಮಾಡಿ ನೀವು ಮಲ್ಟಿಪ್ಲೈ. ಓಕೆ ನಾನು ಮಾಡ್ತೀನಿ ನೋಡಿ ಏನಾಗುತ್ತೆ ಇಲ್ಲಿ. ಓಕೆ 8 into 7 into 6 into 5 into 2 into this 5. Okay, that is 16,800 ways. Okay, 16,800 ways ಅಲ್ಲಿ. So 16,800 ways ಅಲ್ಲಿ so ಎಲ್ಲಾ ಓವೆಲ್ಸ್ ಟುಗೆದರ್ ಬರಂಗ್ ನಾವು ಅರೇಂಜ್ ಮಾಡಿ. ಓಕೆ ಸೊ ನಾನು ಏನ್ ಮಾಡಿದೆ ಅಂದ್ರೆ ಇಲ್ಲಿ ಸೊ ಎಲ್ಲಾ ಓವೆಲ್ಸ್ ಟುಗೆದರ್ ಬರೋದು ಅದೊಂದೇ ಬಾಕ್ಸ್ ನೋಡಿದ್ವಿ. ಓಕೆ ಇದೊಂದು ಬಾಕ್ಸ್ ಅಂದ್ರೆ ಉಳಿದಿದ್ದು ಎಷ್ಟಾಗ್ತದೆ, ಇದೊಂದು ಬಾಕ್ಸ್ ಅಂತ ತಗೊಂಡಾಗ ಇನ್ನೆಷ್ಟು ಉಳಿದಿದೆ ಇಲ್ಲಿ 7. ಈ 7 ಪ್ಲಸ್ 1 ಮಾಡಿದ್ರೆ 8 ಆಗುತ್ತೆ. 8 ವೈಸ್ ಅಲ್ಲಿ ಅರೇಂಜ್ ಮಾಡಬಹುದು. ಓಕೆ 8 ವೈಸ್ ಅಲ್ಲಿ ಅರೇಂಜ್ ಮಾಡೋದು. ಅದಕ್ಕೆ ಡಿವೈಡೆಡ್ ಬೈ ಸೊ ಯಾವ್ಯಾವ ನಂಬರ್ ನಮ್ಗೆ ಸೇಮ್ ಇದಾವೆ, ಓಕೆ ಸೇಮ್ ಇದಾವೆ ಅದನ್ನ ಡಿವೈಡೆಡ್ ಬೈ ಎಷ್ಟು ನಂಬರ್ ಸೇಮ್ ಇದಾವೆ ಅದನ್ನ ಫ್ಯಾಕ್ಟೋರಿಯಲ್ ಮಾಡಬೇಕು. ಡಿವೈಡೆಡ್ ಬೈ 3 ಅಂದ್ರೆ 3 ನಂಬರ್ ಸೇಮ್ ಇದ್ರೆ 3 ಫ್ಯಾಕ್ಟೋರಿಯಲ್ ಮಾಡಬೇಕು, 2 ನಂಬರ್ ಸೇಮ್ ಇದ್ರೆ 2 ಫ್ಯಾಕ್ಟೋರಿಯಲ್ ಮಾಡಬೇಕು. ಅದಾದ್ಮೇಲೆ ಇದನ್ನ ಅರೇಂಜ್ ಮಾಡಬೇಕು. ಇದನ್ನ ಅರೇಂಜ್ ಮಾಡ್ಬೇಕಂದ್ರೆ ಅದು 5 ಲೆಟರ್ಸ್ ಇದಾವೆ 5p5 ಅಂತ ನೋಡಿ. ಇದರಲ್ಲಿ ಎಷ್ಟು ಸೇಮ್ ಲೆಟರ್ಸ್ ಇದಾವೆ ಈ ಅನ್ನೋದು 4 ಟೈಮ್ಸ್ ಡಿವೈಡೆಡ್ ಬೈ 4. ಓಕೆ ಇಷ್ಟು ಮಾಡಿದ್ರೆ ಸೊ ನಿಮಗೆ 3 ಮಾರ್ಕ್ಸ್ ನೋಡಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಏನಿದೆ. ಓಕೆ ಸೊ ನಾವು ಫೈಂಡ್ ದ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಆಫ್ ದಿ ಲೆಟರ್ word independence. Okay, after the letter word independence, in how many of these okay, do all the vowels start with the p. Okay, so do all the vowels occur together. First time find the number of arrangement. Find the number of arrangement of the word independence. See just now in ಮಾಡಿದ್ದೀನಿ. Okay, find the number of independence or number of arrangement of independence, word independence. ಇದನ್ನ ಸೇಮ್ ಎಕ್ಸಾಕ್ಟ್ಲಿ ಇದನ್ನ ಕಾಪಿ ಮಾಡ್ಕೊಳ್ಳಿ. ಇದನ್ನ ಎಕ್ಸಾಕ್ಟ್ಲಿ ಅಲ್ಲಿ ಕಾಪಿ ಮಾಡ್ಕೊಳ್ಳಿ. ಓಕೆ ಇದೇನ್ ಕ್ವಶನ್ ಇದೆ. ಸೊ ಫೈಂಡ್ ದ ನಂಬರ್ ಆಫ್
ಹೌ ಮೆನಿ ವೇಸ್ ಕ್ಯಾನ್ ವರ್ಡ್ ಇಂಡಿಪೆಂಡೆನ್ಸ್ ಬರೀಬೇಕಂದ್ರೆ ಇದನ್ನ ಎಕ್ಸಾಕ್ಟ್ಲಿ ಅದನ್ನ ಬರ್ಕೊಳ್ಳಿ. ಆಯ್ತಾ? ಇಂಡಿಪೆಂಡೆನ್ಸ್ ವರ್ಡ್ಸ್ ಪಿ ಇಂದ ಸ್ಟಾರ್ಟ್ ಆಗ್ತಿದೆ, ಅವಾಗ ಎಷ್ಟು ನಂಬರ್ ಆಫ್ ವೇಸ್ ಅಲ್ಲಿ ನಾವು ಅರೇಂಜ್ ಮಾಡೋದು ಅಂತ ಕೇಳಿದ್ವಿ. ಇನ್ನೊಂದೇನು, ಡೂ ಆಲ್ ದ ವರ್ಡ್ಸ್ ಕಟ್ಟೋಗಿದ್ರೆ ಈಗ ಜಸ್ಟ್ ಮಾಡಿದೆ ಅದೇ ತರನೇ. ಓಕೆ, ನಾವು ಜಸ್ಟ್ ಇಲ್ಲಿ ನೋಡಿ, ಸೊ ನಾವು ಇಂಡಿಪೆಂಡೆನ್ಸ್ ಡೇ ಅದು ಏನಂತಿದ್ರೆ ಇಂಡಿಪೆಂಡೆನ್ಸ್ ಅಂತ ವರ್ಡ್ ಬರ್ಕೊಳ್ಳಿ. ಇಂಡಿಪೆಂಡೆನ್ಸ್ ಸೇಮ್ ಆಸ್ ಇಟ್ ಇಸ್. ಓಕೆ, ಬಟ್ ಏನ್ ಎಷ್ಟಿದಾವೆ, ನಂಬರ್ ಆಫ್ ಮೆಂಬರ್ಸ್ ಎಷ್ಟಿದಾವೆ, ನಂಬರ್ ಆಫ್ ಮೆಂಬರ್ಸ್ ದಟ್ ಇಸ್ 12 ಇದಾವೆ. ಸೊ ಯಾವ್ಯಾವ ರಿಪೀಟ್ ಆಗ್ತಿದಾವೆ, ಐ ಅನ್ನೋದು ಎಷ್ಟು ರಿಪೀಟ್ ಆಗ್ತಿವೆ, ಐ ಅನ್ನೋದು ರಿಪೀಟ್ ಆಗ್ತಿದ್ದೀನಾ, ಇಲ್ಲ ಐ ಅನ್ನೋದು ರಿಪೀಟ್ ಆಗ್ತಿದೆ. ಸೊ ಏನಾದ್ರು ಎಷ್ಟು ರಿಪೀಟ್ ಆಗ್ತಿದೆ, ಎನ್ 2 ಟೈಮ್ಸ್ ರಿಪೀಟ್ ಆಗ್ತಿದೆ, ಬರ್ಕೊಳ್ಳಿ ಸೇಮ್ ಎನ್ 2 ಟೈಮ್ಸ್, ದಟ್ ಈಸ್ ಎನ್ 2 ಟೈಮ್ಸ್ ಆಯ್ತಾ. ನೆಕ್ಸ್ಟ್ ಮತ್ತೆ ಏನ್ ರಿಪೀಟ್ ಆಗ್ತಿದೆ, ಸೊ ಡಿ ಅನ್ನೋದು ಎಷ್ಟು ಟೈಮ್ ರಿಪೀಟ್ ಆಗ್ತಿದೆ, ಡಿ ಅನ್ನೋದು 2 ಟೈಮ್ಸ್ ರಿಪೀಟ್ ಆಗ್ತಿದೆ, ಎನ್ 3 ಟೈಮ್ಸ್ ರಿಪೀಟ್ ಆಗ್ತಿದೆ. ಎನ್ 3 ಟೈಮ್ಸ್, ಇಲ್ಲಿ ಡಿ ಅನ್ನೋದು 2 ಟೈಮ್ಸ್ ರಿಪೀಟ್ ಆಗ್ತಿದೆ. ನೆಕ್ಸ್ಟ್ ಏನ್ ರಿಪೀಟ್ ಆಗುತ್ತೆ, ಸೊ ಇ ಅನ್ನೋದು ಎಷ್ಟು ಟೈಮ್ ರಿಪೀಟ್ ಆಗುತ್ತೆ, 4 ಟೈಮ್ಸ್ ರಿಪೀಟ್. ಓಕೆ, ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಆಫ್ ವರ್ಡ್. ಓಕೆ, ನಂಬರ್ ಆಫ್ ಅರೇಂಜ್ಮೆಂಟ್ ಆಫ್ ವರ್ಡ್. ಓಕೆ, ನಂಬರ್ ಆಫ್ ಅರೇಂಜ್ಮೆಂಟ್ ಆಫ್ ವರ್ಡ್ ಅಂದ್ರೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ವರ್ಡ್ ನ ನಾವು ಅರೇಂಜ್ ಮಾಡಬೇಕು. ಓಕೆ, ಟೋಟಲ್ ಎಷ್ಟು ವರ್ಡ್ಸ್ ಇದಾವೆ, ಟೋಟಲ್ ಎಷ್ಟು ಲೆಟರ್ಸ್ ಇದಾವೆ, 12 ಆಯ್ತಾ. ವಿಚ್ ಮೀನ್ಸ್ 12p ಹೋಲ್ ಡಿವೈಡೆಡ್ ಬೈ ಯಾವ್ಯಾವ ರಿಪೀಟ್ ಆಗ್ತದೆ ನಂಬರ್ಸ್ ನೋಡಿ, ಯಾವ್ಯಾವ ಲೆಟರ್ಸ್ ರಿಪೀಟ್ ಆಗ್ತದೆ, ಎನ್ 3 ಲೆಟರ್ಸ್ ರಿಪೀಟ್ ಆಗ್ತದೆ, ದಟ್ ಈಸ್ 3 ಫ್ಯಾಕ್ಟೋರಿಯಲ್ ಇಂಟು ಇಲ್ಲಿ 2 ಫ್ಯಾಕ್ಟೋರಿಯಲ್ ಇಂಟು ಮತ್ತೆ 4 ಫ್ಯಾಕ್ಟೋರಿಯಲ್, ದಟ್ ಈಸ್ 12p 12 ಅಂದ್ರೆ ಏನಾಗುತ್ತೆ, ದಟ್ ಈಸ್ 12 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್. ಇದನ್ನ ಸಾಲ್ವ್ ಮಾಡಿದ್ರೆ ಈಗ ಪ್ರೀವಿಯಸ್ ಅಲ್ಲಿ ಮಾಡಿದ್ವಿ, ಎಷ್ಟು ಬಂದಿತ್ತು ನಮಗೆ ಪ್ರೀವಿಯಸ್ ಅಲ್ಲಿ ಮಾಡಿದಾಗ, ಎಷ್ಟು ಬಂದಿದ್ದು ನಮಗೆ 12p 12 ಡಿವೈಡೆಡ್ ಬೈ ಅದು 16,63,200 ಬಂದಿತ್ತು. 16,63,200 ಡೈರೆಕ್ಟ್ ಆಗಿ ಬರೀತೀನಿ ನೋಡಿ. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 16,200. ಓಕೆ, 16 lakh ನೋಡೋಣ ಒಂದ್ಸಲಿ, 16,63,000 ಸಾರಿ 16,63,200 ಬಂದಿತ್ತಾ. ಓಕೆ, 16,63,200 ಬೇಸ್ದಲ್ಲಿ ಸೊ ನಾವು ಇಂಡಿಪೆಂಡೆನ್ಸ್ ಅನ್ನೋ ವರ್ಡ್ ಅಲ್ಲಿ ನಾನು ಅರೇಂಜ್ ಮಾಡ್ಬೋದು. ಇಷ್ಟ ಆಯ್ತಾ. ಸೊ ಇಷ್ಟ ಆದ್ಮೇಲೆ ಸೊ ನೆಕ್ಸ್ಟ್, ಸೊ ಡೂ ಆಲ್ ದ ವರ್ಡ್ಸ್ ಸ್ಟಾರ್ಟ್ ವಿತ್ ದ ಪಿ. ಫಸ್ಟ್ ಕ್ವಶನ್ ಏನಿದೆ ಅದರಲ್ಲಿ, ಸೊ ಡೂ ವರ್ಡ್ಸ್ ಸ್ಟಾರ್ಟ್ ವಿತ್ ದ ಪಿ. The word start with P. ಓಕೆ, ಅಂದ್ರೆ ಮೀನಿಂಗ್ ಏನು, ಸೊ ಇಂಡಿಪೆಂಡೆನ್ಸ್ ವರ್ಡ್ ಏನಿದೆ ಅಲ್ಲ ಅದು ಸ್ಟಾರ್ಟಿಂಗ್ ವಿತ್ ಪಿ ಇಂದ ಸ್ಟಾರ್ಟ್ ಆಗ್ತಿದೆ. ಆ ತರ ಎಷ್ಟು ಡಿಫರೆಂಟ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ನಾವು ಇಂಡಿಪೆಂಡೆನ್ಸ್ ವರ್ಡ್ ನ ಫಾರ್ಮ್ ಮಾಡಬಹುದು ಅಂತ ಹೇಳ್ತಾ ಇದ್ದೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಮಗೆ ಟೋಟಲ್ ಆಗಿ ಎಷ್ಟು ವರ್ಡ್ಸ್ ಇದಾವೆ, ಎಷ್ಟು ಲೆಟರ್ಸ್ ಇದಾವೆ, ನಮ್ಗೆ ಟೋಟಲ್ ಇದಾವೆ 1 3 4 5 6 7 8 9 10 11 12. ಓಕೆ, 12 ವರ್ಡ್ಸ್. ಅದರಲ್ಲಿ ಅದು ಫಸ್ಟ್ ಲೆಟರ್ ಏನಿದೆ ಅದನ್ನ ಪಿ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಲೆಟರ್ ಪಿ ಇಂದ ಸ್ಟಾರ್ಟ್ ಆಗ್ಬಿಟ್ಟು ಬಿಟ್ಬಿಡಿ, ಉಳಿಕಿದ ಎಷ್ಟು ಲೆಟರ್ ಉಳಿದು. ಈಗ ಇಂಡಿಪೆಂಡೆನ್ಸ್ ಪಿ ಬಿಟ್ಬಿಟ್ಟು ಉಳಿದ ಎಷ್ಟು 11 ಲೆಟರ್ಸ್. ಓಕೆ, ಸೊ 11 ಲೆಟರ್ಸ್ ಇನ್ನೆಷ್ಟು 11 ಲೆಟರ್ಸ್ ಅರೇಂಜ್ 11 ಲೆಟರ್ಸ್. ಓಕೆ, 11 ಲೆಟರ್ಸ್ ಅರೇಂಜ್ ಮಾಡ್ಬೇಕಂದ್ರೆ ಏನು, ನಂಬರ್ ಆಫ್ ಅರೇಂಜ್ಮೆಂಟ್ that is equal to, so 11 letters ಅಂದ್ರೆ that is 11p 11 divided by ಯಾವ್ಯಾವ ರಿಪೀಟ್ ಆಗ್ತದೆ, ಸೊ ನಮಗೆ n 3 ಟೈಮ್ಸ್ ರಿಪೀಟ್ ಅಂದ್ರೆ 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4. ಓಕೆ, ಇದನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಕ್ಯಾಲ್ಕುಲೇಟ್ ಮಾಡ್ಕೊಂಡು ಸಾಲ್ವ್ ಮಾಡಿ, that is equal to ಅಂದ್ರೆ ಏನು 11 ಫ್ಯಾಕ್ಟೋರಿಯಲ್ ಅಂದ್ರೆ 11p 11 ಅಂದ್ರೆ 11 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ into 3 into 2 into 1 2 factorial into dash 2 into 1 into 4 factorial ಇಲ್ಲಿ ತೆಗಿಬಹುದು. ಓಕೆ, ಸೊ ಇದನ್ನ ಸಾಲ್ವ್ ಮಾಡಿದಾಗ ಏನಾಗುತ್ತೆ ನೋಡಿ, ಸ್ವಲ್ಪ ಇದನ್ನ ಈ ಕಡೆ ಬರ್ಕೊಂಡು ಇದನ್ನ ಸಾಲ್ವ್ ಮಾಡಿದ್ರೆ 11 factorial into dash 11 factorial into dash 11 factorial dash 11 into 10 into 9 into 8 into next 8 into 7 into 6 into 5 into 4. Okay, 4 factorial divided by ಇಲ್ಲಿ ಬರ್ಕೊಳ್ಳಿ. ಏನಿದೆ ನಮಗೆ ಇಲ್ಲಿ 3 factorial 3 into 1 6 factorial into 6 into 6 factorial 6 into 2 factorial into ಎಷ್ಟಿದೆ 4 factorial ಇಲ್ಲಿ 4 factorial ಕ್ಯಾನ್ಸಲ್ ಮಾಡಿ ಉಳಿದಿದ್ದೇನೆ ಅದನ್ನ ನೀವು ಸಾಲ್ವ್ ಮಾಡ್ಕೊಳ್ಳಿ. ನಿಮ್ ಕ್ಯಾಲ್ಸ್ ಇರುತ್ತೆ ಕೈಯಲ್ಲಿ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ನಮಗೆ
that is 11 into 10 into 9 into 8 into 7 into 6 into 5 divided by 6 divided by 2, that is equal to 1,38,600 ಬರುತ್ತೆ. So this is select ಮಾಡಿ ಸ್ವಲ್ಪ ಸಣ್ಣದು ಮಾಡ್ಕೊಳ್ತೀನಿ ಎಲ್ಲದು. $1,38,000 okay. So ನಮ್ಗೆ ಎಷ್ಟು ಬರ್ತಂದ್ರೆ 1,38,600. so that is 1,38,600 ಬೇಸ್ ಅಲ್ಲಿ 1,38,600 ಬೇಸ್ ಅಲ್ಲಿ. ಸೊ ನಾವೇನು, ಸೊ ನಮ್ಗೆ ಈ ಇಂಡಿಪೆಂಡೆನ್ಸ್ ಅನ್ನೋ ವರ್ಡ್ ಸೊ ಸ್ಟಾರ್ಟಿಂಗ್ ಇಂದ ಪಿ ಲೆಟರ್ ಇಂದ ಸೊ ನಾವು ಅರೇಂಜ್ ಮಾಡಬಹುದು ಅಂತ ಹೇಳ್ತೇವೆ. ಓಕೆ, 1,38,600 ಬೇಸ್ ಅಲ್ಲಿ ನಾವು ಇಂಡಿಪೆಂಡೆನ್ಸ್ ಅನ್ನೋ ವರ್ಡ್ ಸ್ಟಾರ್ಟಿಂಗ್ ಇಂದ ಪಿ ಲೆಟರ್ ಇಂದ ಅರೇಂಜ್ ಮಾಡಬಹುದು ಅಂತ ಹೇಳ್ತೇವೆ. ಇಷ್ಟ ಆಯ್ತಾ? ಇದೆ. ನೆಕ್ಸ್ಟ್ ಏನಿದೆ, ಆಲ್ ಓವರ್ಸ್ ಅಕ್ಕರ್ ಟುಗೆದರ್. ಈಗ ಜಸ್ಟ್ ನಾವು ಏನ್ ಮಾಡಿದ್ವಿ ನೋಡಿ, ಆಲ್ ಓವರ್ಸ್ ಅಕ್ಕರ್ ಟುಗೆದರ್ ಇದೆ ಸೇಮ್ ಎಕ್ಸಾಕ್ಟ್ಲಿ ಅದನ್ನೇ ಅಲ್ಲಿ ಬರ್ಬಿಡಿ, ಮುಗಿತು. ಓಕೆ, ಬರೀತೀರಾ? ದಿಸ್ ಆಲ್ ಓವರ್ಸ್ ಅಕ್ಕರ್ ಟುಗೆದರ್, ದಿಸ್ ಕಾಪಿ ಫ್ರಮ್ ದಿಸ್ ಸ್ಲೈಡ್, ಕಾಪಿ ಫ್ರಮ್ ದಿಸ್ ಸ್ಲೈಡ್. ಇದು ಸೆಕೆಂಡ್ ಕಂಡೀಷನ್. ಇಲ್ಲಿ ನೆಕ್ಸ್ಟ್ ಏನು, ಆಲ್ ಓವರ್ಸ್ ಟುಗೆದರ್, ಆಲ್ ಓವರ್ಸ್ occur together, occurs together. So take down from previous, take down from previous question. Okay, so previous question ಮಾಡ್ತಿದ್ದೀನಿ, ಅದೇ ಸೇಮ್ ಕ್ವಶನ್ ಅದನ್ನು. ಓಕೆ, ಸೊ ಅದನ್ನು ಇದಕ್ಕೂ ಸೇಮ್ ಇದೆ, ನಾವು ಬರ್ಕೊಳ್ಳಿ. Okay, so question number 8 nodi, in how many of distinct permutations of the letters of the word Mississippi do 4 eyes do not come together? Okay, or ಏನು ಹೇಳಿದ್ರೆ permutation is nothing but arrangement only. Permutation ಅಂದ್ರೆ ಏನು, arrangement ಅಂತ ಅರ್ಥ. Okay, so permutation ಅಂದ್ರೆ arrangement ಅಂತ ಅರ್ಥ. ಈ ಮಿಸಿಸಿಪಿ ವರ್ಡ್ ಎಷ್ಟು ರೀತಿಯಲ್ಲಿ ಅರೇಂಜ್ ಮಾಡ್ಬೇಕಂದ್ರೆ, ಅದೇ ಎಷ್ಟು ರೀತಿಯಲ್ಲಿ ಅರೇಂಜ್ ಮಾಡ್ಬೇಕಂದ್ರೆ ಯಾವ ತರ ಇರ್ಬೇಕು ಅರೇಂಜ್. ಈ ಐ ಏನಿದಾವ್ರಿ, ಐ ಅಂದ್ರೆ ಅವು ಜೊತೆಗೆ ಬರ್ಬೇಕು. ಜೊತೆಗೆ ಬರಬಾರ್ದು, ಆ ತರ ಅರೇಂಜ್ ಮಾಡಿ ಅಂತ ಹೇಳಿದ್ರೆ ಫಸ್ಟ್ ಏನ್ ಮಾಡೋಣ. ಸೊ ನಮ್ಗೆ ಮಿಸಿಸಿಪಿ ಅನ್ನೋ ವರ್ಡ್ ಎಷ್ಟು ರೀತಿಯಲ್ಲಿ ಅರೇಂಜ್ ಮಾಡೋದು ಅಂತ ಹೇಳಿ ಸೊ ನಾವು ಅದಕ್ಕೆ ಕಂಡುಹಿಡಿಯೋಣ ಫಸ್ಟ್. ಅದಕ್ಕಂದ್ರೆ ಹೇಳ್ತೀನಿ ನಾನು ಮುಂದೆ. ಸೊ ಫಸ್ಟ್ ಮಿಸಿಸಿಪಿ ಅನ್ನೋ ವರ್ಡ್ ಎಷ್ಟು ರೀತಿಯಲ್ಲಿ ಅರೇಂಜ್ ಮಾಡ್ಬೇಕಂತ ಹೇಳಿ ಕಂಡುಹಿಡಿಯೋಣ. ಓಕೆ, ಸೊ ಫಸ್ಟ್ ಬರ್ಕೊಳ್ಳಿ ಇಲ್ಲಿ ಮಿಸಿಸಿಪಿ ಅಂತ ಹೇಳಿ. ಫಸ್ಟ್ ನಂಬರ್ ಆಫ್ ಲೆಟರ್ಸ್ ಎಷ್ಟಿದೆ ಹೇಳಿ. ನಂಬರ್ ಆಫ್ ಲೆಟರ್ಸ್ ದಟ್ ಈಸ್ ನಮಗೆ 1 2 3 4 5 6 7 8 9 10 11. ಓಕೆ, n is equal to 11. ನಂಬರ್ ಆಫ್ ಲೆಟರ್ಸ್ is equal to 11. ಯಾವ್ಯಾವ ಹೆಸರು ರಿಪೀಟ್ ಆಗಿದಾವೆ? ಸೊ m ಅನ್ನೋದು ಏನಿಲ್ಲ, ಅದು ರಿಪೀಟ್ ಆಗಿದೆ. i ಅನ್ನೋದು ಎಷ್ಟು ರಿಪೀಟ್ ಆಗಿದೆ? i ಅನ್ನೋದು 1 2 3 4 ಟೈಮ್ಸ್. i ಅನ್ನೋದು ಎಷ್ಟು ರಿಪೀಟ್ ಆಗಿದೆ? 4 ಟೈಮ್ಸ್ ರಿಪೀಟ್ ಆಗಿದೆ. ಇಷ್ಟ ಆಯ್ತಾ? ಸೊ ನೆಕ್ಸ್ಟ್ s ಅನ್ನೋದು ಎಷ್ಟು ರಿಪೀಟ್? 1 2 3 4. s ಅನ್ನೋದು 4 ಟೈಮ್ಸ್ ರಿಪೀಟ್ ಆಗಿದೆ, 4 ಟೈಮ್ಸ್ ರಿಪೀಟ್ ಆಗಿದೆ. ಇಷ್ಟ ಆದ್ಮೇಲೆ ನಾವೇನ್ ಮಾಡ್ಬೇಕು? 4 ಟೈಮ್ಸ್ ರಿಪೀಟ್ ಆಗಿದೆ. ನೆಕ್ಸ್ಟ್ p ಅನ್ನೋದು 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ 2 ಟೈಮ್ಸ್ ರಿಪೀಟ್ ಆಗಿದೆ. ಫಸ್ಟ್ ನಂಬರ್ ಆಫ್ ವೇಸ್ ಟು ಅರೇಂಜ್ ದಿ ವರ್ಡ್ ಮಿಸಿಸಿಪಿ ಅಂತ ಕಂಡುಹಿಡ್ಕೊಳ್ಳೋಣ. ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಆಫ್ ಮಿಸಿಸಿಪಿ. ಮಿಸಿಸಿಪಿ ವರ್ಡ್ ಎಷ್ಟು ವೇಸಲ್ಲಿ ಅರೇಂಜ್ ಮಾಡಬಹುದು ಅದಕ್ಕೆ ಕಂಡುಹಿಡಿಯೋಣ. ಸೊ ನಮ್ಗೆ ಟೋಟಲ್ ಲೆಟರ್ಸ್ ಇದಾವೆ. ಸೊ 11p11 and 11p11 divided by 11p11 divided by 4 factorial into divided by 4 factorial into 2. ಓಕೆ, ಇದನ್ನ ಫರ್ದರ್ ಸಾಲ್ವ್ ಮಾಡಿದಾಗ 11p11 ಅಂದ್ರೆ ಎಷ್ಟಾಗುತ್ತೆ? ದಟ್ ಈಸ್ 11 factorial. ಓಕೆ, 11 factorial divided by 4 factorial can it has 4 into 4 factorial ಹೆಂಗಿದೆ ಬರ್ಕೊಳ್ಳಿ. ಇಲ್ಲಿ 4 factorial ಹೆಂಗಿದೆ ಅಂತ ಬರ್ಕೊಳ್ಳಿ. ಇಲ್ಲಿ 2 factorial. ನಾವು 4 ಫ್ಯಾಕ್ಟರಿಯಲ್ ಹೆಂಗ್ ಬರೀತೀನಿ ಅಂದ್ರೆ, ಸೊ ದಟ್ ಈಸ್ 4 ಫ್ಯಾಕ್ಟರಿಯಲ್ ರೈಟ್ ಆಸ್ ಇಟ್ ಈಸ್. 4 ಫ್ಯಾಕ್ಟರಿಯಲ್ ಈ 4 ಫ್ಯಾಕ್ಟರಿಯಲ್ ಏನ್ ಮಾಡ್ಕೊಳ್ಳಿ. ಸೊ 4 ಫ್ಯಾಕ್ಟರಿಯಲ್ ರೈಟ್ ಆಸ್ ಇಟ್ ಈಸ್. ಈ 4 ಫ್ಯಾಕ್ಟರಿಯಲ್ ಏನ್ ಮಾಡ್ಕೊಳ್ಳಿ? 4 into 3 into 2 into 1. ಓಕೆ, ಇಂಟು ಆ 2 ಫ್ಯಾಕ್ಟರಿಯಲ್ ಏನ್ ಮಾಡ್ಕೊಳ್ಳಿ? ದಟ್ ಈಸ್ 2 into 1 ಅಂತ ಮಾಡ್ಕೊಳ್ಳಿ. ಇಷ್ಟ ಆಯ್ತಾ? ಈಗ 11 ಫ್ಯಾಕ್ಟರಿಯಲ್ ಹೆಂಗ್ ಬರೀತೀರಾ? 11 ಫ್ಯಾಕ್ಟರಿಯಲ್ 11 into 10 into 9 into 8 into 7 into 6 into 5 into 4.
ಈಗ ಈ 4 ಫ್ಯಾಕ್ಟರಿಯಲ್ಲಿ 4 ಫ್ಯಾಕ್ಟರಿ ಕ್ಯಾನ್ಸಲ್ ಮಾಡೋಣ, ಈ 4 ಫ್ಯಾಕ್ಟರಿ ಕ್ಯಾನ್ಸಲ್ ಮಾಡೋಣ. ನೆಕ್ಸ್ಟ್ ಯಾವ್ದಾದ್ರು ಕ್ಯಾನ್ಸಲ್ ಆಗುತ್ತೆ ನೋಡಿ, 2 4 1 ಜ 4 1 ಜ 4 1 ಜ 4 2 ಜ, ಸೊ 2 1 ಜ 2 1 ಜ. ನೆಕ್ಸ್ಟ್ 3 1 ಜ 3 2 ಜ 2 1 ಜ 2 1 ಜ. ಸೊ ಇಷ್ಟು ಬಂತ, ಇಷ್ಟು ಮಲ್ಟಿಪ್ಲೈ ಮಾಡಿ. ನಿಮ್ಮ ಹತ್ರ ಕ್ಯಾಲ್ಸಿ ಇರುತ್ತೆ, ಕ್ಯಾಲ್ಸಿ ಯೂಸ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಎಷ್ಟಾಗುತ್ತೆ ನೋಡಿ, ದಟ್ ಈಸ್ 11 ಇಂಟು 10 ಇಂಟು 9 ಇಂಟು 7 ಇಂಟು 5, okay, that is 34,650 ಬರ್ತದೆ. ದಟ್ ಈಸ್ ಏನ್ ಬರ್ತಿದೆ, 34,650 ವೇಸ್ ಅಲ್ಲಿ ನಾವು ಈ ಮಿಸಿಸಿಪಿ ಅನ್ನೋ ವರ್ಡ್ ನ ಅರೇಂಜ್ ಮಾಡ್ತೀವಿ. ಓಕೆ, ಸೊ ಇಷ್ಟಾದ್ಮೇಲೆ ನಾವೇನ್ ಮಾಡಂದ್ರೆ ಈಗ 4 ಐಸ್ ಆರ್ ಟುಗೆದರ್, ಕಮಿಂಗ್ ಟುಗೆದರ್. ಸೊ ಫಸ್ಟ್ ಏನ್ ಮಾಡೋಣ, 4 ಐಸ್ ಆರ್ ಕಮಿಂಗ್ ಟುಗೆದರ್. ಅದನ್ನ ಕಡೆ ಐಸ್ ಆರ್ ಕಮಿಂಗ್ ಟುಗೆದರ್ ಅಥವಾ ಕಮಿಂಗ್ ಟುಗೆದರ್ ಆರ್ ಕಮ್ಸ್ ಟುಗೆದರ್, ಕಮ್ಸ್ ಟುಗೆದರ್. ಓಕೆ, 4 ಐಸ್ ಆರ್ ಕಮ್ಸ್ ಟುಗೆದರ್ ಅಂತ ಬಂದಾಗ ಸೊ ಅಂದ್ರೆ ಮೀನಿಂಗ್ ಏನು, ಸೊ ನಮ್ಗೆ ಹಿಂದಿ ಸೊ 4 ಐಸ್ ಆರ್ ಟುಗೆದರ್. ಸೊ ನಾವು ಬಾಕ್ಸ್ ಹಾಕೊಳ್ಳಿ. ಎಷ್ಟಿದೆ ಟೋಟಲ್ ಲೆಟರ್ಸ್ ಎಷ್ಟಿದೆ ನಮ್ಗೆ, ಟೋಟಲ್ ಲೆಟರ್ಸ್ ಇದಾವೆ 11 ಇದಾವೆ. 11 ಬರ್ಕೊಳ್ಳಿ. 11 ಅಂದ್ರೆ this is 1 2 3 4 5 6 7 8 9 10 11. ಓಕೆ, ಈ 11 ಅಂದ್ರೆ ಫಸ್ಟ್ 4 ಬಾಕ್ಸಸ್ ಅಲ್ಲಿ ಏನಿದೆ, ದಟ್ ಈಸ್ ಐ. ಇಲ್ಲಿ ಐ ಇದೆ, ಇಲ್ಲಿ ಐ ಇದೆ, ಇಲ್ಲಿ ಐ ಇದೆ, ಇಲ್ಲಿ ಐ ಇದೆ ಅಂತ ಅನ್ಕೊಂಡು ಇದನ್ನ ಒಂದು ಸಪರೇಟ್ ಬಾಕ್ಸ್ ಅಂತ ಅನ್ಕೊಂಡು. ಓಕೆ, ಇದನ್ನ ಒಂದು ಸಪರೇಟ್ ಬಾಕ್ಸ್ ಅಂತ ಅನ್ಕೊಳ್ಳೋಣ. ಇದನ್ನ ಸಪರೇಟ್ ಬಾಕ್ಸ್ ಅಂತ ಅನ್ಕೊಂಡು ಇದನ್ನ ಒಂದು ಸಪರೇಟ್ ಬಾಕ್ಸ್. Okay, let us consider this as one separate box. You can't fill up ಬೇರೆ ಕಲರ್ ತಗೊಂಡು. Okay, ಈಗ ಕಾಣ್ತಿದೆನಾ, ಇದು ಒಂದು ಸಪರೇಟ್ ಬಾಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಈ ಸಪರೇಟ್ ಬಾಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಈ ಸಪರೇಟ್ ಬಾಕ್ಸ್ ಅಂತ ಕನ್ಸಿಡರ್ ಉಳ್ಕಿದ ಲೆಟರ್ಸ್ ಎಷ್ಟು, ಉಳ್ಕಿದ ಲೆಟರ್ಸ್ ಎಷ್ಟು ಉಳಿದೆ ನಮಗೆ, ದಟ್ ಈಸ್ 1 2 3 4 5 6 7. 7 ಅಂದ್ರೆ ಇದು ಒಂದು ಲೆಟರ್ ಅಂತ, ಇದು ಕಂಪ್ಲೀಟ್ ಆಗಿ ಒಂದು ಲೆಟರ್ ಅಂತ ಅರ್ಥ. ಓಕೆ, 7 ಅಂದ್ರೆ 8 ಫ್ಯಾಕ್ಟರಿ. ಓಕೆ, ಸೊ ನಮ್ಗೆ ಏನಾಗುತ್ತೆ, ಸೊ ನಂಬರ್ ಆಫ್ ಅರೇಂಜ್ಮೆಂಟ್ of 4 eyes comes together. That is equal to ಎಷ್ಟಾಗುತ್ತೆ, ದಟ್ ಈಸ್ ಇಲ್ಲೇನಾಗುತ್ತೆ 8 divided by. ಈಗ ನಾವೇನ್ ಮಾಡಿ ಯಾವ್ಯಾವ ರಿಪೀಟ್ ಆಗಿದಾವೆ ಇಲ್ಲಿ ಎಸ್ 4 ಟೈಮ್ಸ್ ಇರುತ್ತೆ, ಪಿ 2 ಟೈಮ್ಸ್ ರಿಪೀಟ್ ಆಗುತ್ತೆ. 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಆಮೇಲೆ ಇದು ಒಂದು ಬಾಕ್ಸ್ ಅಲ್ಲಿ ಇರೋ ಟರ್ಮ್ಸ್ ಅರೇಂಜ್ ಮಾಡ್ಕೋಬೇಕಾ, ಅಂದ್ರೆ ಎಷ್ಟಿದಾವೆ ಲೆಟರ್ಸ್, 4 ಲೆಟರ್ಸ್ ಇದೆ. 4 ಲೆಟರ್ಸ್ ನ ಅರೇಂಜ್ ಮಾಡಿ. 4 ಲೆಟರ್ಸ್ ಅಂದ್ರೆ 4 ಲೆಟರ್ಸ್ 4p4. ಓಕೆ, 4p4 ಆಗುತ್ತೆ. 4p4 ಡಿವೈಡೆಡ್ ಎಷ್ಟು ಲೆಟರ್, ಇದ್ರಲ್ಲಿ ಎಷ್ಟು ಲೆಟರ್ಸ್ ರಿಪೀಟ್ ಆಗ್ತಿದಾವೆ, 4 ಲೆಟರ್ಸ್ ಇರುತ್ತೆ. 5 4 ಲೆಟರ್ಸ್ ಇರ್ತವೆ, ಅದಕ್ಕೆ 4 ಫ್ಯಾಕ್ಟರ್. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ಕೊಂಡು ಬರ್ತಾರೆ ಏನಾಗುತ್ತೆ, ದಟ್ ಈಸ್ 8 ಫೀಡ್ ಅಂದ್ರೆ 8 ಫ್ಯಾಕ್ಟೋರಿಯಲ್ divided by 4 factorial ಅಂದ್ರೆ ಏನು, 4 factorial greater. ಓಕೆ, ಸೊ into 2 factorial greater. ಅಂದ್ರೆ 4 people ಅಂದ್ರೆ 4 factorial divided by 4 factorial. 4 factorial ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ 8 factorial ಅಂದ್ರೆ ಏನು ಹೇಳ್ಬೋದು, 8 into 7 into 6 into 5 into 4 factorial divided by, so 4 factorial ಆಗಿದೆ ನಂಗೆ ಬರ್ಕೊಳ್ಳಿ, into 2 factorial ಆಗಿದೆ. 2 factorial ಆಗಿದೆ 2 into 1. 4 factorial ರೈಟ್ ಕ್ಯಾನ್ಸಲ್ ಮಾಡಿ. 4 factorial. ನೆಕ್ಸ್ಟ್ 2 1 ಜ 2 1 ಜ 2 4. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಏನ್ ಬರ್ತದೆ ನೋಡಿ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ 4 into 7 into 6 into 5 6 into 5 that is 840 ಬಂತು. ಓಕೆ, ಸೊ ನಮಗೆ ಇದು ಏನಾಯ್ತು 840 ವೆಹಿಕಲ್ಲಿ ಆಲ್ ದ ವೋವೆಲ್ಸ್ ಅಕರ್ ಟುಗೆದರ್. ಸಾರಿ, ಆಲ್ ದ ಐಸ್ 4 ಐಸ್ ಅಕರ್ ಟುಗೆದರ್. ಈಗ ನಾನೇನ್ ಮಾಡ್ತೀನಿ, ಅವ್ರೇನ್ ಕ್ವಶನ್ ಕೇಳಿದ್ರೆ 4 ಐಸ್ ಡು ನಾಟ್ ಕಮ್ ಟುಗೆದರ್. ಡು ನಾಟ್ ಕಮ್ ಟುಗೆದರ್ ಅಂದ್ರೆ ಏನ್ ಕೇಳ, ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಆಫ್ ದಿ ವರ್ಡ್ ತಗೊಳ್ಳಿ. ಓಕೆ, ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಆಫ್ ದಿ ವರ್ಡ್ ಮೈನಸ್ ಸೊ 4 ಐಸ್ ಕಮ್ ಟುಗೆದರ್. ದಟ್ ಈಸ್ ವೈ 4 ಐ ಸೊ ನಂಬರ್ ಆಫ್ ಅರೇಂಜ್ಮೆಂಟ್ ಅಂದ್ರೆ ನಂಬರ್ ಆಫ್ arrangement of 4 eyes not comes together that is equal to ಅದೇ ವ್ಯಾಲ್ಯೂ ಇದಕ್ಕೆ ಕೊಡುತ್ತೆ. ಸೊ ನಂಬರ್ ಆಫ್ ಅರೇಂಜ್ಮೆಂಟ್ ಆಫ್
arrangement of word Mississippi minus of ಏನ್ ಬರುತ್ತೆ number of arrangement of 4 i's comes together. Okay, so ನಮಗೆ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಆಫ್ ವರ್ಡ್ ಮಿಸಿಸಿಪಿ ಅಲ್ಲಿ ಅದನ್ನ 4 i's ಟುಗೆದರ್ ಕಳೆದ್ಬಿಟ್ರೆ ಏನಿರುತ್ತೆ, ಸೊ i's do not come together ಬರುತ್ತೆ. ಟೋಟಲ್ ಇದೆ ಎಷ್ಟು ಬಂದಿದೆ ನಮಗೆ, ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಗಾಟ್ ಇಟ್, ದಟ್ ಈಸ್ 34,650 ಮೈನಸ್ ಆಫ್ ಇದರಲ್ಲಿಂದ 840 ಕಳೆದ್ರೆ ಏನಾಗುತ್ತೆ 4 i's do not come together. ಸೊ ನಮಗೆ 0 0 ಕಳೆದ್ರೆ ಎಷ್ಟಾಗುತ್ತೆ, 5 4 ಹೋದಾಗ 1 ಆಗುತ್ತೆ, 16 ಅಲ್ಲಿ 8 ಆಗುತ್ತೆ, 3 ಅಲ್ಲಿ 3 ಆಗುತ್ತೆ. ದಿಸ್ ವಿಲ್ ಬಿಕಮ್ 33,810. ಓಕೆ, 33,810 ಬೇಸ್ ಅಲ್ಲಿ 33,810 ಬೇಸ್ ಅಲ್ಲಿ ನಾವು ಇದು 4 i's are do not come together ಆಗ್ತದೆ. ಓಕೆ, ಸೊ ನೀವು ಒಂದೊಂದೇ ಕೇರ್ಫುಲ್ ಆಗಿ ಬರ್ಕೊಳ್ಳಿ. ನಾನು ಇಷ್ಟು ಮಾಡ್ತೀನಲ್ಲ, ಇಷ್ಟೇ ಕ್ವಶನ್ ಸಾಕು, ನೀವು ನೀಟಾಗಿ ಕಲೀರಿ. ಓಕೆ, ಸೊ ಜಸ್ಟ್ ನೋಡ್ಕೊಳ್ಳಿ ಏನೇನಿದೆ, ಇನ್ನೊಂದ್ಸಲ ಪ್ರೀವಿಯಸ್ ಸ್ಲೈಡ್ ಹೋಗಿ ಇದನ್ನ ಬರ್ಕೊಳ್ಳಿ ಸೊ ನೀಟಾಗಿ. ಸೊ ಇಲ್ಲಿ ಏನ್ ಮಾಡಿದ್ವಿ ನೋಡಿ, ನಾನು ನಂಬರ್ ಆಫ್ ಅರೇಂಜ್ಮೆಂಟ್ ಆಫ್ 4 i's ನಾಟ್ ಕಮ್ ಟುಗೆದರ್ ಅಂತ ಇದ್ದಿದ್ದು ನಾ ಏನ್ ಮಾಡಿದೀನಿ, ಸೊ ನಂಬರ್ ಆಫ್ ಅರೇಂಜ್ಮೆಂಟ್ ಆಫ್ ಟೋಟಲ್ ವರ್ಡ್ ಮಿಸಿಸಿಪಿ, ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಆಫ್ ವರ್ಡ್ ಮಿಸಿಸಿಪಿ ಅದ್ರಲ್ಲಿ ಏನ್ ಮಾಡಿದೀನಿ, ಸೊ 4 i's ಕಮ್ಸ್ ಟುಗೆದರ್. 4 i's ಕಮ್ಸ್ ಟುಗೆದರ್ ಅಂತ ಏನಾಗುತ್ತೆ, ಸೊ ನಂಬರ್ ಆಫ್ ಅರೇಂಜ್ಮೆಂಟ್ ಆಫ್ 4 i's ನಾಟ್ ಕಮ್ಸ್ ಟುಗೆದರ್ ಆಗುತ್ತೆ. ಓಕೆ, ಸೊ ಇಷ್ಟು ಮಾಡಿದ್ರೆ ನಿಮ್ಗೆ ಸೊ 3 ಮಾರ್ಕ್ಸ್ ಬರ್ತದೆ ನೋಡಿ. ಸೊ ಕೇರ್ಫುಲ್ ಆಗಿ ಬರ್ಕೊಳ್ಳಿ, ಜಸ್ಟ್ ರೈಟ್ ಡೌನ್.